ಆದರಣೀಯ ಭಗವದ್ಭಕ್ತರೇ, ಮೂಡಪ್ಪ ಸೇವೆ ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟ್ರಲ್ಲಿ ರಿಸೀಟ್ ಮಾಡಿಕೊಳ್ಳಿ. ಅದೇ ರೀತಿ ಇವತ್ತಿನ ಗಣಹೋಮ ಮಾಡಿಸಿದವರು ಸಂಕಲ್ಪಕ್ಕೆ ಬಾಕಿ ಇದ್ದರೆ ಸಂಕಲ್ಪಕ್ಕೆ ಹೋಗಿ. ಮೂಡಪ್ಪ ಸೇವೆ ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟ್ರಲ್ಲಿ ರಿಸೀಟನ್ನು ಮಾಡಿಕೊಳ್ಳಿ. ಬಳಿಕ ಮೂಡಪ್ಪ ಸೇವೆ ನಡೀತದೆ. ಮೂಡಪ್ಪ ಸೇವೆ ನಡೆದ ಕೂಡ ಮಹಾಪೂಜೆ ಆಗ್ತದೆ. ಮಹಾಪೂಜೆ ಆದ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೀತದೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀದೇವರ ಗಂಧಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಕಾರ್ಯಕ್ರಮ ಇಂದು ಬೆಳಗ್ಗೆಯಿಂದಲೇ ಪ್ರಾರಂಭ ಆಗಿದೆ. ಸಾಯಂಕಾಲ ಸ್ಯಾಕ್ಸೋಫೋನ್ ವಾದನ ಇದೆ. ರಾಜ ಪ್ರಶಸ್ತಿ ಪುರಸ್ಕೃತರಾದಂಥ PK ಗಣೇಶ್ ಅವರಿಂದ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ರಾತ್ರಿ 7 ಗಂಟೆಗೆ ಸರಿಯಾಗಿ ಸುಂದರ್ ರೈ ಮಂದಾರ ಇವರ ತಂಡದ ಅಭಿನಯದೊಂದಿಗೆ ತುಳು ಹಾಸ್ಯಭರಿತ ನಾಟಕ ಅಮ್ಮೇರು. ಸಾಮಾನ್ಯವಾಗಿ 1 ಗಂಟೆಗೂ ಹೆಚ್ಚಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಮಹಿಳಾ ಭಜನಾ ಮಂಡಳಿಯಿಂದ ಅತ್ಯುತ್ತಮ ಮಟ್ಟದ ಭಜನಾ ಕಾರ್ಯಕ್ರಮ ಆಗಿದೆ. ಕಲಿಯುಗದಲ್ಲಿ ದೇವರ ಸಾಕ್ಷಾತ್ಕಾರ ಆಗಬೇಕಾದ್ರೆ ಒಂದು ಸತ್ಯನಾರಾಯಣ ಪೂಜೆ, ಎರಡನೇದು ಭಜನೆ. ನಿಮ್ಮ ಈ ಭಜನೆಯಿಂದ ನಿಮಗೆ ನಿಜವಾಗಿ ವೆಂಕಟರಮಣಂದು, ಮಹಾಗಣಪತಿ ಹಾಗೆ ಮಹಾಲಿಂಗೇಶ್ವರ ಆಶೀರ್ವಾದ ಖಂಡಿತ ಉಂಟು. ನಿಮ್ಮಿಂದ ಇಂತಹ ಸೇವೆ ಮುಂದಿನ ವರ್ಷಗಳೂ ಮುಂದುವರಿಯಬೇಕಂತ ವಿನಯಪೂರ್ವಕ ವಿನಂತಿಸ್ತಾ ಇದ್ದೇನೆ. ಪಾಕಶಾಲೆ ಹತ್ರ ಕೆಲವು ವೆಹಿಕಲ್ಸ್ ಇದೆ, ದಯವಿಟ್ಟು ಅದನ್ನು ತೆರವು ಮಾಡಬೇಕು. ಪಾಕಶಾಲೆ ಹತ್ರ ಅದು ಯಾರ್ದಂತ ನಿಮಗೆ ಗೊತ್ತಾಗ್ತದೆ. ದಯವಿಟ್ಟು ಅದನ್ನು ತೆರವುಗೊಳಿಸಿ. 2 ವೀಲರ್ ಇದ್ದರೆ 2 ವೀಲರನ್ನು ತೆರವುಗೊಳಿಸಬೇಕು. ದೊಡ್ಡ ವೆಹಿಕಲ್ಸ್ ಇದ್ದರೆ ಕಾರುಗಳಿದ್ದರೆ ಸಹ ಅದನ್ನು ತೆರವುಗೊಳಿಸಬೇಕು. ಇನ್ನು ಗಣಹೋಮದ ಪೂಜೆ ನಡೀತದೆ. ಇಂದಿನ ಗಣಹೋಮ ಮಾಡಿಸಿದವರು ಅಲ್ಲಿ ಹೋಗುವಂಥದ್ದು.
ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟರಲ್ಲಿ ರಿಸೀಟನ್ನು ಮಾಡಿಸಿಕೊಳ್ಳಿ. ಇನ್ನು ಸುಗಮ ಸಂಗೀತ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೆಯುತ್ತದೆ. ಸಾಯಂಕಾಲ 6 ಗಂಟೆಗೆ ಕೆ ಗಣೇಶ್ ಮತ್ತು ಬಳಗ ಇವರಿಂದ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ನಡೀತದೆ. ರಾತ್ರಿ 7 ಗಂಟೆಗೆ ಸರಿಯಾಗಿ ತುಳು ಹಾಸ್ಯಭರಿತ ಸಾಮಾಜಿಕ ನಾಟಕ ಸುಂದರ್ ರೈ ಮಂದಾರ ಇವರ ಅಭಿನಯದ ಇವರ ತಂಡದಿಂದ ತುಳು ಹಾಸ್ಯ ನಾಟಕ ಅಮ್ಮೇರು ಎಂಬ ತುಳು ಹಾಸ್ಯ ನಾಟಕ ನಡೆಯಲಿಕ್ಕಿದೆ. ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನು ಈ ವೇದಿಕೆಯಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಭಕ್ತಿ ಸಂಗೀತ ನಡೆಸಿಕೊಡುವವರು ಹಾಡುಗಾರಿಕೆಯಲ್ಲಿ ಶ್ರೀಮತಿ ರಮಾ ಪ್ರಭಾಕರ್, ವಾಯ್ಲಿನಲ್ಲಿ ವಿದೂಷಿ ಸುನಾಥ್ ಪಿಎಸ್ ಹಾಗೂ ಮೃದಂಗದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಟ್ ಹೊಸಮನೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿ ರಮಾ ಪ್ರಭಾಕರ್, ವಾಯ್ಲಿನಲ್ಲಿ ವಿದೂಷಿ ಸುನಾಥ ಪಿಎಸ್ ಮತ್ತು ಮೃದಂಗದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಟ್ ಹೊಸಮನೆ. ನವ ನವ ಅಲ್ಪನೆಗೆ ನವ ನವ ಭವತಿ ಜಾಯಮಾನೋನ್ನಾಂ ಕೇತುಂ ಚಂದ್ರಾಮೇತ್ಯಗ್ರ ಭಾಗಮಿತ್ಯೇವೇತ್ಯಾಯ ನಕ್ಷತ್ರಮಾತ್ರವೇ ದೀರ್ಘಮಾಯೋ ದೀರ್ಘಮಾಯೋ. ಅಲ್ಲಿ ಇನ್ನೊಂದು ಸಂಕಲ್ಪ ಮಾಡಿ. ಕೇಶವಾಯತ್ವ ಪೂಜಿಸಲ ನೀರ್ಬಲ್ಲೆ ಕೇಶವಾಯತ್ವ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ಮಹಾವಿಷ್ಣವೇ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ಮಹಾಭಾರತಾಯ ನಮಃ ಶ್ರೀಧರಾಯ ನಮಃ ಸನ್ಮಂಗಲ ಪ್ರಾಪ್ತ್ಯರ್ಥ ಪ್ರಾಪ್ತ್ಯರ್ಥ ಮಹಾಗಣಪತಿ ಹೋಮಂ ಆಚಾರ್ಯ ಮುಖೇನ कारयिष्ये. गुरुभ्यो नमः गणपतये नमः प्रार्थनां समर्पयामि. आ गंटे पुढची बेते गंटे बंद आवा बेते गंटे
ಸ್ತುತಿಗೆ ಒಂದು ಮೈಕ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
शुक्लाम्बरधरं विष्णुं शुक्लाम्बरधरं विष्णुं शशिवर्णं चतुर्भुजं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये 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 भजमानस विघ्नेश्वरं मनीषं भजमानस विघ्नेश्वरं मनीषं भजमानस विघ्नेश्वरं मनीषं भज पूर्वापरं सदनगणेशं भजमानस विघ्नेश्वरं मनीषं भज गजवदनं दुरितौकविनाशं गजवदनं दुरितौकविनाशं गजवदनं दुरितौकविनाशं गजवदनं दुरितौकविनाशं पतशमनं शत विकासं गजवदनं दुरितौकविनाशं पतशमनं शत सूर्यविकासं भजमानस विघ्नेश्वरं मनीषं भज पूर्वापरं सदनगणेशं भजमानस विघ्नेश्वरं मनीषं वरदं भवशरणं भयहरणं वरदं भवशरणं भयहरणं वरमुनिमानसं पापवितरणं वरदं भवशरणं भयहरणं वरमुनिमानसं
शङ्कर श्री नाद प्रभो शङ्कर श्री नाद प्रभो कृतविराजित चित्रसभावे शङ्कर श्री नाद प्रभो कृतविराजित चित्रसभावे शङ्कर श्री नाद प्रभो कृतविराजित चित्रसभावे शङ्कर श्री नाद प्रभो भस्मत्रिनेत्रकाले रुण्डमाला भस्मत्रिनेत्रकाले रुण्डमाला भस्मत्रिनेत्रकाले रुण्डमाला पूतन केसंगे नाचत वृंगे पूतन केसंगे नाचत वृंगे शङ्कर श्री नाद प्रभो कृतविराजित चित्रसभावे शङ्कर श्री नाद प्रभो कातैत कीटतक श्रुतिगतिराजे कातैत कीटतक श्रुतिगतिराजे कातैत कीटतक श्रुतिगतिराजे कातैत कीटतक श्रुतिगतिराजे पद्मनाभ मना कमल विराजे पद्मनाभ मना कमल विराजे शङ्कर श्री नाद प्रभो कृतविराजित चित्रसभावे शङ्कर श्री नाद दुर्गा देवी दुरित निवारिणी 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 दुर्गा देवी
ಜನಿಸಿದ ಪ್ರಣವನಾದ ಸಪ್ತ ಸ್ವರರೂಪಿಣಿ ಪ್ರಾಜ್ಞಾದಿ ಸಂಯೋಗದಿ ಜನಿಸಿದ ಪ್ರಣವನಾದ ಸಪ್ತ ಸ್ವರರೂಪಿಣಿ ವೀಣಾದಿ ವೀಣಾದಿವಾದ್ಯ ನೃತ್ಯಗಾನ ವೀಣಾದಿವಾದ್ಯ ನೃತ್ಯಗಾನ ವಿನೋದಿನಿ ಹರಿಕೇಶವಾಮಿನಿ ವಿನೋದಿನಿ ಹರಿಕೇಶವಾಮಿನಿ ವಿನೋದಿನಿ ಹರಿಕೇಶವಾಮಿನಿ ಗ ಮಗರಿ ಗ ಮಗಮ ಪಸ ನಿದ ಮಗಮ ಗಮ ಪಸ ಗ ಮಗರಿ ಗ ಮಗಮ ಪಸ ನಿದ ಮಗಮ ಗಮ ಪಸ ಗ ಮಗರಿ ಸ ಪಸ ಪರಿಸ ನಿದ ಮಗಮ ಪಸ ನಿದ ಮ ಪಸ ಗ ಮಗರಿ ಸ ಪಸ ಪರಿಸ ನಿದ ಮಗಮ ಪಸ ನಿದ ಮಗರಿ ದುರ್ಗಾ ಸಕಲ ಕಲ್ಯಾಣ ಆಚರಂ ಯತ್ಯಾಯತೆ ಪುರುಷಂ ತಮಜಂ ನಿತ್ಯಂ ಭಜಾಮಿ ಶರಣಂ ಹರಿಂ ಸರ್ವದಾ ಸರ್ವಕಾರ್ಯೇಷು ನಾಥೇಷು ಮಂಗಲಂ ಯೇಷಾಂ ಪ್ರದಿತ್ತೋ ಭಗವಾನ್ ಮಂಗಲಾಯತನೋ ಹರೇ ಮಂಗಲಂ ಭಗವಾನ್ ವಿಷ್ಣುಃ ಮಂಗಲಂ ಮತ್ಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ನಿರ್ಧಾರ ಆ ಪ್ರಕಾರ ಯಾರು ಆಚರಣೆ ವಿಶೇಷ ಸೇವೆ ಆ ಸೇವೆ ನನ್ನ ಸೇವೆ
ಸಮಸ್ತ ಭಕ್ತಜನಾನಾಂ ಸನ್ಮಂಗಲ ಪ್ರಾಪ್ತಿದ್ವಾರ ಮನಸೋಭೀಷ್ಟ ಪ್ರಾಪ್ತ್ಯರ್ಥಂ ಚಿಂತಿತ ಮನೋರಥ ಪ್ರಾಪ್ತ್ಯರ್ಥಂ ಆಧ್ಯಾತ್ಮಿಕಾಧಿಪೌಲಿಕಾದಿ ದೈವಿಕ ನವ ನವ ಜನಿತ ತಾಪತ್ರಯ ನಿವಾರಣಾರ್ಥಂ ಮಹಾಗಣಪತ್ಯಾಃ ಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಭಕ್ತಜನಾನಾಂ ಮನಸಿ ಸ್ಥಿತ ಸಮಸ್ತ ಅಭೀಷ್ಟ ಪ್ರಾಪ್ತ್ಯರ್ಥಂ ಸನ್ಮಂಗಲ ಪ್ರಾಪ್ತ್ಯರ್ಥಂ ವಿಘ್ನ ನಿವಾರಕ ಮಹಾಗಣಪತ್ಯಾಃ ಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಶರೀರೇ ಪಂಚಮಾನವಾದ ಇತ್ಯಾದಿ ನಿವೃತ್ತಿದ್ವಾರ ಪೂರ್ಣಾರೋಗ್ಯ ಸಮಸ್ತ ಭಕ್ತಜನಾನಾಂ ಸನ್ಮಂಗಲ ಪ್ರಾಪ್ತ್ಯರ್ಥಂ ಕೈಗೆ ಪೂಜಿಸಲೀರಬೇಕು. विनायकाय ज्ञान आवाहनादि षोडशोपचार पूजा समर्पयामि गणगणजयन्ति चित्ताचतुर्भुजं देवता राम हृदयार्वाक्यं चेत्वा कैकौचं गौनेत्रहात्राय रक्तं लम्बोदरं चोर्म कर्णकौ रक्तवात् कण्ठकगन्धालिप्ता कण्ठकोटे सुभोजितं भक्तानुकम्बिनं देवजगत्काणोजितम् आवेरपुत्रज्ञानं चात्परम् एवं ध्यायन्ति नित्यं नमो भ्रातपदे नमो गणपते नमः प्रभुपदे नमस्ते नमोदराय एकदन्ताय नाचने निवदनाय परमते नमः श्रीमन्महात्मने नमः ओम श्री गणपते वरवरमे पराय वरवरमे पराय ओम श्री गणपते वरवरमे पराय वरवरमे पराय ओम श्री गणपते वरवरमे पराय सर्वजनमे अतो देवावतनाय तत्त्वं ज्ञातुमामामे इदावे तज्ञमे प्रदायते समण्णं चात्रे रेणीमताचक्रमे तत्त्वाभ्यः अतो धर्माणि वेदो धर्माणि हरये नमः श्री कृष्णाय नमः नंबोदराय विकटाय मंत्राय मतुके गणाय चात्मान बालचंद्राय कुमाराय मेहमा समकाय मारक समकाय महा चेतनदाय नागराय मंत्राय मतुके One more.
ಶ್ರೀನಿವಾಸಾಯ ವಿಘ್ನಾಜನೆ ಪ್ರಸನ್ನಾಯ ವಿಷ್ಣುಮೂರ್ತೆ ನಮಃ ಶ್ರೀಮನ್ಮಹಾಗಣಪತಿ ನಮಃ ಅರ್ಥನ ಧ್ಯಾನ ಆವಾಹನ
शुक्लाम्बरधरम् शुक्लाम्बरधरम् अगजानन पद्मा प्रणमामि गजमुखने ॐ सुमुखाय नमः ॐ एकदन्ताय नमः ॐ कपिलाय नमः ॐ गजकर्णकाय नमः ॐ लम्बोदराय नमः ॐ विकटाय नमः ॐ विघ्नराजाय नमः ॐ गणाधिपाय नमः ॐ धूमकेतवे नमः ॐ गणाध्यक्षाय नमः ॐ फालचन्द्राय नमः ॐ गजाननाय नमः ॐ वक्रतुण्डाय नमः ॐ शूर्पकर्णाय नमः ॐ हेरम्बाय नमः ॐ स्कन्दपूर्वजाय नमः ॐ विनायकाय नमः ॐ विघ्नराजाय नमः ॐ गौरीपुत्राय नमः ॐ गणेश्वराय नमः ॐ स्कन्दाग्रजाय नमः ॐ अव्ययाय नमः ॐ पूताय नमः ॐ दक्षाय नमः ॐ अध्यक्षाय नमः ॐ द्विजप्रियाय नमः ॐ अग्निगर्भच्छिदे नमः ॐ इन्द्रश्रीप्रदाय नमः ॐ वाणिप्रदाय नमः ॐ अव्ययाय नमः ॐ सर्वसिद्धिप्रदाय नमः ॐ सर्वतनयाय नमः ॐ शर्वरीप्रियाय नमः ॐ सर्वात्मकाय नमः ॐ सृष्टिकर्त्रे नमः ॐ देवाय नमः ॐ अनेकार्चिताय नमः ॐ शिवाय नमः ॐ शुद्धाय नमः ॐ बुद्धिप्रियाय नमः ॐ शान्ताय नमः ॐ ब्रह्मचारिणे नमः ॐ गजाननाय नमः ॐ द्वैमात्रेयाय नमः ॐ मुनिस्तुत्याय नमः ॐ भक्तविघ्नविनाशनाय नमः ॐ एकदन्ताय नमः ॐ चतुर्बाहवे नमः ॐ चतुराय नमः ॐ शक्तिसंयुताय नमः ॐ लम्बोदराय नमः ॐ शूर्पकर्णाय नमः ॐ हरये नमः ॐ ब्रह्मविदुत्तमाय नमः ॐ कालाय नमः ॐ ग्रहपतये नमः ॐ कामिने नमः ॐ सोमसूर्याग्निलोचनाय नमः ॐ पाशाङ्कुशधराय नमः ॐ चण्डाय नमः ॐ गुणातीताय नमः ॐ निरञ्जनाय नमः ॐ अकल्मषाय नमः ॐ स्वयं सिद्धाय नमः ॐ सिद्धार्चितपदाम्बुजाय नमः ॐ बीजपूरफलासक्ताय नमः ॐ वरदाय नमः ॐ शाश्वताय नमः ॐ कृतिने नमः ॐ द्विजप्रियाय नमः ॐ वीतभयाय नमः ॐ गदिने नमः ॐ चक्रिणे नमः ॐ इक्षुचापधृते नमः ॐ श्रीदाय नमः ॐ अजाय नमः ॐ उत्पलकराय नमः ॐ श्रीपतये नमः ॐ स्तुतिहर्षिताय नमः ॐ कुलाद्रिभेत्रे नमः ॐ जटिलाय नमः ॐ कलिकल्मषनाशनाय नमः ॐ चन्द्रचूडामणये नमः ॐ कान्ताय नमः ॐ पापहारिणे नमः ॐ समाहिताय नमः ॐ आश्रिताय नमः ॐ श्रीकराय नमः ॐ सौम्याय नमः ॐ
भक्तवाञ्छितदायकाय नमः ॐ शान्ताय नमः ॐ कैवल्यसुखदाय नमः ॐ सच्चिदानन्दविग्रहाय नमः ॐ ज्ञानिने नमः ॐ दयायुताय नमः ॐ दान्ताय नमः ॐ ब्रह्मद्वेषविवर्जिताय नमः ॐ प्रमत्तदैत्यभयदाय नमः ॐ श्रीकण्ठाय नमः ॐ विबुधेश्वराय नमः ॐ रमार्चिताय नमः ॐ विधये नमः ॐ नागराजयज्ञोपवीतवते नमः ॐ स्थूलकण्ठाय नमः ॐ स्वयं कर्त्रे नमः ॐ सामघोषप्रियाय नमः ॐ परस्मै नमः ॐ स्थूलतुण्डाय नमः ॐ अग्रण्यै नमः ॐ धीराय नमः ॐ वागीशाय नमः ॐ सिद्धिदायकाय नमः ॐ दूर्वाबिल्वप्रियाय नमः ॐ अव्यक्तमूर्तये नमः ॐ अद्भुतमूर्तिमते नमः ॐ शैलेन्द्रतनुजोत्सङ्गखेलनोत्सुकमानसाय नमः ॐ स्वलावण्यसुधासारजितमन्मथ विग्रहाय नमः ॐ समस्तजगदाधाराय नमः ॐ मायिने नमः ॐ मूषकवाहनाय नमः ॐ हृष्टाय नमः ॐ तुष्टाय नमः ॐ प्रसन्नात्मने नमः ॐ ॐ सर्वसिद्धिप्रदायकाय नमः
హలో చెండేలకు ಮತ್ತೆ ಉಂಟಲ್ಲ
जीवत्तांगम कौतवात् भासितांगम पुण्योपेतम पुंडरे कायदाक्षम विष्णुं वंदे सर्वलोकैकनाथम
ಹರ ಶಂಭೋ ಮಹಾದೇವ ಶ್ವೇತವಲ್ಲಭ ಶಿವಶಂಕರ ಸರ್ವಸ್ವ ಶ್ರೀ ನೀಲಕಂಠ ನಮೋಸ್ತುತೆ ಪದೇ ನಮೋ ಗಣಪತಯೇ ನಮಃ ಪ್ರಮಥಪದೇ ನಮಸ್ತೆ ತುಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ವರದ ಮೂರ್ತಯೇ ನಮಃ ರಕ್ತಂ ಲಂಬೋದರಂ ಚೋತ್ಪಕರ್ಣಕೋ ರಕ್ತವಾಸಮೋ ರಕ್ತಗಂಧಾನುಲಿಪ್ತಾಂಗಂ ರಕ್ತವೃಟ್ಟೈ ಸುಪೋಜಿತೋ ಭಕ್ತಾನುಕಂಪಿನಂ ದೇವ ಜಗತ್ಕಾರಣಮಚ್ಯುತಂ ಆವಿರ್ಭೂತಂತ್ಯಾದಿಜಾತ್ಪರಂ ಏವಂ ಧ್ಯಾಯತ್ಯೋ ನಿತ್ಯಂ ದೇವಂ ನಮೋ ಗಣಪತಿ ನಮೋ ಗಣಪತಿ ನಮಸ್ತಮಧಮತಿ ನಮಸ್ತೆ ಪ್ಲವೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ವರದ ಮೂರ್ತಯೇ ನಮಃ ವಿಶೇಷವಾದ ಮಹಾಗಣಪತಿ ಹೋಮನ ಭಗವಂತನಿಗೆ ವಿಶೇಷವಾಗಿ ಸೇವೆ ಆ ಭಗವಂತ ಸದಾ ಅನುಗ್ರಹವನ್ನು ಕೊಡು ಹರಿತ ಕಾಳ್ಬಾರ್ದು ಹಲೋ ನೋಡಿ, ಅಲ್ಲಿ ನೀರಿನ ಬಾಟ್ಲಿ ಇಟ್ಟಲ್ಲಿ ಅನ್ನಪ್ರಸಾದ ಎಂಬ ಬೋರ್ಡ್ ಇದೆ. ಅಲ್ಲಿ ಕೆಲವು ವೆಹಿಕಲ್ಸ್ ಸ್ಕೂಟರ್ಗಳು ನಿಂತಿದ್ದಾವೆ. ದಯವಿಟ್ಟು ತೆಗಿರಿ, ದಯವಿಟ್ಟು ತೆಗಿರಿ, ದಯವಿಟ್ಟು ತೆಗಿರಿ. ಅಲ್ಲಿ ನೀರಿನ ಬಾಟ್ಲಿ ಇಟ್ಟಲ್ಲಿ ಸುಮಾರು ಸ್ಕೂಟರ್ಗಳಿದೆ.
ದಯವಿಟ್ಟು ಅಲ್ಲಿ ಹೋಗಲಿಕ್ಕೆ ನೀರಿನ ಬಾಟ್ಲಿ ನೀರು ಕುಡಿಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಆ ನೀರಿನ ಬಾಟ್ಲಿದ್ದಲ್ಲಿದ್ದ ವೆಹಿಕಲ್ಸ್ಗಳನ್ನು ದಯಮಾಟ್ಟು ತೆರವುಗೊಳಿಸಿ.
ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಜನು ನೋಡಮ್ಮ ಎಂತ ಚೆಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮ ಗಂತು ಹರ ಶಿವ ಗಂತು ಹರ ಶಿವ ಚೆಲುವನೆನ್ನುತ್ತ ಗಂತು ಹರ ಶಿವ ಚೆಲುವನೆನ್ನುತ್ತ ಮೆಚ್ಚಿದನ ನೋಡಮ್ಮ ಗಂತು ಹರ ಶಿವ ಚೆಲುವನೆನ್ನುತ್ತ ಮೆಚ್ಚಿದನ ನೋಡಮ್ಮ ಎಂತ ಚೆಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮ ಮನೆ ಎಂಬುದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವಮ್ಮ ಮನೆ ಎಂಬುದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವಮ್ಮ ಹಣದಾದರೂ ಕೈಯೊಳಗಿಲ್ಲ ಕಪ್ಪರವರು ನೋಡಮ್ಮ ಹಣದಾದರೂ ಕೈಯೊಳಗಿಲ್ಲ ಕಪ್ಪರವರು ನೋಡಮ್ಮ ನಂದಿ ವಾಹನ ನಂದಿ ವಾಹನ ನೀಲಕಂಠನ ನಂದಿ ವಾಹನ ನೀಲಕಂಠನ ನಿರ್ಗುಣವ ನೋಡಮ್ಮ ನಂದಿ ವಾಹನ ನೀಲಕಂಠನ ನಿರ್ಗುಣವ ನೋಡಮ್ಮ ಇಂದಿರ ರಮಣ ಶ್ರೀ ಪುರಂದರ ಬಿಟ್ಟಲ ಹೊಂದಿದವನ ನೋಡಮ್ಮ ಇಂದಿರ ರಮಣ ಶ್ರೀ ಪುರಂದರ ಬಿಟ್ಟಲ ಹೊಂದಿದವನ ನೋಡಮ್ಮ ಎಂತ ಚೆಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮ ಅಮ್ಮಮ್ಮ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಗೆಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಕಣರೆಯ ಮೆಟ್ಟಿದವ
ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತೋಂದ್ರತಾನಿ ತದರತಾನಿ ತನ್ನದಿರನ ಧೃತೋ 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 ಧೃತಾನಿ ತದರತಾನಿ ತನ್ನದಿರನ ಧೃತೋ ಧೃತೋ ಧೃತೋ
ಹಲೋ ಅಂತೆ ದಯಮಾಲ್ತದ ಮೂಲ ಒನ್ಪುರಕಲ ಗಮನಾಗೆ ದಯಮಾಲ್ತದ ಸಾದಿಡು ತೊಡಜಿ ಸಾದಿಡು ಅಂತ ತೊಂದರೆ ಆಪಡು ಬಾಕಿದಾಗಲೇ ಉನಿಯಾರ ದಯಮಾಲ್ತದ ಬೇತೆ ಒಂದೇ ಬರಿ ಇಟ್ಟುಕೊಳ್ಳೋದು ಉಂಡ್ಲೆ ಪಾಯಸ ಈ ಬರಿ ಇಟ್ಟುಂಡು ಕೈದೆಕ್ಕು ನಾಡೆಗೆ ಎಕ್ಸ್ಟ್ರಾ ರೈಸ್ ಎಲ್ಲ ಉಂಡು ಸಾಂಬಾರು ಉಂಡು ಪಾಯಸ ಬಲಸೊಂದುಲ್ಲೇರಿ ಅವೆಲ್ಲ ಬೊಡೈನಾದ್ದೆ ತೋನಿ ಆಳು ಮಲ್ಪ ಅಂದೆ. ಇದುವರೆಗೆ ಈ ವೇದಿಕೆಯಲ್ಲಿ ಶ್ರೀಮತಿ ರಮಾ ಪ್ರಭಾಕರ್ ಮತ್ತು ತಂಡದವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುವಂಥ ತಂಡದ ಎಲ್ಲ ಸದಸ್ಯರಿಗೆ ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ದಿಶಕ್ತಿ ಮಹಿಳಾ ಯಕ್ಷ ಬಳಗ ಪುತ್ತೂರಿವರಿಂದ ಯಕ್ಷಗಾನ ತಾಳಮದ್ದಲೆ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಂಡದ ಎಲ್ಲ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ತಾಳಮದ್ದಳೆ, ಪಾತ್ರಧಾರಿಗಳಾಗಿ ಸುಧನ್ವ ಪದ್ಮಾ ಕೆ.ಆರ್. ಆಚಾರ್ಯ, ಜಯಲಕ್ಷ್ಮಿ ಭಟ್, ಅರ್ಜುನ ಪ್ರೇಮ ಕಿಶೋರ್, ಶ್ರೀಕೃಷ್ಣ ಶ್ರೀ ವಿದ್ಯಾ ಜಯರಾವ್, ಹಂಸಧ್ವಜ ಪ್ರೇಮನುರಿತಾಯ, ಪ್ರಭಾವತಿ ಹೀರಾ ಉದಯ್. ತಂಡದ ಎಲ್ಲ ಕಲಾವಿದರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
ಶ್ರೀ ಗುರುಗಣ ನಪಗೆ ಚಲ್ವಾ ಆರತಿ ಬೆಳಗ್ಗೆ ಗಜ ಮುಖದವಗೆ ಗಣಪಗೆ ಮಹಾಗಣಪತಿ ದೇವರ ಪಾದಾರವಿಂದಗಳಿಗೆ ಪುಡಮಡುತ್ತಾ ಧೀಶಕ್ತಿ ಮಹಿಳಾ ಯಕ್ಷಬಳಗ ತೆಂಕಿಲ ಪುತ್ತೂರು ನಮ್ಮ ತಂಡ ಇದೀಗ ಮೋಕ್ಷ ಸಂಗ್ರಾಮ ಎನ್ನುವಂಥ ತಾಳಮದ್ದಲೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಸಿಂಚನಾ ಮೂಡುಕೋಡಿ, ಹಾಗೆ ಮದ್ದಳೆಯಲ್ಲಿ ರಾಮದಾಸ್ ಶೆಟ್ಟಿ ದೇವಸ್ಯ, ಹಾಗೂ ಚೆಂಡೆಯಲ್ಲಿ ಮಾಸ್ಟರ್ ಅದ್ವೈತ್ ಕನ್ಯಾನ, ಚಕ್ರತಾಳದಲ್ಲಿ ನಾಗೇಶ್ ಆಚಾರ್ಯ ಪುತ್ತೂರು, ಹಾಗೂ ಮುಮ್ಮೇಳದಲ್ಲಿ ಹಂಸಧ್ವಜನಾಗಿ ಶ್ರೀಮತಿ ಪ್ರೇಮಾ ನೂರಿತ್ತಾಯ ಇವರು ಭಾಗವಹಿಸಲಿದ್ದಾರೆ. ಅರ್ಜುನನಾಗಿ ಶ್ರೀಮತಿ ಪ್ರೇಮಾ ಕಿಶೋರ್ ಅವರು ಭಾಗವಹಿಸಲಿದ್ದಾರೆ.
ಶ್ರೀಕೃಷ್ಣನಾಗಿ ಶ್ರೀವಿದ್ಯಾ ಜಯರಾವ್, ಪ್ರಭಾವತಿಯಾಗಿ ಹೀರಾ ಉದಯ್, ಸುಧನ್ವನಾಗಿ ಪದ್ಮಾ KR ಆಚಾರ್ಯ ಮತ್ತು ಜಯಲಕ್ಷ್ಮಿ ವಿ ಭಟ್. ಆಗಮಿಸಿದ ಎಲ್ಲ ಕಲಾಭಿಮಾನಿಗಳು ಹಾಗೂ ಭಕ್ತಾಭಿಮಾನಿಗಳನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಚಂಪಕಾಪುರದ ರಸ ಹಂಸಧ್ವಜ ಅಂದರೆ ನಾನೇ. ಶ್ರೀಹರಿಯ ದಯೆಯಿಂದ ನೆಮ್ಮದಿಯ ಜೀವನವನ್ನು ನಡೆಸುತ್ತಾ ಇದ್ದೇನೆ. ಪರಮ ಧಾರ್ಮಿಕ ಸತ್ಯಶೀಲ ಎಂಬುದಾಗಿ ನನ್ನನ್ನು ಜನ ಹೊಗಳ್ತಾ ಇದ್ದಾರೆ. ನನ್ನ ಆಡಳಿತವನ್ನು ಕಂಡು ಎಲ್ಲ ಸಾಮಂತ ರಾಜರುಗಳು ನನಗೆ ಕಪ್ಪ ಕಾಣಿಕೆಯನ್ನು ನೀಡುತ್ತಾ ಬಂದಿದ್ದಾರೆ. ಇನ್ನು ನಾನು ಸಾಂಸಾರಿಕ ಜೀವನದ ಬಗ್ಗೆ ಹೇಳುವುದಾದರೆ, ಸುಶೀಲೆಯಾದಂತಹ ಸುಗರ್ಭೆಯನ್ನು ವಿವಾಹವಾಗಿ ಸುರಥ, ಸುಧನ್ವ, ಸುದರ್ಶನ, ಸುಮರೆಂಬ 4 ಜನ ಪುತ್ರರನ್ನು, ಕುವಲೆ ಎಂಬ ಪುತ್ರಿಯನ್ನು ಪಡೆದವನಿದ್ದೇನೆ. ಸುಮತಿ ಪ್ರಣತಿಯರೆಂಬ ಮಂತ್ರಿಗಳು ನನಗಿದ್ದಾರೆ.
ಕಾಲಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಪುರೋಹಿತರಾದಂತಹ ಶಂಕಲಿಕಿತರೂ ಇದ್ದಾರೆ. ಚಂದ್ರಕೇತ ಮತ್ತು ಚಂದ್ರಸೇನ ಎಂಬ ಸಹೋದರರ ಸಹಕಾರವೂ ನನಗಿದೆ. ಹಾಗಂತ ನಾನು ಹರಿಭಕ್ತನಾದುದರಿಂದ ಏಕಾದಶಿ ವ್ರತವನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಅಲ್ಲದೆ ನನ್ನ ಪ್ರಜೆಗಳಿಗೂ ಏಕಾದಶಿ ವ್ರತವನ್ನು ಪಾಲಿಸುವಂತೆ ನಾನು ಆಜ್ಞಾಪಿಸಿದ್ದೇನೆ. ನನ್ನ ಹಂಸಧ್ವಜನ ಈ ಕಾಲದಲ್ಲಿ ಎಲ್ಲ ಪ್ರಜೆಗಳು ಸುಖವಾಗಿದ್ದಾರೆ ಎಂಬ ಮಾತನ್ನು ಕೇಳುವಾಗ ಎಷ್ಟು ಸಂತೋಷವಾಗುತ್ತಾಗಿದೆ ಗೊತ್ತೇ. ನಾನೀಗ ಓಲಗ ಚಾವಡಿಯಲ್ಲಿ ಬಂದು ಕುಳಿತಿರುವಾಗ ಚಾರಕರು ಬಂದು ಹೇಳಿದ ಮಾತಾದರೂ ಏನು ಗೊತ್ತೇ, ಹಸ್ತಿನಾವತಿಯ ಕುದುರೆಯೊಂದು ನಮ್ಮ ಚಂಪಕಾವತಿಗೆ ಮುತ್ತಿಗೆ ಹಾಕಿದೆ ಅಂತೆ. ಆ ಕುದುರೆಯ ಹಣೆಯಲ್ಲಿ ಒಂದು ಲಿಖಿತವೂ ಇದೆ ಎಂಬುದಾಗಿ ತಿಳಿಯಿತು. ಅದರ ಬೆಂಗಾವಲಾಗಿ ಮಧ್ಯಮ ಪಾಂಡವನಾದಂತಹ ಅರ್ಜುನ ಬಂದಿದ್ದಾನೆ ಎಂಬ ವಿಷಯ ತಿಳಿಯಿತು. ಆ ಲಿಖಿತವನ್ನು ನಾನು ಮಂತ್ರಿ ಮುಖೇತ ಓದಿಸಿದಾಗ ಅದು ಧರ್ಮರಾಯನು ಅಶ್ವಮೇಧ ಯಾಗ ಮಾಡಿ ಬಿಟ್ಟ ಕುದುರೆ ಎಂಬ ವಿಷಯ ತಿಳಿಯಿತು. ಇದನ್ನು ಸಾಮರ್ಥ್ಯ ಇದ್ದವರು ಕಟ್ಟಬಹುದು, ಇಲ್ಲವಾದರೆ ಶರಣಾಗಬೇಕು, ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು ಎಂಬುದಾಗಿತ್ತು. ನನಗೆ ಈ ಸಮಯಕ್ಕಾಗಿಯೇ ನಾನು ಕಾಯುತ್ತಿದ್ದವನಲ್ಲವೇ, ಹರಿಯ ದರ್ಶನ ಎಂದಾಗುವುದು ಎಂಬುದಾಗಿ ನಾನು. ಹಾಗಂತ ಈ ಸಂತೋಷವನ್ನು ನಾನೊಬ್ಬನೇ ಅನುಭವಿಸಿದರೆ ಸಾಲದೆ, ಇದನ್ನು ನನ್ನ ಮಂತ್ರಿಗಳನ್ನು ಹೋಗಿ ಇದನ್ನು ಸಮಾಲೋಚನೆ ನಡೆಸುತ್ತೇನಂತೆ. ಮಂತ್ರಿಗಳೇ ಬಂದು ಪುಣ್ಯ ಬಂದು ಪುಣ್ಯ ಕುಂತಿ ಸುಖ ಮಂತ್ರಿಗಳೀಗ ಮಂತ್ರಿಗಳೇ, ನನಗೀಗ ಎಷ್ಟು ಸಂತೋಷವಾಗುತ್ತಿದೆ ಅಂತ ನೀವು ಬಲ್ಲಿರ. ಈ ಕ್ಷಣಕ್ಕಾಗಿ ಎಷ್ಟೋ ಸಮಯದಿಂದ ಕಾದು ನಿಂತವರಲ್ಲವೇ. ಶ್ರೀಹರಿಯ ದರ್ಶನ ಭಾಗ್ಯ ನಮಗೂ ನಮ್ಮ ಪ್ರಜೆಗಳಿಗೂ ಎಂದು ಆಗುವುದೋ ಎಂಬುದಾಗಿ ನಾನು ಕಾಯುತ್ತಾ ಇದ್ದವನಲ್ಲವೇ. ಅದಕ್ಕೆ ಈಗ ಸಮಯ ಒದಗಿ ಬಂದಿದೆ ಅಂತ ಹೇಳ್ಬೋದು. ಹಸ್ತಿನಾಪುರದ ಕುದುರೆಯೊಂದು ನಮ್ಮ ಚಂಪಕಾವತಿಗೆ ಬಂದಿದೆ ಅಂತೆ. ಅದಕ್ಕೆ ಮಧ್ಯಮ ಪಾಂಡವನಾದಂತಹ ಪಾರ್ಥ ಬಂದಿದ್ದಾನೆ ಎಂಬ ವಿಷಯ ಈಗಾಗಲೇ ತಿಳಿದಿದೆ. ಆ ಕುದುರೆಯನ್ನು ಕಟ್ಟಿ ನಾವು ಪಾರ್ಥನೊಂದಿಗೆ ಸೆಣಸಿದೆವು ಅಂತಾದರೆ ಅವನ ರಕ್ಷಕನಾಗಿ ಶ್ರೀಹರಿ ಇಲ್ಲಿಗೆ ಬಂದೇ ಬರುತ್ತಾನೆ. ಆ ಶ್ರೀಹರಿಯಿಂದ ನಾವು ಸೋಲುಂಟಾಗಿ ಅವನಿಗೆ ನಮ್ಮ ಪ್ರಾಣವನ್ನು. ನಿಹಾರಿಕೆ ಮತ್ತು ಸಾವನಿ ಇಬ್ಬರು ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ, ಯಾರಿಗಾದರೂ ಸಿಕ್ಕಿದ್ರೆ ಮೈಕ್ ಪಾಯಿಂಟ್ ಹತ್ರ ಕಳಿಸ್ಕೊಳ್ಳಿ ಕೇಳ್ತಗೊಳ್ತಾರೆ. ನಿಹಾರಿ ಮತ್ತು ಸಾವನಿ ಇಬ್ಬರು ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ಯಾರಲ್ಲಿ ಸಿಕ್ಕಿದ್ರೆ ಕೂಗ್ತಾ ಇದ್ರೆ ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಕಳುಹಿಸಿ. ಆ ಕುದುರೆಯನ್ನು ನಾವು ಕಟ್ಟಿದೆವು ಅಂತಾದರೆ ಆಗ ಪಾರ್ಥನೊಂದಿಗೆ ಯುದ್ಧ ಮಾಡಿದಾಗ ಅವರ ರಕ್ಷಕನಾಗಿ ಶ್ರೀಹರಿ ಇಲ್ಲಿಗೆ ಬಂದೇ ಬರುತ್ತಾನೆ. ಆ ಭರವಸೆ ನನಗಿದೆ. ಅದಕ್ಕಾಗಿ
ನಾವು ಈಗ ಏನು ಮಾಡಬೇಕು ಗೊತ್ತೇ? ಅನುಪಮದ ಚಿರಚಿರದ ಮೋಕ್ಷವ ಅನುಸರಿಸಿ ಕ್ಷಣ ಪಡೆದೇನು ಮನೋಹರಯ್ಯನ ನೋಡಿ ತನು ಮನರ ಸಮರ್ಪಣೆ ಮಾಡಿ ತನು ಮನವ ಸಮರ್ಪಣೆ ಮಾಡಿ ಈಗಾಗಲೇ ಸುಧನ್ವನನ್ನು ನಾನು ಸೇನಾಧಿಪತಿಯನ್ನಾಗಿ ನೇಮಿಸಿದವನಿದ್ದೇನೆ. ಹಾಗಂತ ನೀವು ಎಲ್ಲ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿ ವೃದ್ಧರು ಮತ್ತು ಬಾಲಕರನ್ನು ಬಿಟ್ಟು ಎಲ್ಲರೂ ಈ ಯುದ್ಧದಲ್ಲಿ ಪಾಲ್ಗೊಳ್ಳಲೇಬೇಕು. ಅಹಂಕಾರದಿಂದಾಗಲಿ ಭೀತಿಯಿಂದಾಗಲಿ ಅಥವಾ ಅವಿವೇಕದಿಂದಾಗಲಿ ಯುದ್ಧಕ್ಕೆ ಯಾರೂ ಹಿಂಜರಿಯಬಾರದು. ಒಂದು ವೇಳೆ ಯುದ್ಧಕ್ಕೆ ಹಿಂಜರಿದರು ಅಂತಾದರೆ ನನ್ನ ಅಪ್ಪಣೆಯನ್ನು ಮೀರಿ ಯುದ್ಧಕ್ಕೆ ಅವರು ಹಿಂಜರಿದರು ಅಂತಾದರೆ ಅವರನ್ನು ಕೊತ ಕುದಿಯುವ ಎಣ್ಣೆಯಲ್ಲಿ ಹಾಕಲಾಗುವುದು. ಇದು ರಾಜಾಜ್ಞೆ, ಹಂಸ ಧ್ವಜನ ಆಜ್ಞೆ ಎಂಬುದಾಗಿ ಈಗಲೇ ದಂಗುರ ಹೊರಿಸಿ ನಡೀರಿ, ನಡೆಯೋಣ ನಾವು. ಆಗ ಸುಧನ್ವನೋ ಸಂತೋಷದಿಂದಲೇ ಹೊರಟಿದ್ದೇನೆ. ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಸಂತೋಷವನ್ನೇ ಅನುಸರಿಸುವುದು, ಸಂತೋಷವಾದ ಅನ್ವೇಷಣೆಯಲ್ಲೇ ಇರುವುದು.
ಕೆಲವರಿಗೆ ಒಂದೊಂದರಲ್ಲಿ ಸಂತೋಷ ಸಿಗುತ್ತದಂತೆ. ಕೆಲವರಿಗೆ ಅಧಿಕಾರ ತಮ್ಮ ಕೈಯಲ್ಲಿದ್ದರೆ ಸಂತೋಷ, ಕೆಲವರಿಗೆ ಸಂಪತ್ತು ತಮ್ಮಲ್ಲಿದೆಯೋ ಸಂತೋಷ, ಆದರೆ ಕೆಲವರಿಗೆ ಸನ್ಮಿತ್ರರು ಇದ್ದರೆ ಸಂತೋಷ. ಆದರೆ ನಮ್ಮಂತಹ ಕ್ಷತ್ರಿಯರಿಗೆ ಯುದ್ಧವೇ ಸಂತೋಷವನ್ನು ಕೊಡುವಂತಹದ್ದು. ಅದಕ್ಕಾಗಿಯೇ ಮುದದಿಂದ ರಣಕನುವಾಗಿದ್ದೇನೆ. ನಮಗೆ ಮುದವನ್ನು ನೀಡುವಂಥದ್ದು ಯಾವುದು ಅಂತಲೇ ಅಲ್ವಾ ಜಿಜ್ಞಾಸೆ. ಯಾಕಂದರೆ ಮನುಷ್ಯರೆಲ್ಲರೂ ಜೀವಾತ್ಮನಾದವನೊಬ್ಬನು ಎಲ್ಲವನ್ನು ಪಂಚೇಂದ್ರಿಯಗಳ ಮೂಲಕ ಅನುಭವಿಸುತ್ತಾನೆ. ಈ ಎಲ್ಲ ಅನುಭವಗಳು ಕೂಡ ನಮ್ಮ ಮನಸ್ಸನ್ನು ದಾಟಿ ನೇರವಾಗಿ ಹೋಗಿ ಬುದ್ಧಿಯಲ್ಲಿ ಕೊನೆಗೊಳ್ಳುವಂಥದ್ದು. ಬುದ್ಧಿಯನ್ನು ದಾಟಿ ಚಿತ್ತದವರೆಗೆ ಅದು ಹೋಗುವುದೇ ಇಲ್ಲ. ಹಾಗೆ ಹೋದರೆ ಅದು ನಿಜವಾದ ಆನಂದ ಅಂತ ಅನಿಸಲ್ಪಡುತ್ತದೆ. ಹಾಗಾದರೆ ನಿಜವಾದ ಆನಂದ ಯಾವುದು? ಓಂ ಇತ್ಯೇತತ್ ಓಂಕಾರ ರೂಪ ಪ್ರಣವ ರೂಪ ಸಚ್ಚಿತ್ ಆನಂದವನ್ನು ಕೊಡುವ ಸಚ್ಚಿದಾನಂದ ಸ್ವರೂಪ. ಸಚ್ಚಿದಾನಂದ ಸ್ವರೂಪನಾದ ಆ ಭಗವಂತನನ್ನು ನೋಡದಿದ್ದರೆ ಜೀವಾತ್ಮರಾದ ನಮಗೆ ಅಮೃತತ್ವ ಇಲ್ಲ ಅಂತ ನಮ್ಮ ತಂದೆಯವರು ಹೇಳಿದ್ದೇ ಹಾಗೆ. ಆ ಭಗವಂತನನ್ನು ಕಣ್ಣಾರೆ ನಾವು ನೋಡಬೇಕು ಅಂತ. ಅದಕ್ಕೆ ಈಗ ಸರಿಯಾದ ಸಂದರ್ಭ ಬಂದಿತು ಅಂತಲೇ ನಮಗನ್ನಿಸುವುದು. ಪಾಂಡವಾಶ್ವಮೇಧದ ಹಯ ನಮ್ಮ ಚಂಪಕಾವತಿಗೆ ಬಂದಿದೆ, ಅದನ್ನು ಕಟ್ಟಿ ಹಾಕಬೇಕು ಅಂತಲೇ ತಂದೆಯವರು ಆಜ್ಞೆ ಮಾಡಿದ್ದು. ಕಾಳಗವನ್ನು ಮಾಡಿದರೆ ನರನ ಬಿಂಕವನ್ನು ನಾವು ಮುರಿದ್ರೆ ನಾರಾಯಣನನ್ನು ನೋಡುವ ಅವಕಾಶ ಬರ್ತದೆ ಅಂತ. ನರನ ಬಿಂಕವನ್ನು ಮುರಿಯುವುದು ಅಂತ ಹೇಳಿದರೆ ಕೇವಲ ಅರ್ಜುನನ ಬಿಂಕವನ್ನು ಮುರಿಯುವುದು ಅಂತಲ್ಲ. ನಾವೆಲ್ಲರೂ ನರರೇ ಅಲ್ವ. ಮನುಷ್ಯರಾದ ನಮ್ಮೆಲ್ಲರ ಅಹಂಕಾರವನ್ನು ಮುರಿದರೆ ಆ ಪರಮಾತ್ಮನ ದರ್ಶನ ಭಾಗ್ಯ ನಮಗೆ ಲಭಿಸುತ್ತದೆ ಅಂತ. ಅದಕ್ಕಾಗಿಯೇ ತಂದೆಯವರು ಮಾಡಿದ ರಾಜಾಜ್ಞೆ ಕೇಳುತ್ತಾ ಇರುವಾಗ ಈಗಲೂ ಕಿವಿಯಲ್ಲಿ ಅದುವೇ ಅನುರಣಿಸುತ್ತಾ ಇದೆ. ತಪ್ತ ತೈಲದ ಕೊಪ್ಪರಿಗೆ ಎಳೆತ್ತಿ ಬಿಸಾಕುವುದು ರಣಕ್ಕೆ ಹಿನ್ನಿತ್ತ ಜನರ ಅಂತ. ನಿಜವಾಗಿ ಸತ್ಯವಾದ ಮಾತನ್ನೇ ಹೇಳಿದ್ದಾರೆ. ತಪ್ತ ತೈಲದ ಕೊಪ್ಪರಿಗೆಯಲ್ಲಿ ಯಾರನ್ನು ಎಲ್ಲರನ್ನು ಹಾಕುತ್ತೇನೆ ಯುದ್ಧಕ್ಕೆ ಹೊರಡದವರಿಗೆ. ಬಾಲರು ವೃದ್ಧರು ಮಾತ್ರ ಹೊರತಾಗಿ ಉಳಿದವರೆಲ್ಲ ಭಾಗವಹಿಸಬೇಕು ಅಂತ. ಪರಮಾತ್ಮನನ್ನು ನೋಡುವ ಸೌಭಾಗ್ಯ ಅದು ನನಗೊಬ್ಬನಿಗೆ ಮಾತ್ರವಲ್ಲ, ಚಂಪಕಾವತಿಯ ಎಲ್ಲ ಪ್ರಜೆಗಳಿಗೂ ಆಗಬೇಕು ಅಂತ. ಅದಕ್ಕಾಗಿಯೇ ಎಲ್ಲಿ ನೋಡಿದರಲ್ಲಿ ಆ ಭಗವಂತನ ಆಗಮನಕ್ಕಾಗಿ ಯಜ್ಞ ಹೋಮ ಹವನ ಎಲ್ಲ ನಡೆಯುತ್ತಾ ಇದೆ. ಪೂಜೆ ಪುನಸ್ಕಾರ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಚಂಪಕಾವತಿಯಲ್ಲಿ ನಡೆಸಿಕೊಂಡು ಬಂದದ್ದು ಏಕಾದಶಿ ವ್ರತ. ನ ಭೋಕ್ತಾವ್ಯಾಂ ಸಂಪ್ರಾಪ್ತೆ ಹರಿವಾಸರೇ. ಹರಿವಾಸರದಲ್ಲಿ ಬರುವ ಎಲ್ಲ ಪಾಪಗಳು ಅನ್ನವನ್ನೇ ಆಶ್ರಯಿಸಿರುವುದರಿಂದ ಅನ್ನವನ್ನು ಬಿಟ್ಟು ಉಪವಾಸವಿದ್ದು ನಾವು ಏಕಾದಶಿ ವ್ರತವನ್ನು ಮಾಡುವವರು. ಹಾಗಾಗಿ ಕ್ಷತ್ರಿಯರಾದ ನಮಗೆ ಯುದ್ಧ ಅಂತ ಹೇಳಿದ್ರೂ ಒಂದು ಯಜ್ಞವೇ. ಆ ಯಜ್ಞದಲ್ಲಿ ನಾವು ಸರ್ವ ಸಮರ್ಪಣಾ ಭಾವದಿಂದ ನಾವು ತೊಡಗಿಸಿಕೊಳ್ಳಬೇಕು ಅಂತಿದ್ರೆ ಎದುರಿಗಿದ್ದವನು ಚಿನ್ಮಯಾತ್ಮಕನಾಗಿರಬೇಕು. ನರನೊಂದಿಗೆ ನಾನು ಹೋರಾಟಕ್ಕೆ ಇಳಿದಿದ್ದೇನೆ ಅಂತ ಹೇಳಿದರೆ ಆ ಚಿನ್ಮಯ ರೂಪನ ದರ್ಶನಕ್ಕೆ ನಾನು ನನ್ನನ್ನು ಸಿದ್ಧಗೊಳಿಸಿದಂತೆ ಅಲ್ಲವೇ. ಅದಕ್ಕಾಗಿ ಯುದ್ಧಕ್ಕೆ ಹೊರಡುವ ಮುನ್ನ ತಾಯಿಯಾದ ಸುಗರ್ಭೆಯ ಬಳಿ ನಾನು ತೆರಳಿದ್ದು. ಲೇಸು ಕಂದ ಲೇಸು, ನೀನು ಹೊರಟದ್ದು ನೋಡಿ ನನಗೆ ಬಹಳ ಸಂತೋಷವಾಯಿತು. ಆ ಚಿನ್ಮಯ ಸ್ವರೂಪನ ಆ ಶರೀರವನ್ನು ನೋಡಬೇಕು, ಅವನ ಪಾದದ ದರ್ಶನ ನಮಗೆ ಆಗಬೇಕು ಅಂತ ಹೇಳಿ ಯಾವತ್ತಿನಿಂದ ನಾನು ಕಾಯುತ್ತಾ ಇದ್ದೇನೆ ನಾನು. ಆದರೆ ಅಮ್ಮ ಒಂದು ಎಚ್ಚರಿಕೆಯ ಮಾತನ್ನು ಕೊನೆಗೆ ಹೇಳಿದ್ದು, ನರನ ನೋಯಿಸಲ್ ಮುರಹರನ್ ಬರುವನು, ದುರದಿನಿ ಹಿಮ್ಮೆಟ್ಟಿ ಹರಿಗೆ ವಿಮುಖನಾದರೆ ಜರೆವರ್ ಬಂಧುಗಳೆನ್ನನು ಅಂತ. ಸರಿಯಾದ ಮಾತನ್ನೇ ಅಮ್ಮ ಹೇಳಿದ್ದಾಳೆ. ಒಂದು ವೇಳೆ ನಾನು ಹಿಮ್ಮೆಟ್ಟಿದೆ ಅಂತ ಆದರೆ ಬಂಧು ಬಾಂಧವರು ಏನಾಡಿಯಾರು ಅಂತ. ಅದಕ್ಕಾಗಿಯೇ ಹೋದ ನಂತರ ಹಿಮ್ಮೆಟ್ಟುವುದಿಲ್ಲ ಅಮ್ಮ. ಶ್ರೀಹರಿಯ ದರ್ಶನ ಭಾಗ್ಯ ಎಲ್ಲರಿಗೂ ಆಗುವಂತೆ ನಾನು ಕಾದಾಡುತ್ತೇನೆ. ಒಂದು ವೇಳೆ ಹಾಗೆ ನಾನು ಮಾಡಲಿಕ್ಕೆ ವಿಫಲನಾದರೆ ನಿನ್ನ ಮಗನಲ್ಲ ನಾನು, ಆ ಶ್ರೀಹರಿಯ ಭಕ್ತನೂ ಅಲ್ಲ ಅಂತ ಹೇಳಿದ್ದೆ. ಅಲ್ಲಿಂದ ಹೊರಟಾಗುವಾಗ ತಂಗಿ ಕುವಲೆ ಎದುರಾದಳು. ಅಚ್ಯುತಾರ್ಜುನರಿಗೆ ನೀ
ಬೆನ್ನ ತೋರುತ್ತ ಹಿಮ್ಮೆಟ್ಟಿದೆ. ಆದರೆ ಎನ್ನ ಮಾವ ಮೈದುನ ನಾದಿನಿಯರ ಮುಂದೆ ಅದೆಂತು ತಲೆ ಎತ್ತಿ ನಡೆವೆ ಅಣ್ಣ ಅಂತ ಅವಳು ಪ್ರಶ್ನೆ ಕೇಳಿದ್ಲು. ಸಹಜವಾದದ್ದನ್ನೇ ಕೇಳಿದ್ದಾಳೆ. ಒಂದು ಹೆಣ್ಣು ಮಗಳಿಗೆ ತನ್ನ ಪತಿಯ ಮನೆಯಿಂದಲೂ ತಾಯಿಯ ಮನೆಯ ಗೌರವ ಯಾವತ್ತೂ ಉಳಿಯಬೇಕು ಅಂತಲೇ ಅವಳು ಬಯಸುವುದು. ಹಾಗಾಗಿಯೇ ಅವಳು ಈ ರೀತಿಯ ಪ್ರಶ್ನೆ ಇಟ್ಟದ್ದು. ಅಣ್ಣ ಎಲ್ಲಿ ಆದರೂ ಹಿಮ್ಮೆಟ್ಟಿದರೆ ನಮ್ಮ ಮರ್ಯಾದೆಯ ಪ್ರಶ್ನೆ ಅಂತ ಅವಳನ್ನೂ ಸಮಾಧಾನಪಡಿಸಿ ಹೊರಟಾಗ ಜನನಿ ಸೋದರಿಯರು ಇರುವರು ಒಂದಾಗಿ ನನ್ನ ಕಾಂತಿ ಇನ್ನಷ್ಟು ಉಲ್ಬಣಿಸಬೇಕು ಅಂತ ನನ್ನ ಹಣೆಗೆ ಕುಂಕುಮವನ್ನಿರಿಸಿ ನನ್ನ ಪ್ರಭೆ ಇನ್ನಷ್ಟು ವೃದ್ಧಿಸಬೇಕು ಅಂತ ಹೇಳಿ ನನಗೆ ಆರತಿಯನ್ನು ಬೆಳಗಿ ನನಗೆ ಶುಭವಾಗಲಿ ಅಂತ ಹೇಳಿ ನನಗೆ ಕುಂಕುಮವನ್ನು ಹಾಕಿ ನನ್ನನ್ನು ಶೇಷಾಕ್ಷತೆಯನ್ನು ತಳೆದು ಹರಸಿ ಕಳುಹಿಸಿದ್ದಾರೆ. ಹಾಗಾಗಿ ನೇರವಾಗಿ ಇನ್ನು ಯುದ್ಧಾಂಗಣಕ್ಕೆ ಹೋಗುವ ಅಂತ ಹೇಳಿದರೆ ಕುದುರೆಗಳಿಗೂ ಕೂಡ ಹೋಗುವ ಮನಸ್ಸಿಲ್ಲ, ಹಿಂದಕ್ಕೆ ನೋಡ್ತಾ ಇದೆ. ಅವುಗಳಿಗೂ ಗೊತ್ತುಂಟು ಸುಧನ್ವನಿಗೆ ಒಂದು ಪ್ರಾಮುಖ್ಯವಾದ ಕೆಲಸ ಬಾಕಿ ಇದೆ ಅಂತ. ಯಾವತ್ತೂ ಯಾವ ಕೆಲಸಕ್ಕೆ ನಾವು ಹೊರಡುವ ಮುನ್ನವೂ ಮಡದಿಯಾದವಳಿಗೆ ಹೇಳಿ ಹೋಗಬೇಕು. ನಮ್ಮ ಚಂಪಕಾವತಿಗೆ ಬಲಗಾಲನ್ನಿಟ್ಟು ಶುಭಪ್ರದೆಯಾಗಿ ನನ್ನ ಬಾಳ ಪ್ರಭೆಯಾಗಿ ಬಂದವಳು ಪ್ರಭಾವತಿ. ಹಾಗಾಗಿ ಅವಳಿಗೆ ಇಲ್ಲಿಯವರೆಗೆ ಈ ವಿಷಯ ತಿಳಿದಿಲ್ಲ. ಒಂದು ಯುದ್ಧದ ಒಂದು ಸಂದರ್ಭ ಬಂದಿದೆ ಚಂಪಕಾವತಿಗೆ ಅಂತ ಹೇಳುವ ವಿಷಯವೂ ಅವಳಿಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನೆಲ್ಲ ಅವಳಿಗೆ ಹೇಳಿ ಅವಳನ್ನು ಒಪ್ಪಿಸಿ ಅವಳ ಅನುಮತಿಯನ್ನು ಪಡೆದು ನನಗೆ ಮುಂದಡಿ ಇಡಬೇಕಾಗಿದೆ. ಹಾಗಾಗಿ ನೇರವಾಗಿ ಅಂತಃಪುರದತ್ತ ಸಾಗುತ್ತೇನಂತೆ ಸಾಗುತ್ತೇನೆ. ಸತೀಶಿರೋ ಪ್ರಭಾ
ಹುಟ್ಟಿದ ಮನೆಯನ್ನು ಸೇರಿದ ಮನೆಯನ್ನು ಬೆಳಗುವಂತಹ ಮಹಾಭಾಗ್ಯ ಹೆಣ್ಣೊಬ್ಬಳಿಗೆ ಅಷ್ಟೇ ಲಭ್ಯವಷ್ಟೇ. ಇಂದು ನಾನು ಚಂಪಕಾವತಿಯ ಯುವರಾಜನನ್ನು ಮದುವೆಯಾಗಿ ಸುಧನ್ವ ಮಹಾರಾಜ ಇವರನ್ನು ಮದುವೆಯಾಗಿ ಜೀವನದ ಪರಮಾನಂದವನ್ನು ಉಣ್ಣುತ್ತಿರುವವಳು ನಾನು. ಅತೀವ ಸಂತೋಷವನ್ನೀವ ಅತ್ಯಂತ ಆನಂದವನ್ನು ಈವ ಒಂದು ಪದ ಹೆಣ್ಣೊಬ್ಬಳಿಗಿದ್ದರೆ ಅದು ಸತಿಶಿರೋಮಣಿ ಎಂದಲ್ಲವೇ? ಹೆಣ್ಣೊಬ್ಬಳ ಜೀವಿತಾವಧಿಯಲ್ಲಿ ಇದಕ್ಕಿಂತ ಹೆಚ್ಚಿನದಾದ ಹೊಗಳಿಕೆ, ಇದಕ್ಕಿಂತ ಹಿರಿದಾದ ಒಂದು ಗೌರವ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಅರ್ಥೈಸಿಕೊಂಡವಳು ನಾನು. ಸತಿಶಿರೋಮಣಿ ಪ್ರಭಾವತಿ ಎಂದಿರಲ್ಲವೇ? ಇದಕ್ಕಿಂತ ಹೆಚ್ಚಿನ ಹೊಗಳಿಕೆ, ಇದಕ್ಕಿಂತ ಮೇಲಿನ ಹೊಗಳಿಕೆ ನೀವೇನೋ ಮಾಡಬೇಕಾದ್ದಿಲ್ಲ. ಆ ಸತಿಶಿರೋಮಣಿ ಆಗಬೇಕು ಎಂಬ ಬಯಕೆ ಸದಾಕಾಲ ನನ್ನಲ್ಲಿ ಇರುವಂಥದ್ದೇ. ಸತಿಶಿರೋಮಣಿ ಆದೆನೋ ನಾನು ಎಂದು ಕೇಳಿದರೆ ಸತಿಶಿರೋಮಣಿ ಎನಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯದ ಕೆಲಸವೇ? ಈ ಪುಣ್ಯ ಭೂಮಿಯಲ್ಲಿ ಆಗಿ ಹೋದ ಎಷ್ಟೋ ಸತಿಶಿರೋಮಣಿಗಳ ಚರಿತ್ರೆಯನ್ನು ಕಂಡಾಗ ಅವರು ಪಟ್ಟ ಪಾಡೆಷ್ಟು, ತಮ್ಮ ಸತಿತ್ವವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಅವರು ಪಟ್ಟ ಭವಣೆ ಎಷ್ಟು ಎಂಬುದನ್ನು ಕ್ಷಣಕಾಲ ಆಲೋಚನೆ ಮಾಡಿದರೆ ಅರ್ಥವಾಗುತ್ತದೆ. ಸತಿಶಿರೋಮಣಿ ಎನಿಸಿಕೊಳ್ಳಲು ಎಂತಹ ಪರಮ ಯೋಗ್ಯತೆ ಬೇಕು ಎನ್ನುವುದು. ಆದರೂ ಸತಿಶಿರೋಮಣಿ ಪ್ರಭಾವತಿ ಎಂದಿರಲ್ಲವೇ? ಸಂತೋಷವೇ ಹೌದು. ಇಂದಿನ ನಿಮಗೆ ಅಲಂಕಾರ ವಿಶೇಷ ಎಂದು ಅನ್ನಿಸಿರಬಹುದಲ್ಲವೇ? ಹೇಗೆ ನಾನು ಉಟ್ಟ ಸೀರೆ ಸಾಕೋ? ಇವತ್ತಿನ ದಿನ ಪೆಟ್ಟಿಗೆ ತೆರೆಯುವಾಗ ಸಾವಿರ ಸಾವಿರ ಸೀರೆಗಳಿದ್ದರು ಇದೇ ಸೀರೆ ಉಡಬೇಕು ಎನ್ನುವ ಬಯಕೆ ನನ್ನದಾಯಿತು. ಇವತ್ತಿನ ದಿನಕ್ಕೆ ಇದೇ ಸೀರೆ ಪ್ರಶಸ್ತ ಎಂದೆನಿಸಿ ನಾನು ಉಟ್ಟು ಅಲಂಕರಿಸಿಕೊಂಡಿದ್ದೇನೆ. ತವರು ಮನೆಗೆ ಬೆಳಕಾದೆ, ಹೋದ ಮನೆಗೆ ಸುಖವನ್ನು ಸಮೃದ್ಧಿಯನ್ನು ತಾ ಎಂಬಂತೆ ಆಶೀರ್ವದಿಸಿ ನನ್ನ ತವರು ಮನೆಯಲ್ಲಿ ಉಡಿಸಿದ ಧಾರೆ ಸೀರೆ ಇದು, ಕಂದು ಬಣ್ಣದ್ದು. ಹೇಗೆ
ಚಂದವಿಲ್ಲವೇ? ಋತುನಾಭರಣಗಳ ದ್ಯುತಿ ಬೆಳಗಿದಂತೆ ಎಂದು ನಿಮಗೆ ಅನಿಸುವುದಿಲ್ಲವೇ? ಹೆಣ್ಣೊಬ್ಬಳ ಏನೇ ಆಭರಣಗಳನ್ನು ನವರತ್ನ ಖಚಿತವಾಗಿ ಧರಿಸಿದರೂ ಅದಕ್ಕೆಲ್ಲಕ್ಕೂ ದ್ಯುತಿ ಬರುವಂತೆ ಮಾಡುವುದು ಯಾವುದೆಂದು ಬಲ್ಲಿರಾ? ಈ ನನ್ನ ಜೀವನಕ್ಕೆ ಹೇತುಭೂತಳಾಗಿ ಬಾ, ನನ್ನೊಡನೆ 100 ವರ್ಷ ಸುಖ ದಾಂಪತ್ಯವನ್ನು ನಡೆಸಲು ನನ್ನ ಜೊತೆಯಲ್ಲಿ ನಡೆದು ಬಾ ಎಂದು ನನ್ನ ಪತಿದೇವರು ಪ್ರತಿಜ್ಞಾಬದ್ಧರಾಗಿ ನನ್ನ ಕಂಠಕ್ಕೆ ತೊಡಿಸಿರುವ ಈ ಕರಿಮಣಿ ಸರವಲ್ಲವೇ ಉಳಿದೆಲ್ಲ ಆಭರಣಗಳಿಗೂ ಹೆಚ್ಚು ಬೆಳಕನ್ನು ತಂದುಕೊಡುವುದು. ಉಳಿದೆಲ್ಲ ಆಭರಣಗಳು ಇದರ ದ್ಯುತಿಯಿಂದಲ್ಲವೇ ಹೆಚ್ಚು ಪ್ರಕಾಶಮಾನವಾಗುವುದು. ಸ್ಪಷ್ಟವಾಗಿ ಕಾಣುವಂತೆ ಕಸ್ತೂರಿ ತಿಲಕವನ್ನೇ ನಾನಿಂದು ಧರಿಸಿದ್ದೇನೆ. ಸದಾ ಸರ್ವದಾ ನನ್ನ ಪತಿದೇವರು ಆರಾಧಿಸುವಂತಹ ಶ್ರೀಮನ್ನಾರಾಯಣನ ಲಲಾಟ ಫಲಕದಲ್ಲಿ ರಾರಾಜಿಸುತ್ತಿರುವ ಈ ಕಸ್ತೂರಿ ತಿಲಕ ಎಂದರೆ ನನ್ನವರಿಗೆ ಅದೇನೋ ಮಮತೆ, ಅದೇನೋ ವಿಶೇಷ ಪ್ರೀತಿ. ಆದ್ದರಿಂದ ಅವರಿಗೆ ಆನಂದವನ್ನೀಯಲೇ ನಾನು ಸ್ಪಷ್ಟವಾಗಿ ಕಾಣುವಂತಹ ಕಸ್ತೂರಿ ತಿಲಕವನ್ನೇ ಧರಿಸಿದವಳಿದ್ದೇನೆ. ಆದರೆ ನಿಮಗನ್ನಿಸಬಹುದು, ಇವತ್ತೇಕೆ ಇಷ್ಟು ಸಂಭ್ರಮ, ಏನು ವಿಶೇಷ ಎಂದು. ಬೆಳಿಗ್ಗೆ ಸ್ನಾನವಾಗುವಾಗಲೇ ನನ್ನ ಅತ್ತೆಯಾದ ಸುಗರ್ಭಾ ದೇವಿಯವರು ನನ್ನ ಹಣೆಗೆ ಮಂಗಳ ತಿಲಕವನ್ನಿರಿಸಿ ಕೆನ್ನೆಗೆ ಅರಶಿನವನ್ನು ಹಚ್ಚಿ ಮಂಗಳಾರತಿಯನ್ನು ಬೆಳಗಿ ಈ ಮಧುಚಂದದ ವಂಶವನ್ನು ಬೆಳಗು ಮಗಳೇ, ಇದೇ ಸಕಾಲ ಎಂಬಂತೆ ಆಶೀರ್ವದಿಸಿದರು. ಆದ್ದರಿಂದಲೇ ಇವತ್ತಿಷ್ಟು ಸಂಭ್ರಮ. ಅರೆಬಿರಿದ ಕೆಂಡ ಸಂಪಿಗೆ, ಪನ್ನೀರು ತುಂಬಿದ ಹರಿವಾಣ ನಿಮಗೆ ಅರ್ಥವಾಗಿರಬಹುದು, ಅರ್ಥವಾಗುವವರಿಗೆ ಆದರೆ ಸಾಕು. ಆದ್ದರಿಂದ ಇವತ್ತು ನಾನು ಪತಿಯ ಶುಭಾಗಮನದ ನಿರೀಕ್ಷೆಯಲ್ಲಿದ್ದೇನೆ. ಅವರು ಬಂದ ಕೂಡಲೇ ಅತ್ಯಂತ ಸಂತೋಷಭರಿತರಾಗಿ ಸರಸ ಸಲ್ಲಾಪದಿಂದ ನನ್ನನ್ನು ಎದುರುಗೊಳ್ಳಬೇಕು ಎಂಬುದಕ್ಕಾಗಿಯೇ ಅಂಗಾಂಗಗಳನ್ನು ಶೃಂಗರಿಸಿ ಸಿದ್ಧಗೊಂಡಿದ್ದೇನೆ. ಪ್ರಾಣಾದಿಗಳು ಎಂದು ನನ್ನನ್ನು ಅತ್ಯಂತ ಪ್ರೀತಿಸುವ ಅವರು ಇವತ್ತು ನನ್ನನ್ನು ನೋಡಿದೊಡನೆ ಮುದಗೊಂಡಾರು, ಸಂತೋಷಗೊಂಡಾರು ಎಂಬ ಬಯಕೆಯಿಂದಲೇ ನಾನು ಈ ರೀತಿಯಾಗಿ ಅಲಂಕರಿಸಿಕೊಂಡು ಬಂದಿದ್ದೇನೆ. ಅದೋ ದೂರದಿಂದಲೇ ಕುದುರೆಗಳ ಕುರಪುಟದ ಸದ್ದು ಕೇಳಿಸುತ್ತಿದೆಯಲ್ಲವೇ, ನನ್ನವರು ಬಂದರು ಅಂತ ಕಾಣುತ್ತದೆ. ಆದ್ದರಿಂದ ಅವರಿಗೆ ಬೇಕಾದ ಪುರದಲ್ಲಿ ಬೆಳೆದಿರುವಂತಹ ಸುಗಂಧಯುಕ್ತ ಹೂಗಳಾದ ಮಲ್ಲಿಗೆ, ಜಾಜಿ ಇಂಥವುಗಳನ್ನು ಹರಿವಾಣದಲ್ಲಿ, ಚಿನ್ನದ ಹರಿವಾಣದಲ್ಲಿ ತುಂಬಿಕೊಂಡು ಪರಿಮಳಯುಕ್ತವಾದ ಲೇಪನಗಳನ್ನು ಇರಿಸಿಕೊಂಡು ಅವರ ಶುಭಾಗಮನದ ನಿರೀಕ್ಷೆಯಲ್ಲಿದ್ದೇನೆ. ಕಸ್ತೂರಿಮಯವಾದ ವೀಳೆಯಗಳನ್ನು ಸಿದ್ಧಗೊಳಿಸಿಕೊಂಡಿದ್ದೇನೆ. ಇನ್ನೇನು ಅವರನ್ನು ನೋಡಲು ಹೊರಡಬೇಕು ಎನ್ನುವಷ್ಟರಲ್ಲಿ ಕನ್ನಡಿ ಕಾಣಿಸಿದ ನನ್ನ ಪ್ರತಿಬಿಂಬಕ್ಕೆ ಸೋತು ಹೋದೆನಲ್ಲ. ಮಂತ್ರಮುಗ್ಧಳಾಗಿದ್ದೇನೆ ನನ್ನ ಸೌಂದರ್ಯವನ್ನು ಕಂಡು. ನನ್ನವರು ಆಗಾಗ ಹೇಳಿದ್ದುಂಟು, ಮನ್ಮಥನ ಮದ್ದಾನೆ ರತಿಗಿಂತ ನೀನೇ ಚೆಲುವೆ ಕಣೆ ಎಂದು. ಆದ್ದರಿಂದ ಅವರನ್ನು ನಿರೀಕ್ಷಿಸುತ್ತಾ ಅವರು ಸರಸ ಸಲ್ಲಾಪಗಳಿಂದ ನನ್ನನ್ನು ಎದುರುಗೊಂಡಾರು ಎಂದು ಕಾತರದಿಂದ ಕಾಯುತ್ತಾ ಇರುವಾಗ ಇದೋ ಬಂದರಲ್ಲವೇ, ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಏನೇ ಎಲ್ಲಿಗೋ ಹೋದಂತೆ ಕಾಣುತ್ತದೆಯಲ್ಲವಾ, ಏನೋ ವಿಶೇಷ ಕಾಣುತ್ತಿದೆ ನಮ್ಮ ಮುಖದಲ್ಲಿ. ನಾನೊಂದು ಹೇಳಲೆ, ಎಲ್ಲಿಗೆ ಪಯಾಣಯವಯ್ಯ?
ಮಲ್ಲಿಗೆ ಬೇಡವಯ್ಯ ಪ್ರಾಣದಾನ ರಾಜ ಕಿವಿಗಿಂತ ಬರುವುದಕ್ಕೆ ಪ್ರಾಣದಾನ ಚಂದನದ ತರೆಗಳು ಚಂದನವದಲ್ಲಿ ಕೊಟ್ಟು ಬಲು ಆವಲಿಗೆ ಪಯಣವಯ್ಯ ಪ್ರಾಣಕಾಂತ ಪ್ರಭಾ, ಪಾದಕ್ಕೆ ರಗಿಕೊಂಡಿದ್ದೇನೆ. ಕಾಲಿಗೆರಗಿದ ನಿನ್ನನ್ನು ಮೇಲಕ್ಕೆತ್ತಿ ಬಿಗಿಯಾಗಿ ಅಪ್ಪಿಕೊಂಡಿದ್ದೇನೆ. ಪ್ರಾಣಕಾಂತ, ಹಾ. ಇಂದಿನ ನಿಮ್ಮ ವೇಷಭೂಷಣಗಳನ್ನು ಕಂಡರೆ ಹಾ. ಏನೋ ಆಶ್ಚರ್ಯ ಎನ್ನಿಸುತ್ತಿದೆ. ಆಶ್ಚರ್ಯ ಆಯ್ತಾ? ಇಂದಿನ ನಿಮ್ಮ ವೇಷಭೂಷಣಗಳು ಹಾ. ಯಾವತ್ತೂ ಮಡದಿಯ ಅಂತಃಪುರಕ್ಕೆ ಬರುವಂತೆ ಇರುವ ಹಾಗೆ ಕಾಣುವುದಿಲ್ಲ. ಯಾವತ್ತಿನ ಏನೋ ಹಾಗೆ ಇಲ್ಲ. ಒಂದು ವಿಶೇಷ ವಿಶೇಷವನ್ನು ಕಂಡಿದ್ದಿ. ಖಂಡಿತ. ಹಾ. ಯಾಕೆ ಹೀಗೆ ಎನ್ನುವ ಕುತೂಹಲ ನನಗೆ. ಹಾ. ಯಾವಾಗಲೂ ಬರುವಂತ ರಥವೂ ಅಲ್ಲ, ಹಾ. ರಥಾರೂಢರಾಗಿ ಬಂದ ನಿಮ್ಮ ಹಾವಭಾವ, ರಾಜಗಾಂಭೀರ್ಯ, ರಾಜ ಟಿವಿ ಹಾ. ಯಾವಾಗಲೂ ಮಡದಿಯ ಮನೆಗೆ ಬರುವಂತೆ ಕಾಣುವುದಿಲ್ಲ. ಓಹೋ, ಏನೋ ವಿಶೇಷವಿದೆ. ಎತ್ತಲೋ ಹೊರಟಿದ್ದೀರಿ ಎನ್ನುವುದಂತೂ ಸ್ಪಷ್ಟ. ಅರ್ಥ ಆಯಿತು ನಿನಗೆ. ಅರ್ಥ ಮಾಡಿಕೊಂಡೆ ನಾನು. ಹಾ. ಇವತ್ತಿನ ರಾಜ ಗಾಂಭೀರ್ಯವನ್ನು ನೋಡಿದೊಡನೆ, ಹಾ. ನಿಮ್ಮ ರಥವನ್ನು ನೋಡಿದೊಡನೆ ಹಾ. ಏನೋ ವಿಶೇಷಕ್ಕೆ ಹೊರಟಿದ್ದೀರಿ ಎನ್ನುವ ಅನಿಸಿಕೆ ನನ್ನದು. ಸಾರಥಿ ಅಲ್ಲೇ ಇದ್ದಾನೆ. ಪಾದಕ್ಕೆ ಮಣಿದವಳನ್ನು ಹಾ. ಎತ್ತಿ ಅಪ್ಪಿಕೊಂಡ ಕಾಲದಲ್ಲಿ ಹಾ. ನಿಮ್ಮ ಹರವಾದ ಎದೆಗೆ ನಾನು ಶಿರವಾನಿಸಿದಾಗ ಹಾ. ಏನೋ ಚುಚ್ಚಿದ ಅನುಭವ ನನಗೆ. ಚುಚ್ಚಿತಲ್ವ ನಿನಗೆ? ಎಂದಿನ ಅನುಭವ ಅಲ್ಲ, ಹಾ. ಯಾವಾಗಲೂ ನಿಮ್ಮ ಹರವಾದ ಎದೆಯನ್ನೇ ನನ್ನ ಆಶ್ರಯ ಎಂದುಕೊಂಡವಳಿಗೆ ಹಾ. ಇವತ್ತು ಎಂದಿನ ಅನುಭವ ಅಂತೂ ಆಗಲಿಲ್ಲ. ಕವಚ ಸೀಸಕಗಳು ಇದೆ. ಸೀಸದ ಕವಚ ಚುಚ್ಚಿದಂತಹ ಅನುಭವ. ಹೌದು ಹೌದು. ಯಾವ ಸೀಸದ ಕವಚದ ಒಳಗಿನಿಂದಲೇ ಹಾ. ನಿಮ್ಮ ಎದೆಯ ಬಡಿತ ಸ್ಪಷ್ಟವಾಗಿ ನನಗೆ ಕೇಳುತ್ತಿದೆ. ಯಾವತ್ತೂ ನಾನು ನಿಮ್ಮ ಎದೆಯ ಬಡಿತ ಕೇಳಿದವಳೆ, ಅರ್ಥೈಸಿಕೊಂಡವಳು ನೀನು ಮನದ ಭಾವವನ್ನು ಅಲ್ವಾ? ಇವತ್ತು ನಿಮ್ಮ ಎದೆಯ ಬಡಿತ ಏನೋ ವಿಶೇಷವನ್ನೇ ಸಾರ್ಥ ಉಂಟು. ಹಾ. ರಥಾರೂಢರಾಗಿ ಹೊರಟಿದ್ದೀರಿ. ಹಾ. ರಥಕ್ಕೆ ಕಟ್ಟಿದ ಅಶ್ವವನ್ನು ಕಂಡಾಗ ಹಾ. ಕ್ಷೀಣಾಶ್ವಗಳು ಯುದ್ಧ ಎಂಬ ಕರ್ಮಕ್ಕೆ ಹೋಗುವಂತದ್ದೋ ಏನೋ. ಹಾ. ರಥ ತುಂಬಾ ಶಸ್ತ್ರಾಸ್ತ್ರಗಳು, ಹ್ಮ್. ಶಿರದಲ್ಲಿ ಶಿರಸ್ತ್ರಾಣ, ಹಾ. ಕೈಯಲ್ಲಿ ಬಿಲ್ಲು ಬಾಣ, ಹೌದು. ಬೆನ್ನಲ್ಲಿ ಬತ್ತಳಿಕೆ. ಹಾ. ಇದೇನು ಮಡದಿಯ ಮನೆಗೆ ಬರುವ ಲಕ್ಷಣವಂತೂ ಅಲ್ಲ ಎನ್ನುವುದು ಸ್ಪಷ್ಟ. ನಿನ್ನಲ್ಲಿ ಹೊಡೆದಾಟಕ್ಕೆ ಬಂದದಲ್ಲ. ಯಾಕಂದ್ರೆ ನಿನಗೆ ಸಂದೇಹ ಕಾಡುತ್ತಾ ಇದೆ ಅಲ್ವಾ ಈಗ? ಖಂಡಿತವಾಗಿಯೂ ಹೌದು. ಯಾವತ್ತೂ ಪತಿ ಈ ರೀತಿ ಬರುವುದಿಲ್ಲ ಬಂದವನಲ್ಲ. ನನ್ನಲ್ಲಿಗೆ. ನನ್ನಲ್ಲಿ ಏನೋ ಒಂದು ಅಡಗಿಸುತ್ತಾ ಇದ್ದಾನೋ ಇವನು, ಎಲ್ಲಿಗೋ ಅನ್ನುವ ಹೊರಟಿದ್ದಾನೆ ಅಂತ ಅಲ್ವಾ? ಕೈ ಹಿಡಿದು ನೀನು ಬಳಿಗೆ ಬಂದವಳು, ನಮ್ಮ ಮನೆಯನ್ನು ಬೆಳಗಿದವಳು, ಅಕ್ಕಿ ಕಾಳಿನ ರಾಶಿಯ ಮೇಲೆ ಒಂದೊಂದೇ ಹೆಜ್ಜೆ ಇರಿಸಿ ನನ್ನನ್ನು ಸಮೀಪಿಸಿದವಳು. ಹೌದು ಕಾಂತ. ಬರೇ ಕರಗ್ರಹಣ ಮಾಡಿಕೊಂಡದ್ದಲ್ಲ, ಖಂಡಿತ. ಪಾಣಿಗ್ರಹಣ ಮಾಡಿಕೊಂಡು ಸತಿಪತಿಯರಾದವರು ನಾವು. ಖಂಡಿತ. ಇಲ್ಲಿಯವರೆಗೆ ಯಾವುದನ್ನೂ ನಿನ್ನಲ್ಲಿ ಬಚ್ಚಿಡಲಿಲ್ಲ, ಎಲ್ಲವನ್ನೂ ಹೇಳಿದವನೇ ಅಲ್ವಾ? ಖಂಡಿತ. ಹಾಗಾಗಿ ಇವತ್ತು ಕೂಡ ನಾನು ಬಚ್ಚಿಡುವುದಿಲ್ಲ, ಬಿಚ್ಚಿಡುತ್ತೇನೆ. ನಳಿನಾಕ್ಷಿ ಕೇಳೆ
ನನ್ನನ್ನು ನೋಡುತ್ತಾ ಇರುವಾಗ ವಿಶೇಷವಾದ ಕುತೂಹಲವು ನಿನ್ನಲ್ಲಿ ಗಮನಿಸುತ್ತಾ ಇದ್ದೇನೆ. ಹೇಳುವ ಭಾವವಿದ್ದರೆ ಕೇಳುವ ಕುತೂಹಲವಂತೂ ತೀರಾ ಹೆಚ್ಚಾಗಿದೆ. ಹೌದು, ಕಣ್ಣನ್ನು ನೋಡುತ್ತಾ ಇದ್ದರೆ ಕಣ್ಣೇ ಕಮಲವು ಅಂತ ಅನಿಸುತ್ತಾ ಇದೆ. ಕಣ್ಣೂ ಕಮಲ, ಮೊಗವೂ ಕಮಲ ಅಂತ. ಕಮಲೋ ಕಮಲೋತ್ಪತ್ತಿ ಅಂತ. ಹಾಗಾಗಿ ಈ ಕಮಲವನ್ನು ಬಯಸದವರು ಯಾರಿದ್ದಾರೆ ಹೇಳಿ? ತ್ರಿಶಕ್ತಿ ಮಾತೆಯರು ಕಮಲದ ಮೇಲೆ ಆಸೀನರಾಗಿದ್ದಾರೆ. ಲಕ್ಷ್ಮೀ ಸರಸ್ವತಿಯವರು ಕಮಲವನ್ನೇ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಶ್ರೀ ಮಹಾವಿಷ್ಣುವಿನ ನಾಭಿಯಿಂದಲೇ ಕಮಲ ಹುಟ್ಟಿಕೊಂಡಿದೆ. ಕಮಲದ ದೇಟಿನಲ್ಲಿ ಏನಿದೆ ಅಂತ ಇಣುಕಿ ನೋಡಿದಂತೆ ಬ್ರಹ್ಮದೇವ ಸಮಸ್ತ ಬ್ರಹ್ಮಾಂಡವನ್ನೇ ನೋಡಿ ಬೆರಗುಗೊಂಡಿದ್ದಾನಂತ. ಕಮಲದ ದೇಟನ್ನು ಕಂದಮೂಲ ಆಹಾರವಾಗಿ ಋಷಿಮುನಿಗಳು ಬಳಸುತ್ತಾರೆ. ಅಂತಹ ಕಮಲಕ್ಕೆ ನಾನು ನಿನ್ನನ್ನು ಯಾಕೆ ಹೋಲಿಸಿದ್ದೇನೆ ಅಂತ ಹೇಳಿದರೆ, ಕಮಲ ಅಂದರೆ ಲಕ್ಷ್ಮಿ ಕೂಡ ಹೌದು. ನೀನು ನಮ್ಮ ಗೃಹಲಕ್ಷ್ಮಿ ನೋಡು. ಹೌದು, ಬಹಳಷ್ಟು ಮನಸ್ಸಿಟ್ಟು ಸಿಂಗರಿಸಿಕೊಂಡದ್ದು ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಧನ್ಯೋಸ್ಮಿ, ಗುರುತಿಸಿದಿರಿ ನೀವು. ಹೌದು, ಅದಲ್ಲದೆ ಇಲ್ಲಿ ಇಷ್ಟೆಲ್ಲ ಸಿದ್ಧತೆ ಮಾಡಿದ್ದಿ. ಬಂಗಾರದ ಹರಿವಾಣದಲ್ಲಿ ಕರ್ಪೂರ ವೀಳೆಯಗಳು, ಸುಗಂಧ ದ್ರವ್ಯಗಳು, ವಿಧ ವಿಧದ ಪುಷ್ಪಗಳು, ಅದರಲ್ಲಿ ಮಧ್ಯ ಶೋಭಿಸುವ ಸಂಪಿಗೆ ಹೂವು, ಮನದ ಬಯಕೆ ಏನು ಅಂತ ಹೇಳಿ ಬಿಂಬಿಸುವಂತಹ ಸಂಪಿಗೆ ಹೂವು. ಇದೆಲ್ಲವನ್ನು ನೋಡುವಾಗ ಏನು ಹೇಳಲಿಕ್ಕೆ ಹೊರಟದ್ದು ಅಂತಲೂ ಗೊತ್ತಾಗ್ತದೆ. ಆದರೆ ಸೌಂದರ್ಯವನ್ನು ನೋಡಿ ಒಮ್ಮೆ ಗರಬಡಿದ ನಾನು ನನ್ನವಳೇ ಹೌದೋ ಅಲ್ಲೋ ಎನ್ನುವ ಹಾಗೆ ಆಯಿತು. ಪರಮ ಸುಂದರಿ ನೀನು ಯಾರೆ ಅಂತ ಕೇಳಬೇಕು ಅಂತಿದ್ದೆ. ಮತ್ತೆ ನೋಡುವಾಗ ಗೊತ್ತಾದದ್ದು ನನ್ನವಳೇ ಇವಳು ಅಂತ. ಅಲ್ಲ, ಮನಸ್ಸಿನ ಬಯಕೆಯನ್ನು ಅರಿತು ನಡೆಯುವವಳಾದರೆ ಅಂತ ಹೆಂಡತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂತ ಹೇಳ್ತಾರೆ. ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇದ್ದರೆ ಅಂತ. ಇಚ್ಛೆಯನ್ನು ಅರಿತೇ ಎಲ್ಲವನ್ನು ತಿಳಿದೇ ನೀನು ಮುನ್ನಡೆಯಿಡುವವಳು. ಆದರೆ ಇಂದು ಯಾವ ಸಂಶಯ ಅಂತ ನೀನು ಹೇಳಿದ್ದಿ, ಬಂದವನ ಉಡುಗೆ ತೊಡುಗೆ ನೋಡುವಾಗ ಎಂದಿನಂತಿಲ್ಲ. ಯುದ್ಧಕ್ಕೆ ಹೊರಟದ್ದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಗಮನಿಸಿದ್ದೇನೆ ನಾನು. ಹೌದು, ನಿನ್ನ ಊಹೆ ತಪ್ಪು ಖಂಡಿತವಾಗಿಯೂ ಅಲ್ಲ. ಯುದ್ಧಕ್ಕೆ ನಾನು ಹೊರಟದ್ದೇ ಹೊರಟದ್ದು. ಆದರೆ ಯಾರಲ್ಲಿ ಅಂತ ಹೇಳುವುದು ನಿನಗೆ ಪ್ರಶ್ನೆಯಾಗಿ ಕಾಡಿರಬಹುದು. ನಮ್ಮ ಚಂಪಕಾವತಿಯಲ್ಲಿ ಇಲ್ಲಿಯವರೆಗೆ ಯಾವುದೇ ಯುದ್ಧ ಸಂಭವಿಸಲಿಲ್ಲ. ನಮ್ಮ ತಂದೆಯವರಿಗೆ ಬಹುದಿನದ ಕನಸು ಏನು, ಆ ಶ್ರೀಹರಿಯ ದರ್ಶನ ಆಗಬೇಕು ಅಂತ. ಹಾಗೆ ಒಂದು ಸದವಕಾಶ ಬಂದಿದೆ ಪ್ರಿಯೆ. ಹೇಗೆ ಆ ದೇವಿ ಉದ್ಭವವಾಗುವಾಗ ದೇವತೆಗಳ ನಿಷ್ಠಿಸುರೇ ಕಾರಣವಾಯಿತು, ಹಾಗೆ ನಮ್ಮೆಲ್ಲರ ಒಂದು ಆ ಸಂಕಲ್ಪ, ಆ ದೇವನನ್ನು ಕಾಣಬೇಕು ಅಂತ ಇದ್ದ ಒಂದು ಪರಮಾಶೆ ಇತ್ತಲ್ಲ, ಅದು ಕೈಗೂಡುವ ಒಂದು ಸಂದರ್ಭ ಈಗ ಬಂದಿದೆ. ನರನ ಬಿಂಕವನ್ನು ಮುರಿಯುವ ಸಂದರ್ಭ ಬಂದಿದೆ. ಅಂದರೆ ಪಾಂಡವರು ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ಆ ಹಯ ನಮ್ಮ ನಾಡಿಗೆ ಬಂದಿದೆ. ಅದರ ಬೆಂಗಾವಲಾಗಿ ಬಂದವ ಯಾರು ಗೊತ್ತೇ? ಮಧ್ಯಮ ಪಾಂಡವನಾದ ಪಾರ್ಥ. ಏನಂದ್ರಿ ಕಾಂತ? ಪಾರ್ಥ. ಯಾಕೆನೆ ಪಾರ್ಥ ಅಂತ ನಾನು ಹೇಳಿದ್ದು, ಮುಖದ ಬಣ್ಣವೇ ಬದಲಾಯಿತಲ್ಲ ಅಂತ. ಪೂರ್ಣ ಚಂದ್ರನ ಹಾಗೆ ಇದ್ದ ನಿನ್ನ ಬಣ್ಣ ರಾಹುಗ್ರಸ್ತ ಚಂದ್ರನ ಹಾಗೆ ಆಗಿದೆ ಅಲ್ವಾ? ಖಂಡಿತವಾಗಿಯೂ. ಪಾರ್ಥ ಅಂತ ಹೇಳುತ್ತೇನೆ ಕಾಂತ. ಕೇಳಿದಾಗಲೇ ಹೆದರಿಕೆ ಆಯಿತು. ಅರ್ಜುನನಿಗೆ ನಾನೇನು ಹೆದರುವವನಲ್ಲ. ದೇವತೆಗಳೇ ಮೆಚ್ಚುವ ಹಾಗೆ ಕಾದಾಡಬಲ್ಲೆನೋ? ಧೈರ್ಯದಿಂದಿರು. ಏನು ಹೇಳಿದಿರಿ ಕಾಂತ? ಪಾಂಡವಾಶ್ವಮೇಧ ನಮ್ಮ ನಗರಕ್ಕೆ ಪ್ರವೇಶಿಸಿದೆ, ಅದು ಬಂಧಿಸಲ್ಪಟ್ಟಿದೆ ಎಂದಿರೆ. ಅದರ ಸೇನಾಧಿಪನಾಗಿ ನೀವೇ ನಿಯುಕ್ತಗೊಂಡಿದ್ದೀರಿ. ಏನು ಕಾಂತ, ನನ್ನ ಮಾತನ್ನೊಂಚೂರು ಕೇಳುವಿರಾ?
ಪಾರ್ಥ ಕಂದೋ ಪಿತ ಪಾರ್ಥ ಕಂದೋ ಎಂದು ಗೆಲ್ಲಬಹುದು ಎಂದು ಗೆಲ್ಲಬಹುದು ಶ್ರೀಕೃಷ್ಣ ಸದಿ ಸಾಧ್ಯದ ಬಗ್ಗೆ ಶ್ರೀಕೃಷ್ಣ ಸದಿ ಸಾಧ್ಯದ ಬಗ್ಗೆ ಕಾಂತಕ್ಕೆ ಸುಸುರ ಪ್ರಭೋ, ಪ್ರಭಾ, ಕಣ್ಣಿಟ್ಟು ಕಾಲಿಡುವುದು ಜಾಣರ ಲಕ್ಷಣ. ಇಂತಹ ಸಾಲಿಗೆ ನನ್ನ ಗಂಡನು ಸೇರಿದ್ದಾನೆ ಎಂಬ ಹೆಮ್ಮೆ ನನಗಿತ್ತು. ಆದರೆ ಇದೇನಿದು ನೀವು ಹೇಳುತ್ತಿರುವುದು? ಅವಿವೇಕದ ಕೈಗೆ ಬುದ್ಧಿಯನ್ನು ಕೊಟ್ಟಿರಾ ಕಾಂತ? ಅವಸರದ ತೀರ್ಮಾನವನ್ನೇನಾದರೂ ಕೈಗೊಂಡಿರೆ? ನೀವೇನು ಹೇಳುತ್ತಿರುವುದು? ನರನ ಕೂಡ ಯುದ್ಧವೇ? ಹೌದು. ಯಾರು ಈ ಕಿರೀಟಿ? ಹಿಂದೆ ಹಸ್ತಿನಾವತಿಯಲ್ಲಿ ನಡೆದ ಭರತಾಹವನ್ನು ಗೆಲ್ಲಿಸಿಕೊಟ್ಟವನಲ್ಲವೇ? ಭೀಷ್ಮರೋ, ಕರ್ಣರೋ, ದ್ರೋಣನೋ ಮೊದಲಾದ ವೀರಾಗ್ರಣಿಗಳನ್ನು ದರಾಶಾಹಿಯನ್ನಾಗಿ ಮಾಡಿದವನಲ್ಲವೇ? ದಶನಾಮಿಯಾಗಿ ಮೆರೆದು ಈ ಫಲ್ಗುಣ ಆ ಹರನನ್ನೇ ಪಂಥಾಹ್ವಾನಕ್ಕೆ ಕರೆದು ಅವನೊಡನೆ ಸೆಣಸಿ ಅವನನ್ನು ಸೋಲಿಸಿದವನಲ್ಲವೇ ಕಾಂತ? ಹೌದು. ಈ ಚಂಪಕಾವತಿಯ ರಣರಂಗದಲ್ಲಿ ಈ ಧನಂಜಯನ ಧನುಷ್ಠೇಂಕಾರವೇ? ಬೇಡ ಕಾಂತ, ಸ್ವಲ್ಪ ತಡೆಯಿರಿ. ಒಂದು ವೇಳೆ ನಿಮ್ಮ ಪರಾಕ್ರಮದ ಬಗ್ಗೆ ಎಳ್ಳಷ್ಟು ಸಂಶಯವಿಟ್ಟುಕೊಂಡವಳು ನಾನಲ್ಲ. ನಿಮ್ಮ ಶೂರತ್ವವನ್ನು ವೀರತ್ವವನ್ನು ಗೌರವಿಸುವವಳೇ ನಾನು. ಒಂದು ವೇಳೆ ನೀವು ಹೇಳಿದಂತೆ ನೀವೇ ಗೆದ್ದಿರಿ ಎಂದಿಟ್ಟುಕೊಳ್ಳೋಣ. ನಂತರದ ರಂಗಪ್ರವೇಶ ಯಾರದ್ದು ಹೇಳಿ? ಆ ಶ್ರೀಹರಿಯಲ್ಲದಲ್ಲವೇ? ಮಮ ಪ್ರಾಣಾಹಿ ಪಾಂಡವ ಎಂದು ಅಂದು ವಸುದೇವರ ಮನೆಯಲ್ಲಿ ಪಾಂಡವ ಮಾತೆಗೆ ವರವಿತ್ತಿದ್ದನಂತೆ ಆತ. ನನ್ನ ಪಂಚೇಂದ್ರಿಯಗಳಂತೆಯೇ ನಿನ್ನ ಮಕ್ಕಳು ಎಂದು ಈವರೆಗೂ ಪೊರೆಯುತ್ತಾ ಬಂದವನಲ್ಲವೇ ಕಾಂತ? ಸ್ವಲ್ಪ ಮನದಲ್ಲಿ ಯೋಚಿಸಿ. ಪ್ರಭಾ, ಪ್ರಭು, ಕರುವನ್ನು ಎಳೆಯುವಾಗ ತಾಯಿ ಹಸು ಬರುತ್ತದೆ, ಮೂಗನ್ನು ಎಳೆಯುವಾಗ ಮುಖ ಬರ್ತದೆ. ಹಾಗೆ ಅರ್ಜುನನೊಂದಿಗೆ ಹೋರಾಡುವಾಗ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ನನ್ನ ಗಂಡನಿಂದ ಏನು ಸಾಧ್ಯ ಅಂತ ಯೋಚಿಸ್ತಾ ಇದೆಯಾ? ಸಂಶಯವಲ್ಲ, ಬೇಡ. ಬಂದರೂ ಕೂಡ ಕಾದಾಡುವುದೇ. ಮತ್ತೆ ಸೋಲು ಗೆಲುವು ಅದು ವಿಧಿ ನಿಯಮ ಅಷ್ಟೇ. ಸತ್ಯ ಅಲ್ಲವೇ? ಆ ಕಂತುಪಿತ ಪಾಂಡವರಿಗೆ ಸುಲಭದಲ್ಲಿ ಸಂತಸದಲ್ಲಿ ಸಾಧ್ಯನಿರುವಾಗ ಅವನಿಗೆ ಅಭಿಮುಖವಾಗಿ ನಮಗೆ ಗೆಲುವುಂಟೇ ಕಾಂತ? ನೀವೇ ಹೇಳಿದಂತೆ ಒಂದು ಕರು ಬರುವಾಗ ಹಸುವು ಓಡೋಡಿ ಬಂದಂತೆ ಶ್ರೀಕೃಷ್ಣನು ಅರ್ಜುನನನ್ನು ಪೊರೆಯಲಿಕ್ಕಿಲ್ಲವೇ ಓಡೋಡಿ ಬಂದು? ಈ ರೀತಿ ನಾನು ಆಲೋಚನೆಯೂ ಮಾಡಬಾರದು, ಹೇಳಲು ಬಾರದು. ಆದರೂ ಶ್ರೀಕೃಷ್ಣ ಅರ್ಜುನರಿಗೆ ಅಭಿಮುಖವಾದ ಹೋರಾಟ ನೇರವಾದ ಕೈವಲ್ಯ ಪದಕ್ಕೆ ದಾರಿಯಲ್ಲವೇ ಕಾಂತ? ಸ್ವಲ್ಪ ಯೋಚಿಸಿ. ಪ್ರಿಯೇ, ನಮ್ಮ ತಂದೆಯವರು ಮನಸ್ಸು ಮಾಡಿದರೆ ನೇರವಾಗಿ ಹೋಗಿ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬರಬಹುದಿತ್ತು. ಆದರೆ ಕ್ಷತ್ರಿಯೋಚಿತವಾಗಿ ಹೋರಾಟದ ಮೂಲಕವೇ ಅವನನ್ನು ಇಲ್ಲಿಗೆ ಚಂಪಕಾವತಿಗೆ ಬರಿಸಬೇಕು ಅಂತ ಹೇಳಿ ಸಂಕಲ್ಪವನ್ನು ಕೈಗೊಂಡಿದ್ದಾರೆ. ಮನುಮತ ಏನನ್ನು ನೋಡಿ ತನುಮನವ ಸಮರ್ಪಣೆ ಮಾಡಿ ಅಂತ ಹೇಳುವ ಒಂದು ಉದ್ದೇಶದಿಂದಲೇ ಕೈಗೊಂಡಂತಹ ಇದು ಯುದ್ಧ. ಹಾಗಿರುವಾಗ ಶ್ರೀಕೃಷ್ಣ ಪರಮಾತ್ಮ ಬಂದರೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಸೆಣಸಿ ಕೃಷ್ಣಾರ್ಜುನರನ್ನು ದೂರದಿಂದ ಹಿಮ್ಮೆಟ್ಟಿಸುತ್ತೇನೆ. ಒಂದು ವೇಳೆ ಆ ಪ್ರಯತ್ನದಲ್ಲಿ ತನು ಅಳಿದರೇನಾಯ್ತಂತೆ ಹೇಳು. ಅಚಾಂದ್ರಾರ್ಕವಾದ ಕೀರ್ತಿ ಶರೀರದಿಂದ ಶಾಶ್ವತವಾಗಿ ಉಳಿತೇನೆ. ಅಷ್ಟಾದರೆ ಸಾಲದೇ ಪ್ರಿಯೆ. ಅರಿತೆ ನಿಮ್ಮ ಮನದ ಅಂತರಾಳವನ್ನು ಅರಿತೆ ಕಾಂತ. ನಿಜವೋ
ಸುತಹೀನ ಗುಣಿಸುವುದೇ ಕೈವಲ್ಯವೋ ಇದುವೆರು ಸಮಯವೆನಗೆ ಇದುವೆರು ಸಮಯವೆನಗೆ ಲಾಲಿಸುವುದು ಹದಗಲ ಬೆಳೆ ಮಾಡ್ತೀನಿ ಅಳಿಯುವ ಈ ಕಾಯವು ಕ್ಷಣಿಕ, ದೊರೆಯುವ ವೈಷ್ಣವ ಪದವಿಯೇ ಸುಭದ್ರ ಎಂಬ ಮಾತನ್ನಾಡಿದ್ದೀರಿ. ಇದನ್ನು ಯಾರಾದರೂ ಊಹಿಸಿಕೊಳ್ಳಬಹುದು. ಆದರೆ ನಿಮ್ಮ ಪಟ್ಟದರಸಿಯಾಗಿ ಚಂಪಕಾವತಿಯ ಸೊಸೆಯಾಗಿ ಇದಕ್ಕಿಂತಲೂ ಹೆಚ್ಚಿನದಾದ ಸೂಕ್ಷ್ಮವನ್ನು ಆಲೋಚಿಸಿ ನಿಮ್ಮೊಂದಿಗೆ ಇವತ್ತು ಮಾತಿಗಿಳಿದಿದ್ದೇನೆ ಕಾಂತ. ಕೈವಲ್ಯವನ್ನು ಪಡೆಯುವುದೇ ನಿಮ್ಮ ಶ್ರೇಷ್ಠ ಗುರಿ, ಪರಮೋತ್ಥಾನವೇ ನಿಮ್ಮ ಶ್ರೇಷ್ಠವಾದ ಗುರಿ ಎಂದು ನಿಮಗೆ ಅನಿಸಿತು. ಸಹಜವೇ, ಇದು ನಮಗೆ ಲಭ್ಯವೇ? ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಮಾತಾಪಿತರು ಎನಿಸಿಕೊಂಡಿದ್ದೇವೆಯೇ ನಾವು? ಇಲ್ಲವಲ್ಲ. ಕೇವಲ 2 ಉಭಯತ್ರಯಗಳನ್ನು ಕುಲಗಳನ್ನು ಬೆಳಗುವ ಹೆಣ್ಣಾದನೇ ಹೊರತು ನಾನು ನನ್ನ ಹೆಂಡತನ ಸಾರ್ಥಕವಾಯಿತೆ? ಇಲ್ಲವಲ್ಲ. ಸ್ವಲ್ಪ ಯೋಚಿಸಿ. ಸುತಹೀನ ಗುದಿಸುವುದೇ ಕೈವಲ್ಯವು ಎಂತು ಲಭ್ಯ? ಪುತ್ರಹೀನನಿಗೆ ಕೈವಲ್ಯ ಲಭಿಸುವುದೇ? ಅಪುತ್ರಸ್ಯ ಗತಿರ್ನಾಸ್ತಿ ಎಂದು ಧರ್ಮಶಾಸ್ತ್ರವೇ ಹೇಳಿದೆಯಲ್ಲವೇ? ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವುದು ಕೂಡ ಸಾಂಸಾರಿಕ ಧರ್ಮವೇ ಹೌದಲ್ಲವೇ? ದೇವಋಣ, ಋಷಿ ಋಣ, ಪಿತೃಋಣ, ಈ ಋಣತ್ರಯಗಳನ್ನು ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ಎಲ್ಲಾ ಮಾನವರು ತೀರಿಸಿಕೊಳ್ಳಬೇಕಾದ್ದು ಧರ್ಮ ಎಂದು ಶಾಸ್ತ್ರ ಹೇಳುತ್ತದೆಯಲ್ಲವೇ? ಮುಂದಿನ 2 ಋಣಗಳಲ್ಲಿ ನೀವೇನೋ ಋಣಮುಕ್ತರಾಗಿದ್ದೀರಿ, 1 ಋಣದಲ್ಲಿ ಮಾತ್ರ ನೀವು ಹಿಂದುಳಿದಿದ್ದೀರಲ್ಲ ಕಾಂತ. ಈ ಋಣವನ್ನು ತೀರಿಸಿಕೊಂಡು ಮುಂದುವರಿಯಬೇಕು ಎನ್ನುವುದು ನನ್ನ ಅಪೇಕ್ಷೆ. ಹಾಗಿದ್ದರೂ ಕೂಡ ಇವತ್ತು ನಾನು ಋತುಜ್ವಲೆಯಾಗಿ 16ನೆಯ ದಿವಸ. ಇದು ನನಗೆ ಋತು ಸಮಯ. ಆದ್ದರಿಂದ ಮಳೆಯ ನಕ್ಷತ್ರಗಳಾದ ಆರ್ದ್ರೆಯ ಮತ್ತು ವಿಶಾಖೆಯನ್ನು ರೈತನೊಬ್ಬ ಕೃಷಿಗೆ ಉತ್ತಮವಾದ ಸಮಯ ಸಕಾಲ ಇದು ಎನ್ನುವಂತೆ ನಮಗೂ ಇದು ಸಕಾಲವಲ್ಲವಯ್ಯ. ಆದ್ದರಿಂದ ನನ್ನ ಮನಸೋಭಿಷ್ಟವನ್ನು ತೀರಿಸಿ ಋಣಮುಕ್ತಳಾಗುವಂತಹ ಅವಕಾಶವನ್ನು ನಮಗೆ ಕಲ್ಪಿಸಿ ಮುಂದುವರಿಯಬೇಕು ಕಾಂತ, ಮುಂದುವರಿಯಬೇಕು. ಸತಿ ಶಿರೋಮಣಿ ಮಾತ್ರ ಅಲ್ಲ, ನೀನು ತರ್ಕ ಶಿರೋಮಣಿಯೂ ಹೌದು. ಆದರೆ ಒಂದು ಸಂಕಟದಲ್ಲಿ ನಾನಿದ್ದೇನೆ. ಏನದು ಕಾಂತ? ಕೇಳು. ನಿನ್ನೋಡನೆ ದಿನಗಳೇನೋ ತನಗೆ ಹೂದು ಪಿತನಾ ಇನ್ನು ತನಗೆ ಹೂದು ಮುನ್ನ ಪೊರಟು ಜನಕ ಮುನ್ನ ಪೊರಟು ಜನಕ ನಾ ಹೋಗದಂತೆ ಕೊಡಗದು ಸೈನಿಕ ಹೋಗದಂತೆ ಕೊಡಗದು ಸೈನಿಕ ನಿನ್ನೊಡನೆ ನಳಿನಾಕ್ಷಿ ಪ್ರಭಾ, ಪ್ರಭು
ಬಹಳ ಚೆನ್ನಾಗಿ ಮಾತಾಡಿದ್ದಿ. ಹಾಂ ನೀನು ಈಗ ಹೇಳಿದ ಹಾಗೆ ಋಣತ್ರಯಗಳ ಬಗ್ಗೆ ನೀನೀಗ ಹೇಳಿದ್ದಿ. ಮಾತೃಋಣ, ಪಿತೃಋಣ, ಆಚಾರ್ಯ ಋಣ, ದೇವಋಣ ಎಲ್ಲವನ್ನೂ ಹೇಳಿದ್ದಿ. ಮಾತಾಪಿತೃಗಳ ಋಣ ಅಂದರೆ ಅದು ಒಂದೇ. ಹಾಂ ಯಾರೇ ಆದರೂ ಕೂಡ ಈಗ ಒಂದು ಪ್ರಾಣಿಗಳು ಎಸೆಯುವ ಹಾಗೆ ಹಾಂ ಮನುಷ್ಯರು ಹೆತ್ತ ನಂತರ ಎಸೆಯುವುದಿಲ್ಲ ನೋಡಿ. ಖಂಡಿತ. ಪ್ರಾಣಿಗಳು ಕೂಡ ತನ್ನ ಶಿಶುವನ್ನು ಪಡೆಯುತ್ತದೆ. ಹಾಂ ಆದರೆ ತಂದೆ ತಾಯಂದಿರು ಮಕ್ಕಳನ್ನು ಬೆಳೆಸಿ ಹಾಂ ಅವುಗಳ ಎಲ್ಲ ಜವಾಬ್ದಾರಿಯನ್ನು ಕೂಡ ವಹಿಸ್ತಾರೆ ಅಲ್ವಾ? ಹಾಂ ಬೆಳೆದು ದೊಡ್ಡದಾದ ಬಳಿಕ ಪಶು ಪಕ್ಷಿಗಳಾದರೆ ಅವುಗಳು ಬೆಳೆದು ದೊಡ್ಡದಾದ ಬಳಿಕ ಹಾರಿ ಹೋಗ್ತದೆ ಅಲ್ವಾ? ಅವುಗಳ ಜೀವನವನ್ನು ಅವುಗಳು ನೋಡಿಕೊಳ್ತದೆ. ಆದರೆ ಮನುಷ್ಯರು ಹಾಗಲ್ಲ. ಸ್ವಲ್ಪ ಆದ ಮೇಲೆ ಕೂಡ ತಂದೆ ತಾಯಂದಿರಿಗೆ ಆ ಪ್ರೀತಿ ವಾತ್ಸಲ್ಯ ಹಾಗೇ ಇರ್ತದೆ ಅಂತ. ಆ ರೀತಿ ಪಿತೃಋಣ ಅಂದರೆ ಹಾಗೆ. ಶ್ರೀರಾಮಚಂದ್ರ ಹೇಗೆ ಅನುಸರಿಸಿದ್ದಾನೆ, ಹೌದು. ವನವಾಸಕ್ಕೆ ಹೋದದ್ದು ಹೇಗೆ, ಆದರ್ಶಪ್ರಾಯ ಅಂತಹವನೇ ನಮಗೆ. ಸಂಕಟ ಅಂತ ನಾನು ಹೇಳಿದ್ದು ಯಾಕೆ ಗೊತ್ತುಂಟ? ನಿನ್ನ ಇಚ್ಛೆಯನ್ನು ಪೂರೈಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಸಂಕಟ. ಆದರೆ ಒಂದು ಸಂತಸದ ಹಾದಿಯನ್ನು ನಾನು ಕಂಡರಸಿದ್ದೇನೆ. ಅದು ಹೇಗೆ ಆನಂದ ಅಂತ ಹೇಳಿದರೆ, ದೇಹವು ಆತ್ಮದೊಂದಿಗೆ ಬೆರೆತಾಗ, ಜ್ಞಾನವು ಬುದ್ಧಿಯೊಂದಿಗೆ ಬೆರೆತಾಗ ಹೇಗೆ ಒಂದು ಆನಂದ ಸಿಗ್ತದೆ, ಹಾಗೆ ತಂದೆಯ ಸಂಕಲ್ಪದೊಂದಿಗೆ ನಾನು ಸರ್ವಸಮರ್ಪಣಾ ಭಾವದಿಂದ ಬೆರೆತಾಗಿದೆ ಈಗಾಗಲೇ. ತಂದೆ ಒಂದು ಕೈಗೊಂಡದ್ದು ಏನು ಅಂತ ಹೇಳಿದರೆ, ಯುದ್ಧವನ್ನು ಮಾಡಬೇಕು, ಆ ಮೂಲಕ ಶ್ರೀಕೃಷ್ಣನನ್ನು ನಾವು ಚಂಪಕಾವತಿಗೆ ಭರಿಸಬೇಕು. ಆ ಜವಾಬ್ದಾರಿಯಿಂದಲೇ ನನಗೆ ಸೇನಾಧಿಪತಿಯಾಗಿ ನನ್ನನ್ನು ನೇಮಿಸಿದ್ದು. ಈಗಾಗಲೇ ಎಲ್ಲ ಸೈನಿಕರು ಯುದ್ಧರಂಗಕ್ಕೆ ಹೋಗಿದ್ದಾರೆ. ಅಲ್ಲಿ ಸುಧನ್ವ ಇಲ್ಲ ಅಂತ ಕಂಡರೆ ತಂದೆಯವರಿಗೆ ಏನಾದಿತ್ತು ಗೊತ್ತುಂಟ? ನನ್ನ ಮಗನೇ ಇಲ್ಲ, ಉಳಿದವರ ಎದುರು, ಆ ಸೇನೆಯ ಎಲ್ಲ ಸೈನಿಕರ ಎದುರು ಕೂಡ ತನ್ನ ಮರ್ಯಾದೆ ಹೋಗುವಂಥ ಪ್ರಶ್ನೆ ನಿರ್ಮಾಣ ಆಗ್ತದೆ. ಆದ್ದರಿಂದ ರಣೋತ್ಸಾಹದಲ್ಲಿ ಕುದಿಯುತ್ತಿರುವ ನನ್ನ ಮನಸ್ಸಿನಲ್ಲಿ ಶೃಂಗಾರ ಭಾವನೆ ತಂದು ಮಾರ್ಗ ನಿರೋಧ ಮಾಡಬೇಡ ಪ್ರಿಯೆ. ಇಲ್ಲಿಯವರೆಗೆ ಯಾವುದೇ ನಿನ್ನ ಇಚ್ಛೆಯನ್ನು ನಾನು ಪೂರೈಸದೇ ಇರಲಿಲ್ಲ. ಈಗ ನಾನು ಯುದ್ಧಕ್ಕೆ ಹೋಗಲೇಬೇಕು. ಆದ್ದರಿಂದ ತಡೆಯಬೇಡ, ನನ್ನನ್ನು ಕಳುಹಿಸಿಕೊಡು. ಪಿತೃವಾಕ್ಯ ಪರಿಪಾಲನೆ ಮಾಡಬೇಡಿ ಎನ್ನುವವಳಲ್ಲ ನಾನು. ಆದರೆ ಈ ಕಾಲದಲ್ಲಿ ನಿಮ್ಮನ್ನು ಬಿಡೆನು ಬಿಡೆ ಬಿಡೆದು ಸಮರಕ್ಕೆ ಹೊರಟಿರುವ ಈ ಕಾಲಘಟ್ಟದಲ್ಲಿ ಕೇವಲ ದೇಹ ಸುಖಕ್ಕಾಗಿ ಪ್ರಭಾವತಿ ಈ ರೀತಿ ವರ್ತಿಸುತ್ತಿದ್ದಾಳೆ ಎಂದು ತಿಳಿಯಬೇಡಿ. ಅಥವಾ ಉತ್ಸಾಹದಿಂದ ನಾನು ನಿಮ್ಮನ್ನು ಶೃಂಗಾರ ರಸಕ್ಕೆ ಒಳಪಡಿಸಿ ಸಮರಾಂಗಣಕ್ಕೆ ಹೋಗುವುದನ್ನು ತಡೆಯುತ್ತಿದ್ದೇನೆ ಎನ್ನುವುದು ಅನ್ಯಥಾ ಭಾವಿಸಬೇಡಿ ಕಾಂತ. ಈ ರೀತಿಯಾಗಿ ವರ್ತಿಸುವುದಕ್ಕೂ ಒಂದು ಕಾರಣವಿದೆ. ಇದು ನನ್ನ ಸತೀ ಧರ್ಮ. ಆದ್ದರಿಂದ ನಿಮ್ಮಲ್ಲಿ ಪ್ರೇಮ ಭಿಕ್ಷೆಯನ್ನು ನಾನು ಬೇಡುತ್ತಾ ಇದ್ದೇನೆ. ಇದು ನಮ್ಮ ಭವಿತಕ್ಕಾಗಿಯೂ ಸಮಸ್ತ ಸಂಪಕಾವಧಿಯ ಅಭ್ಯುದಯಕ್ಕಾಗಿಯೂ ಶ್ರೇಷ್ಠ ಎಂದು ಭಾವಿಸಿಯೇ ನಿಮ್ಮನ್ನು ತಡೆಯುತ್ತಿದ್ದೇನೆ ಕಾಂತ. ನಿಮ್ಮಲ್ಲಿ ಕಾಡಿ ಬೇಡಿ ಪ್ರೇಮ ಭಿಕ್ಷೆಯನ್ನು ಈ ದಿವಸ ನಾನು ಬೇಡುತ್ತಾ ಇದ್ದೇನೆ. ನೀವು ಇದು ನಮ್ಮ ಧರ್ಮೋ ಮಾರ್ಗವೂ ಹೌದು. ಮುಂದಿನ ನಿಮ್ಮ ಸಮರಕ್ಕೋ ನಿಮ್ಮ ಮುಂದಿನ ಯಾವುದೇ ದಾರಿಗೂ ಇದು ಧರ್ಮ ಮಾರ್ಗವೂ ಹೌದು, ಆದರ್ಶಪ್ರಾಯವೂ ಹೌದು. ಆದ್ದರಿಂದ ನಿಮ್ಮನ್ನು ತಡೆಯುತ್ತಾ ಇದ್ದೇನೆ. ನಿಮ್ಮನ್ನು ಎಷ್ಟು ಮಾತ್ರಕ್ಕೂ ನಾನು ಇವತ್ತು ಬಿಡಲಾರೆ. ಆದ್ದರಿಂದ ನಿಮ್ಮನ್ನು ಬಿಗಿ ಹಿಡಿದು ಅಪ್ಪಿ ಹಿಡಿದಿದ್ದೇನೆ. ಅಪ್ಪಿ ಹಿಡಿದದ್ದು ಕೇವಲ ನಿಮ್ಮ ದೇಹವನ್ನಲ್ಲ, ಸತೀ ಧರ್ಮವನ್ನು ಎಂಬ ಭಾವದಿಂದಲೇ ನಿಮ್ಮನ್ನು ಅಪ್ಪಿ ಹಿಡಿದಿದ್ದೇನೆ. ಋತುದಾನವು ನಿಮ್ಮ ಆದ್ಯ ಕರ್ತವ್ಯವೂ ಹೌದಲ್ಲವೇ ಕಾಂತ? ಆದ್ದರಿಂದ ಇವತ್ತು ನಿಮ್ಮನ್ನು ಹೋಗಗೊಡೆನು. ಇಲ್ಲೇ ಉಳಿದು ನನ್ನ ಮನಸೋಭಿಷ್ಟವನ್ನು ತೀರಿಸಿ ಗರ್ಭದಾನವನ್ನು ಮಾಡಿ ಮುಂದುವರಿಯಬೇಕು ಕಾಂತ. ದಯವಿಟ್ಟು ಬನ್ನಿ, ದಯವಿಟ್ಟು ಹೀಗೆ ಬನ್ನಿ. ಬಿಗಿ ದಪ್ಪಿಕೊಂಡದ್ದೇನೋ ಸರಿ, ಆದರೆ ಸ್ವಲ್ಪ ನನ್ನನ್ನು ಯೋಚಿಸಲಿಕ್ಕೆ ಬಿಡ್ತೀಯ, ಒಂದು ಅವಕಾಶ. ಋತು ಸಮಯ ವ್ರತಮಲಮಖ್ಯ ಶ್ರಾದ್ಧ
ಕರ್ತವ್ಯಮೇ ಪೈತೃಕದ ಶೇಷ ಗ್ರಹಿಸಿ ಪೈತೃಕದ ಕೃತ ಭೋಜ ಕೃತ ಭೋಜ ಮಾತಪದು ನಡುವಿರುವೆಳೆನ ವನಿತೆಯ ನೊಡಗೂಡಬಹುದರಿಂದ ವನಿತೆಯ ನೊಡಗೂಡಬಹುದು ಅದರ ಧರ್ಮ ಪದ್ಧತಿಯನ್ನು ಈಕ್ಷಿಸಲಿ ಬಳಲನು ಮೀರುವುದೋ ಮತವಲ್ಲೆಲ್ಲಿಂದ ತಿಳಿದನು ಸತಿಗೆ ಶೋಷಣದ ಸಮಯವೇಗ ಪ್ರಭಾವತಿಯ ಬಾಹುಬಂಧನ ಬಿಗಿಯಾಗತೊಡಗಿದೆ. ಧರ್ಮ ಹಾಗೂ ಅಧರ್ಮದ ಮಧ್ಯೆ ಯೋಚಿಸುವಂಥ ನನ್ನ ಮನಸ್ಸು ತೂಗುಯ್ಯಾಲೆಯಂತಾಗಿದೆ. ಸತಿಗೆ ಷೋಡಶದ ಋತು ಸಮಯ. ಷೋಡಶ ಸಂಸ್ಕಾರದಲ್ಲಿ ಗರ್ಭಧಾನವೂ ಒಂದು. ನನ್ನ ಕರ್ತವ್ಯ ಏನು ಅಂತ ಹೇಳಿ ಮಡದಿಯಾದ ಪ್ರಭಾವತಿ ನನ್ನನ್ನು ಎಚ್ಚರಿಸುತ್ತಾ ಇದ್ದಾಳೆ. ಅದರ ಜೊತೆಯಲ್ಲೇ ಏಕಾದಶಿ ವ್ರತ. 5 ಪಂಚೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಒಂದು ಮನಸ್ಸು ನೇರವಾಗಿ ಭಗವಂತನೆಡೆಗೆ ಸಾಗಬೇಕು. ಹಾಗಾಗಿಯೇ ಅಲ್ವೇ ಚಂಪಕಾವತಿಯ ಎಲ್ಲರೂ ಕೂಡ ಏಕಭಕುತಿಯಿಂದ ಭಗವಂತನನ್ನು ಆರಾಧಿಸುತ್ತಾ ಬಂದದ್ದು. ಅವನ ಆಗಮನ ಆಗುವ ಸಮಯ ಈಗ ಬಂದಿದೆ. ಆ ಸಂದರ್ಭದಲ್ಲೇ ಇವಳ ಇಚ್ಛೆಯೂ ಕೂಡ ಇಲ್ಲಿ ಪ್ರಕಟವಾಗುತ್ತಾ ಇದೆ ಅಲ್ಲ. ಇದರ ಜೊತೆಯಲ್ಲಿ ಪಿತೃಶ್ರಾದ್ದ, ಶ್ರದ್ಧೆಯಿಂದ ಮಾಡುವುದನ್ನೇ ಶ್ರಾದ್ದ ಅಂತ ಹೇಳುವುದು. ವಸು, ರುದ್ರ, ಆದಿತ್ಯ ಮೊದಲಾದ ಗಣಗಳಿಗೆ ಮೂಲಕ ಪಿಂಡ ತರ್ಪಣ ಗೈಯುವುದನ್ನೇ ಶ್ರಾದ್ದ ಅಂತ ಹೇಳುವುದು. ಆದರೆ ತಂದೆಯ ಸಂಕಲ್ಪದ ಪ್ರಕಾರ ಅವರ ಆಜ್ಞೆಯನ್ನು ಪೂರೈಸುವುದೇ ನಮಗಿಲ್ಲಿ ಶ್ರಾದ್ದ. ಶ್ರದ್ಧೆಯಿಂದ ಅದನ್ನು ಮಾಡಬೇಕು ಅಂತ. ಎಲ್ಲವೂ ಸರಿ. ಆದರೆ ಇನಿತೊಂದು ದಿನ ಸಂಗತ ಮಾದೊಡೆ ಏನು ಮಾಡುವುದು? ಇದೆಲ್ಲ ಒಟ್ಟಿಗೆ ಬಂದರೆ ಏನು ಮಾಡುವುದು? ಧರ್ಮಶಾಸ್ತ್ರಗಳನ್ನು ವೀಕ್ಷಿಸಿದರೆ ಏಕಾದಶಿಯ ದಿನ ಪಿತೃಶ್ರಾದ್ದ ಬಂದರೆ, ಪೈತೃಕದ ಶೇಷಾನ್ನವನ್ನು ಆಘ್ರಾಣಿಸಿದರೆ ಉಂಡ ಫಲವೂ ಬರ್ತದೆ ಅಂತ. ಹಾಗಾಗಿ ಶ್ರಾದ್ದವನ್ನು ಮಾಡುವ ದಿನ ಏಕಾದಶಿ ಬಂದಿದೆ ಅಂತಾದರೆ ಆಘ್ರಾಣಿಸಿದರೆ ಆಯಿತು ಪೈತೃಕದ ಶೇಷಾನ್ನವನ್ನು. ಏಕಾದಶಿ ವ್ರತಕ್ಕೆ ಭಂಗ ಇಲ್ಲ, ಶ್ರಾದ್ದ ಮಾಡಿದ ಫಲವೂ ದೊರೆಯುತ್ತದೆ ಅಂತ. ಏಕಾದಶಿಯ ನಡುರಾತ್ರಿ ಕಳೆದ ಬಳಿಕ ದ್ವಾದಶಿ ಬರುತ್ತದಲ್ಲ, ಆಗ ಸತಿಯಾದವಳ ಇಚ್ಛೆಯನ್ನು ಪೂರೈಸಬಹುದು. ಹಾಗಾಗಿ ಧರ್ಮ ಪದ್ಧತಿಗಳನ್ನು ವೀಕ್ಷಿಸಿದಾಗ ಪ್ರಜನಾರ್ಥಂ ಸ್ತ್ರೀಯ ಸೃಷ್ಟ ಸಂತಾನಾರ್ಥಂ ಚ ಮಾನವ. ಭಗವಂತನು ಸ್ತ್ರೀ ಪುರುಷರನ್ನು ಸೃಷ್ಟಿಸಿದ್ದು ಸಂತಾನಾರ್ಥವಾಗಿ ಅಲ್ಲವೇ? ಹಾಗಾಗಿ ಇಂದಿವಳ ಮೀರುವುದು ಮತವಲ್ಲ, ನಿಶ್ಚಯಿಸಿದ್ದೇನೆ. ಅದನ್ನು ಅವಳಿಗೆ ಅರುಹಿದರೆ ಬಹಳಷ್ಟು ಸಂತೋಷಗೊಳ್ತಾಳೆ. ಪ್ರಭಾ, ಪ್ರಭು, ನಿನ್ನ ಇಚ್ಛೆಯಂತೆ ಆಗಲಿ. ಧನ್ಯೋಸ್ಮಿ ಪ್ರಭು. ಹೀಗೆ ಬನ್ನಿ ಅಂತಃಪುರಕ್ಕೆ. ಹೇಗೆ ಸಜ್ಜುಗೊಳಿಸಿದ್ದೇನೆ ನೋಡುವಿರಂತೆ. ಹೀಗೆ ಬನ್ನಿ. ಆಗಲಿ ಆಗಲಿ, ಹೋಗೋಣ ಹೋಗೋಣ. ಸುತ್ತ ಉತ್ತಮ ಕಟ್ಟೆ ಕಾಳಗೆ ಭತರತರಾಗಿ
ರೀತಿಯ ವ್ಯೂಹವನ್ನು ರಚಿಸುವುದು ಅಂತ ಯೋಚಿಸುವಾಗ ನನಗೆ ನೆನಪಿಗೆ ಬಂದದ್ದು ಪದ್ಮವ್ಯೂಹವೇ. ಪದ್ಮವ್ಯೂಹವೇ ಯಾಕೆ? ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಪಂಚಭೂತ ತತ್ವಗಳನ್ನೊಳಗೊಂಡಂತಹ ಪದ್ಮ ಆಧ್ಯಾತ್ಮದ ಸಂಕೇತ. ಕೆಸರಿನಲ್ಲಿ ಹುಟ್ಟಿದರೂ ಯಾವುದೇ ಕಳಂಕಗಳನ್ನು ಸೋಕಿಸದೆ ಬೆಳಕಿನತ್ತ ಮುಖ ಮಾಡಿ ನಿಂತಿದೆ. ಮಹಾಭಾರತ ಯುದ್ಧದ ಆ ರಣರಂಗದಲ್ಲಿ ಅದೆಷ್ಟೋ ವ್ಯೂಹಗಳು ರಚನೆಯಾಗಿದೆ. ಪಾಂಡವರು, ಕೌರವರು ರಚಿಸಿದ್ದಾರೆ. ಅದರಲ್ಲಿಯೂ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ರು, ಅಭೇದ್ಯವಾದ ಚಕ್ರವ್ಯೂಹ. ಅದಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗದೆ, ಅರ್ಜುನ ಪ್ರವೇಶ ಮಾಡಲಿಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಅಭಿಮನ್ಯು ಪ್ರವೇಶಿಸಿ ಅಲ್ಲಿ ಅವನ ಅಂತ್ಯವನ್ನು ಕಾಣಬೇಕಾಯಿತು. ಅಂತಹದ್ದೇ ಒಂದು ಚಕ್ರವ್ಯೂಹ ಅಂತಲೇ ಹೇಳ್ಬೋದು. ಪದ್ಮವ್ಯೂಹ ಅಂದರು ಚಕ್ರವ್ಯೂಹ ಅಂದರು ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ. ಅದೇ ರೀತಿಯ ವ್ಯೂಹ ರಚನೆ ಆಗಬೇಕು. ಯಾಕೆ? ದಾಕ್ಷಿಣಾತ್ಯರಾದ ನಮಗೆ ಅಂತಹ ಪ್ರೌಢಿಮೆ ಇದೆ ಅಂತ ಹೇಳುವುದು ಅರ್ಜುನನಿಗೂ ಗೊತ್ತಾಗಬೇಕು. ಆದರೆ ಇದೆಲ್ಲಕ್ಕಿಂತ ಈ ವ್ಯೂಹವನ್ನು ರಚಿಸುವ ಮೊದಲು ನನ್ನ ಸುತ್ತ ಯಾವ ವ್ಯೂಹ ರಚಿತವಾಗಿದೆ ಅಂತ ನಾನು ಸ್ವಲ್ಪ ಯೋಚಿಸಬೇಕು ಬೇಡುವ. ತಪ್ತ ತೈಲದ ಕೊಪ್ಪರಿಗೆಯಲ್ಲಿ ಬಿದ್ದು ಮತ್ತೆ ಬದುಕಿ ಬಂದವ ನಾನು. ಯಾಕಂದರೆ ಪ್ರಭಾವತಿಯ ಬಳಿ ನಾನು ಹೋಗಿದ್ದೇನೆ ಅಂತ ಹೇಳುವುದು ಅರಿತಂಥ ನಮ್ಮ ತಂದೆ ಹಂಸಧ್ವಜ ಭೂಪರು ಅವರು ವಿಧಿಸಿದಂಥ ಶಿಕ್ಷೆಗೆ ನಾನು ಭಾಜನನಾದೆ. ಆದರೆ ಆ ತಪ್ತ ತೈಲದ ಕೊಪ್ಪರಿಗೆಯಲ್ಲಿ ಬಿದ್ದಂಥ ನಾನು ಆ ಚಿನ್ಮಯ ರೂಪನ ಆ ಮಂತ್ರವನ್ನೇ ಪಠಿಸುತ್ತಾ ನರಸಿಂಹ ಸ್ತೋತ್ರವನ್ನೇ ಮಾಡುತ್ತಾ ಇದ್ದುದರಿಂದ ಹಾಗೆಯೇ ನಾನು ಬದುಕಿ ಉಳಿದಿದ್ದೇನೆ. ಅವನ ಕರುಣೆಗೆ ನಾನು ಪಾತ್ರನಾಗಿದ್ದೇನೆ ಅಂತ. ಹಾಗಾಗಿ ಮಡದಿ ಪ್ರಭಾವತಿಯ ಬಳಿ ಎಲ್ಲವನ್ನೂ ಚಿಂತನ ಮಂಥನ ನಡೆಸಿಯೇ ನಾನು ಬಂದದ್ದು. ಯಾಕಂದರೆ ಇದು ಮೋಕ್ಷ ಸಂಗ್ರಾಮ ಆದರೂ ಅಡ್ಡಿ ಇಲ್ಲ ಅಂತ. ಮೋಕ್ಷ ಸಂಗ್ರಾಮ ಆದರೆ ಆಗ್ತದೆ ಅಂತ ಹೇಳುವುದು ನಿರ್ಧಾರವೇ ಅಲ್ಲವೇ ಇದು? ಯಾಕಂದರೆ ಅದು ಎದುರಿಸಲಿಕ್ಕೆ ಹೊರಟದ್ದು ಯಾರನ್ನು? ನರನ ಬಿಂಕವನ್ನು ಮುರಿಯಬೇಕು ಅಂತ. ಅದಕ್ಕಾಗಿ ನಾರಾಯಣನ ಆಗಮನ ಆಗಬೇಕು ಅಂತ ಪದ್ಮನಾಭನಿಗಾಗಿ ಪದ್ಮವ್ಯೂಹವನ್ನು ನಾವು ರಚಿಸುತ್ತಾ ಇರೋದು. ಅವನಿಗಾಗಿ ಒಂದು ವೇದಿಕೆ ಸೃಷ್ಟಿಯಾಗಬೇಕು. ಹಯ ಅಂದರೆ ಏನು? ಇಂದ್ರಿಯವೇ ಅಲ್ವ? ಇಂದ್ರಿಯಕ್ಕೆ ಸಮಾನವಾದದ್ದೇ ಅಲ್ವ? ನಮ್ಮ ದೇಹವನ್ನೇ ಒಂದು ರಥ ಅಂತ ಯೋಚಿಸಿದರೆ, ನಮ್ಮ ಮನಸ್ಸನ್ನೇ ರಥಿಕ ಅಂತ ಯೋಚಿಸಿದರೆ, ಬುದ್ಧಿಯನ್ನೇ ಸಾರಥಿಯನ್ನಾಗಿಸಿದರೆ ಆ ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ನಮಗೆ? ಆ ಹಯವನ್ನು ನಾವು ಕಟ್ಟಿ ಹಾಕುವುದು ಪದ್ಮವ್ಯೂಹವನ್ನು ರಚಿಸಿ. ಪದ್ಮವ್ಯೂಹ ಅಂದರೆ ಹೇಗೆ ನೋಡಿ, ರಚಿಸಿದ್ದೇನೆ. ಅರ್ಧ ಚಂದ್ರಾಕೃತಿಯಲ್ಲಿ ಇದೆ. ಅಂದರೆ ನಮ್ಮ ಸೇನೆ ಇನ್ನಷ್ಟು ವೃದ್ಧಿಸಲಿಕ್ಕೆ ಇರುವುದು. ಶತ್ರುಗಳಿಗೆ ಉಳಿದರ್ಧ ಚಂದ್ರನೇ ಗತಿ ಅಂತ ಅವರಿಗೆ ತೋರಿಸುವುದು ನಾವು. ಹಾಗಾಗಿ ನಾವು ಚಂಪಕಾವತಿಯರು ಇಂದ್ರಿಯ ನಿಗ್ರಹ ಮಾಡುವುದರಲ್ಲಿ ನಿಷ್ಣಾತರು ಅಂತ ತೋರಿಸಲಿಕ್ಕಾಗಿ ಹಯವನ್ನು ಮಧ್ಯದಲ್ಲಿ ಕಟ್ಟಿ ಹಾಕಿದ್ದೇನೆ. ಕಾದಾಡಲಿಕ್ಕೆ ಯಾರು ಬರುತ್ತಾರೋ ನೋಡೋಣ, ಕಾದು ನೋಡೋಣ, ಕಾದು ನೋಡೋಣ. ಅರ್ಜುನನ ನಡೆ ಅಂತ ಹೇಳಿದ್ರೆ ಸಡಗರವೇ ಸಂಭ್ರಮವೇ. ಈ ಕಾಲಕ್ಕಾಗುವಾಗ ಎಷ್ಟು ಸಡಗರವಿದ್ರೂ ಸಾಕಾಗುವುದಿಲ್ಲ. ಅಮಿತವಾಗಿಯೇ ಕಾಣಿಸಿಕೊಳ್ಳಬೇಕು ಎನ್ನುವುದು ನನ್ನ ನಿಲುವಾಗಿದೆ. ಈಗ ನಾನು ಝಂಕಾರವನ್ನು ಮಾಡಿ ಹೊರಟೆಯಂತಾದ್ರೆ 3 ಲೋಕವೂ ಕಂಪಿಸಬೇಕು. ಆ ರೀತಿಯಾಗಿ ನಾನು ಹೊರಡಬೇಕು. ಅದಲ್ಲದೆ ನಾನು ಹೊರಡುವುದಕ್ಕಾಗಿ ವಿಶೇಷವಾದಂತಹ ಸಿದ್ಧತೆಗಳೇನೂ ಬೇಡ. ಸೀಸಕವಚವೋ ಶಿರಾಸ್ತ್ರಾಣವೋ ಇದ್ಯಾವುದೂ ನನಗೆ ಬೇಡ. ಇದೆಲ್ಲದನ್ನೂ ನಾನು ಪಾಲಿಸಬೇಕು. ಯಾಕೆ? ಯೋಧ ನೀತಿ ಎನ್ನುವುದೊಂದುಂಟು. ಆ ಯೋಧ ನೀತಿಯನ್ನು ನಾನು ಅನುಸರಿಸಲೇಬೇಕು. ಹಾಗಾಗಿ ಅದನ್ನೆಲ್ಲವನ್ನೂ ಧರಿಸಿಕೊಂಡಿದ್ದೇನೆ. ಇನ್ನು ನನ್ನ ರಥದಲ್ಲಿ ಸಾರಥಿಯ ಅಗತ್ಯ ಇಲ್ಲ. ಇರಲಿ ಎನ್ನುವ ಕಾರಣಕ್ಕಾಗಿ ಒಬ್ಬ ಸಾರಥಿ ಇದ್ದಾನೆ. ಇನ್ನು ಕುದುರೆಯನ್ನು ಕಟ್ಟಿ ಹಾಕಿದವರು ಯಾರು? ಹಸ್ತಿನಾವತಿಯ ಚಂಪಕಾಪುರದವರು ವೀರ ವೈಷ್ಣವರಾಗಿದ್ದಾರೆ ಅವರು. ಅಷ್ಟು ಮಾತ್ರವಲ್ಲ,
ನೇರವಾಗಿ ಹಂಸಧ್ವಜ ಭೂಪಾಲರೇ ನಮ್ಮ ರಣಾಂಗಣಕ್ಕೆ ಬಂದವರಲ್ಲ. ಅವರ ಮಗನಾದಂಥ ಸುಧನ್ವ ಅವನ ನೇತೃತ್ವದಲ್ಲಿ ಸೇನೆ ಸಿದ್ಧಗೊಂಡಿದ್ದೆ. ಆದರೆ ಬಹಳ ಬುದ್ಧಿಶಾಲಿಯೂ ಹೌದಂತೆ, ಅವನು ಬಹಳ ಚುರುಕುತನದವನೂ ಹೌದಂತೆ. ಇದನ್ನೆಲ್ಲ ಯಾಕೋ ನಾನು ಇಲ್ಲಿ ಹೇಳ್ತಾನೆ ಇದ್ದೇನೆ ಅಂತ ಹೇಳಿದ್ರೆ, ಎಣ್ಣೆಯಲ್ಲೇ ಮಿಂದು ಎದ್ದು ಬಂದವನಂತೆ, ಪನ್ನೀರಿನಲ್ಲಿ ಬಂದಂಥ ಅನುಭವದ ಹಾಗೆ ಇರುವವನಂತೆ. ಇದನ್ನು ನಾವು ಅರ್ಥೈಸಿಕೊಂಡಾಗಿದೆ. ಕುದುರೆಯ ಬೆಂಗಾವಲಾಗಿ ಹೋದಂಥ ಪ್ರದ್ಯುಮ್ನನು ಅನುಸಾಲಾದಿಗಳನ್ನು ಈಗಾಗಲೇ ಬಗ್ಗು ಬಡಿದಿದ್ದಾನೆ. ಅದಕ್ಕಾಗಿ ನಾನೇ ಹೊರಡಬೇಕಾದಂಥ ಅನಿವಾರ್ಯವಿಲ್ಲಿ ಸೃಷ್ಟಿಯಾಗಿದೆ. ಯಾಕಾದರೂ ಈ ಪಾರ್ಥನಿಗೆ ಈ ಹಸುಳೆಯೊಂದಿಗೆ ಯುದ್ಧ ಮಾಡುವ ಸಂದರ್ಭ ಇದಿರಾಗುತ್ತದೆ ಎನ್ನುವುದೇ ನನಗೆ ಯೋಚನೆ. ಆದರೂ ಯುದ್ಧವನ್ನು ಮಾಡದೆ ಕಪ್ಪವನ್ನು ನಾನು ಪಡೆದುಕೊಳ್ಳಬೇಕು. ಹೇಗೆ? ನನ್ನ ರಥವನ್ನು ಅವನ ಎದುರಿಗೆ ವೇಗವಾಗಿ ಕೊಂಡು ಹೋಗಿ ನಿಲ್ಲಿಸಿ ಅವನನ್ನು ಹೆದರಿಸಬೇಕು. ಅವನು ಹೆದರಿಯೇ ಯುದ್ಧದಿಂದ ಸರಿಯುವ ಹಾಗೆ ನಾನು ಮಾಡಬೇಕು. ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ನಾನು ಗಟ್ಟಿಯಾದಂಥ ಝಂಕಾರವು ಹೂಂಕಾರವು ಸಿಡಿಲನ ಮರಿಯ ಹಾಗೆ ವರೂತವನ್ನು ಏರಿಕೊಂಡು ರಹಣ ಕಹಳೆಯನ್ನು ಮಾಡುತ್ತಾ ಸ್ತುತಿಕಾರ್ಯದಿಂದ ಪಡಿಸಿಕೊಳ್ಳುತ್ತಾ ಅವನ ಎದುರಿಗೆ ನನ್ನ ರಥವನ್ನು ಕೊಂಡು ಹೋಗಿ ನಿಲ್ಲಿಸುತ್ತೇನೆ.
ವ್ಯಕ್ತಿತ್ವವಯ್ಯ ನಿನ್ನದು. ಹ ಈ ಸೃಷ್ಟಿಯಲ್ಲಿ ನಾನು ಬಹಳಷ್ಟು ಅದ್ಭುತವನ್ನು ಗಮನಿಸುತ್ತಾ ಇದ್ದೇನೆ. ಭೂಮಿ, ಆಕಾಶ, ನಕ್ಷತ್ರ, ಗ್ರಹಗಳ ಚಲನೆ, ಬೀಸುವ ಗಾಳಿ, ಬೀಜದ ಮೊಳಕೆ, ಜನನ ಮರಣದ ಒಗಟು, ಇದೆಲ್ಲ ಅದ್ಭುತಗಳೇ. ಅದರಲ್ಲೂ ಬ್ರಹ್ಮ ಸೃಷ್ಟಿಯಲ್ಲಿ ಅರ್ಜುನನೆಂಬ ಒಬ್ಬ ಇದ್ದಾನೆ ಅಂತ. ಸೃಷ್ಟಿಗರ್ಜುನನೆಂಬವನು ನೀನೇ ಅಂತ ಹೇಳುವ ಪ್ರಶ್ನೆ ಪ್ರಶ್ನೆಯಾಗಿಯೇ ಕೇಳಿದ್ದಲ್ಲ, ಮತ್ತೆ ಉತ್ತರ ನನಗೆ ಗೊತ್ತಿದ್ರು ನಾನು ಪ್ರಶ್ನೆಯ ರೂಪದಲ್ಲಿ ಕೇಳಿದ್ದಷ್ಟೇ. ಅರ್ಜುನ ನೀನು ಅಂತ ನೋಡುವಾಗಲೇ ಗೊತ್ತಾಯಿತು. ನಿಂತ ಭಂಗಿ, ನಿಲುವು, ಇದನ್ನೆಲ್ಲ ನೋಡುವಾಗಲೇ ನನಗೆ ಅರ್ಥವಾಯಿತು. ಹಾಗಾಗಿ ಕೇಳಿದ್ದು. ಮತ್ತೆ ನೋಡಿದಾಗ ಬಹಳ ಸಂತೋಷವೂ ಆಯಿತು. ಹೌದೇ? ಯಾಕೆ? ಯಾವತ್ತಾದರೂ ಒಮ್ಮೆ ನಮಗೆ ಅರ್ಜುನನನ್ನು ನೋಡಬೇಕು ಅಂತ ಹೇಳುವ ಬಯಕೆ ಇತ್ತು. ನಮ್ಮಂತಹ ಯುವಕರಿಗೆ ಯಾವತ್ತೂ ಬಿಲ್ಲುವಿದ್ಯೆ ನಾವು ಪರಿಣತರಾಗಬೇಕು ಅಂತಿದ್ರೆ ಪ್ರಾತಸ್ಮರಣೀಯನಾದವನು ಪಾರ್ಥ ಅಂತ. ಗುರುಗಳು ಹೇಳುವುದೇ ಹಾಗೆ, ಪಾರ್ಥನ ಹಾಗೆ ಆಗಬೇಕು ಮಕ್ಕಳೇ ಅಂತ ನೀವು. ಹಾಗಾಗಿ ಆ ರೀತಿ ಒಂದು ನಮಗೆ. ಮತ್ತೆ ನಿನ್ನ ಬಗ್ಗೆ ಎಲ್ಲವೂ ತಿಳಿದುಕೊಂಡಿದ್ದೇವೆ ನಾವು, ಏನೆಲ್ಲ ಮಾಡಿದ್ದಿ, ಅಂತಹ ಪರಾಕ್ರಮವನ್ನು ತೋರಿಸಿದ್ದಿ ಅಂತ. ಅಂತಹ ಪಾರ್ಥ ಸೃಷ್ಟಿಗರ್ಜುನ ಅಂತ ಯಾಕೆ ಕರೆಯುತ್ತಾರೆ ಅಂತ ಹೇಳಿದ್ರೆ, ಹೊಸ ಹೊಸ ಸೃಷ್ಟಿಗಳನ್ನು ನೀನು ಮಾಡಿದವ ಅಂತ. ತಾಯಿ ಗಜಾನೋಹಿ ವ್ರತವನ್ನು ಮಾಡಬೇಕು ಅಂತಿದ್ರೆ ಭೂಮಿಯಿಂದ ಆಕಾಶಕ್ಕೆ ಏಣಿಯನ್ನು ನಿರ್ಮಿಸಿ ಆ ಐರಾವತವನ್ನೇ ಧರೆಗಿಳಿಸಿದಾತ ನೀನು ಅಂತ ನನಗೆ ಗೊತ್ತುಂಟು. ಹಾಗೆ ಅಷ್ಟು ಮಾತ್ರವಲ್ಲ, ಜಯದ್ರಥ ವಧಾ ಪ್ರಕರಣದ ಸಂದರ್ಭದಲ್ಲಿ ರಣರಂಗದಲ್ಲಿ ಕುದುರೆಗಳಿಗೆ ಬಾಯಾರಿಕೆಯಾಗಿತ್ತಂತೆ. ಆಗ ಅಲ್ಲಿ ನೀರು ಕೊಡಬೇಕು, ಅದಕ್ಕೆ ಆಯಾಸ ನಿವಾರಣೆ ಆಗಬೇಕು ಅಂತಾದ್ರೆ ಬಾಣಗಳದ್ದೇ ಕಂಬ, ಬಾಣಗಳದ್ದೇ ಗೋಡೆ, ಬಾಣಗಳದ್ದೇ ಸೂರು ಮಾಡಿ ಅವುಗಳಿಗೆ ವಿಶ್ರಾಂತಿಗೆ ಒಂದು ಕೊಠಡಿಯನ್ನೇ ನಿರ್ಮಿಸಿದ್ದಿಯಂತೆ ಬಾಣಗಳ ಮೂಲಕ. ಅವುಗಳಿಗೆ ಬಾಯಾರಿಕೆ ಆಗಿದ್ದಿ ಅಂತ ಹೇಳಿ ಬಾಣದಿಂದಲೇ ಜಲಾಶಯವನ್ನು ನಿರ್ಮಿಸಿದ್ದಿಯಂತೆ. ಗುರುಕುಲ ಪಿತಾಮಹನಾದ ಭೀಷ್ಮಾಚಾರ್ಯನಿಗೆ ಕೊನೆಗೆ ಶರಶಯ್ಯನ್ನು ಮಾಡಿದ್ದು ನೀನು ಬಾಣಗಳ ಮೂಲಕ. ಅಲ್ಲಿ ಅವರಿಗೆ ಬಾಯಾರಿಕೆ ಆಗುವಾಗ ನೀರು ಬಾಯಿಗೆ ಬಂದು ಬೀಳುವ ಹಾಗೆಯೂ ಮಾಡಿದ್ದಿ, ಬಾಣದ ಮೂಲಕವೇ ಮಾಡಿದ್ದಿ. ಇಷ್ಟೆಲ್ಲ ಹೊಸ ಸೃಷ್ಟಿಯನ್ನು ನೀನು ಮಾಡಿದವ. ಅಂತಹ ಪಾರ್ಥನನ್ನು ನೋಡಿ ಈಗ ಬಂದೆಯ ಪಾರ್ಥ ಅಂತ ಕೇಳುವುದು ನಾನು. ಬಹಳಷ್ಟು ಸಂತೋಷವಾಯಿತು ಅಂತ. ಆದ್ರೆ ಹಿಂದೊಮ್ಮೆ ನಿನ್ನ ಅಣ್ಣ ಬಿಡದೆಯಲ್ಲಿ ಗಾಯಾಳುವಾಗಿ ಮಲಗಿದ್ದಾಗ ನೀನು ಹೋಗುವಾಗ ಬಂದೆಯ ಪಾರ್ಥ ಅಂತ ಅಳುತ್ತಾ ಕೇಳಿದ್ದಂತೆ. ನಾವು ಹಾಗೆ ಕೇಳಿದ್ದಲ್ಲ, ಹೇಗೆ ನಿನ್ನನಿಗೆ ಬರೆಸಿದ್ದೇನೆ ಅಂತ ನೋಡಿದ್ದೀಯ ನೀನು. ನಿನ್ನ ಜೊತೆಯಲ್ಲಿ ಬಂದ ಎಲ್ಲರನ್ನು ಅನುಸಾಲ್ವನ, ಪ್ರದ್ಯುಮ್ನನ, ಎಲ್ಲರನ್ನು ಕೂಡ ಬಗ್ಗು ಬಡಿದವನು ನಾನೇ. ಯೋಚಿಸಿರ್ಬೋದು ನೀನು. ನಮ್ಮಷ್ಟು ಈ ದಕ್ಷಿಣ ಪಥದವರೆಲ್ಲ ನಮ್ಮಷ್ಟು ಪಳಗಿದವರಲ್ಲ, ಕೇವಲ ತುಂಡರಸರೋ, ಕೇವಲ ಮಾಂಡಲಿಕರೋ ಅಂತ. ಆದ್ರೆ ಈಗಿನ ವಿದ್ಯಮಾನಗಳನ್ನು ಗಮನಿಸಿದಾಗ ನಮ್ಮ ಪರಾಕ್ರಮ ಏನು ಅಂತ ನಿನಗೆ ಅರ್ಥ ಆಗಿರ್ಬೋದು. ಇದನ್ನೆಲ್ಲ ನೋಡಿದಾಗ ಕುದುರೆ ಹೇಗೂ ಕಟ್ಟಿ ಹಾಕಿದ್ದೇವೆ. ಕಟ್ಟಿ ಹಾಕಿದ ಕುದುರೆ ನಿಮಗೇ ಇರಲಿ, ಇನ್ನು ನನಗೆ ಬೇಡ, ನನಗೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಬಿಟ್ಟು ಪಾಪೆಯೋ ಅಲ್ಲ, ನನಗದು ಬೇಕು ಅಂತ ಹೇಳುವ ಒಂದು ಹಠದಲ್ಲಿ ಬಿಡಿಸಿಕೊಂಡು ಹೋಗುವೆಯೋ, ಬಿಡಿಸಿಕೊಂಡು ಹೋಗುವೆನೆನ್ನುವ ಬಿಂಕ ನಿನಗಿದೆಯೋ, ಉತ್ತರ ಏನಿದ್ರು ತಟ್ಟನೆ ಹೇಳಬೇಕು. ಅಲ್ಲ, ನಿನ್ನ ಮಾತನ್ನು ಕೇಳುವಾಗ ನನ್ನ ಬಗ್ಗೆ ಬಹಳಷ್ಟು ನೀನು ತಿಳಿದುಕೊಂಡಿದ್ದೀಯ, ಬಹಳಷ್ಟು ಅಧ್ಯಯನವನ್ನೂ ಮಾಡಿದ್ದೀಯ. ನಮ್ಮ ಊರಲ್ಲಿ ಕೂಡ ನನ್ನ ಬಗ್ಗೆ ಇಷ್ಟು ತಿಳಿದುಕೊಂಡವರಿಲ್ಲ. ಬಹಳ ಮೆಚ್ಚಲೇಬೇಕಾಗ್ತದೆ. ಆದ್ರೆ ಬರೇ ಹುಡುಗನಲ್ವಾ ನೀನು? ಹುಡುಗ ಹುಡುಗ ಹುಡುಗ
ಓ ಹುಡುಗ ಪಾರ್ಥ, ನಿನ್ನ ಬಾಲ ಭಾಷೆಯಲ್ಲಿ ಆ ಅವಸರವಾಗಿ ನಿನ್ನ ಮಾತನ್ನು ಕೇಳುವಾಗ ನನಗೇನು ನಿನ್ನ ಭಾಷೆಯಲ್ಲಿ ವ್ಯಾಕರಣವನ್ನು ತಿದ್ದಬೇಕನ್ನಿಸುವುದೇ ಇಲ್ಲ. ಹೌದಾ? ಹಾ, ನಿನ್ನ ಮಾತನ್ನು ಕೇಳುವಾಗ ಒಂದೊಮ್ಮೆಗೆ ನಗು ಬಂದದ್ದು ಸಹಜವಾಗಿ. ಯಾಕೆ ಬಿಟ್ಟು ಪೋಪೆಯೋ ಯಾರಲ್ಲಿ ಕೇಳುದು? ಪಾರ್ಥನ ಎದುರಿಗೆ ನನ್ನ ಕುದುರೆಯನ್ನು ಬಿಟ್ಟು ಪೋಪೆಯೋ? ಹೌದು, ಬಿಡದೆ ಇರುವೆನೆಂಬ ಕುದುರೆ ಬಿಟ್ಟು ಪೋಪೆಯೋ? ಬಿಟ್ಟು ಪೋಪೆಯೋ ಬಿಡುವನೆಂಬ ಬಿಂಕವೋ ಎಂದು ನನ್ನಲ್ಲಿ ಕೇಳ್ತಾ ಇದ್ದೀಯಲ್ಲ. ನಿನ್ನನ್ನು ನೋಡುವಾಗ ಸಣ್ಣ ಹುಡುಗ, ಬಹಳ ಸಣ್ಣ ಹುಡುಗ, ಹಾಗಾಗಿ ನಿನ್ನ ಮಾತನ್ನು ಕೇಳುವಾಗ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಿ. ಬಿಟ್ಟು ಹೋಗ್ತೀಯೋ ಕೊಂಡು ಹೋಗ್ತೀಯೋ ಅಂತ. ಹಾಗಾಗಿ ಈ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಳ್ಳಬಹುದು. ಹೇಗೆ? ನೀನು ನನಗೆ ಸಹಕರಿಸಬೇಕು. ಈಗ ಕುದುರೆಯನ್ನು ಬಿಡಿಸಿಕೊಂಡು ಹೋಗ್ಲಿಕ್ಕೆ ನಾವು ಬಂದವರಲ್ಲ ಅಲ್ಲ. ಆ ಕುದುರೆಯನ್ನು ಬಿಡಿಸದೆ ನಮಗೆ ಅನಿವಾರ್ಯವೂ ಇದೆ, ಬಿಡಿಸಲೇಬೇಕಾಗಿ ಇದೆ. ಹೌದು. ಇಲ್ಲ, ಈ ಕುದುರೆಯನ್ನು ನಾವು ಇಲ್ಲಿಯೇ ಬಿಟ್ಟು ಹೋಗುವುದಾ? ಅದು ನಿನಗೇನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಇನ್ನೊಂದು ಅಶ್ವಮೇಧ ಮಾಡುವ, ಅದೂ ಸಾಧ್ಯವಿಲ್ಲ. ನಿನಗೆ ಕುದುರೆ ಬೇಕಂತ ಇದ್ರೆ ನಮ್ಮ ಕುದುರೆಯ ರಾಲದಲ್ಲಿ ಎಷ್ಟು ಕುದುರೆಗಳು ಬೇಕಾದ್ರೂ ಇದ್ದವು, ನಿನಗೆ ಕೊಡಬಹುದು. ಹಾಗಾಗಿ ಇಲ್ಲಿ ನಾನು ನೀನು ಒಂದು ಒಪ್ಪಂದವನ್ನು ಮಾಡಿಕೊಳ್ಬೇಕಾಗ್ತದೆ. ಏನು? ನಿನ್ನದು ನಿನಗೆ, ನಮ್ಮದು ನಮಗೆ. ಹೇಗೆ? ಏನು ನನ್ನದು? ನಿನ್ನ ಬೆಡಗಿನ ನುಡಿ ಉಂಟಲ್ಲ, ಅದು ನಿನಗೆ. ನಮ್ಮಲ್ಲಿ ಅಲ್ಲಿ ಕಟ್ಟಿ ಹಾಕಿದ್ಯಲ್ಲ, ಆ ಹಯವನ್ನು ನೀನು ಬಿಡಬೇಕು. ಇನ್ನು ನಿನ್ನಲ್ಲಿರುವಂತ ಆ ಚತುರತನ, ಆ ಯುದ್ಧ ಕೌಶಲ್ಯ, ಇದನ್ನೆಲ್ಲ ಕಲಿತಿದ್ದು ಏನೋ ಪ್ರಯೋಜನ ಇಲ್ಲ ಅಂತ ನೀನು ಬೇಸರಿಸುವುದು ಬೇಡ. ನಮ್ಮೊಂದಿಗೆ ಸೇರಿಕೊಳ್ಳಬಹುದು. ನೀನು ನಮ್ಮ ಪಡೆಯನ್ನು ಸೇರಿಕೊಳ್ಳಬಹುದು. ಬೇರೆ ಬೇರೆ ದೇಶಗಳಿಗೆ ನಾವು ಯುದ್ಧಕ್ಕಾಗಿ ಹೋಗ್ತೇವೆ. ನಮ್ಮೊಂದಿಗೆ ಬಂದ್ರೆ ನೀನು ಕೊನೆಯಲ್ಲಿ ಹೇಳಿಕೊಳ್ಳಬಹುದು, ಪಾರ್ಥ ಮಹಾಶಯರೊಂದಿಗೆ ನಾನು ಯುದ್ಧವನ್ನು ಮಾಡಿದ್ದೇನೆ, ಅವನೊಂದಿಗೆ ಸೆಣಸಾಡುವುದೊಂದಿಗೆ ಅವರ ಜೊತೆಗೆ ನಾನು ಹೋಗಿದ್ದೇನೆ ಎನ್ನುವಂತ ಗರಿಮೆಯೋ ಹಿರಿಮೆಯನ್ನು ನೀನು ಪಡೆದುಕೊಳ್ಳಬಹುದು. ಹಾಗಾಗಿ ನಿನ್ನನ್ನು ನಿರಾಶೆ ಮಾಡಬೇಕನ್ನುವ ಉದ್ದೇಶ ನಮ್ಮದಲ್ಲ. ಹಾಗಾಗಿ ಯುದ್ಧವನ್ನು ಮಾಡದೆ ಕಪ್ಪವನ್ನು ಪಡೆದುಕೊಳ್ಳಬೇಕೆನ್ನುವಂತ
ವಿಚಾರ ನನ್ನದು. ಹಾಗಾಗಿ ಕಪ್ಪವನ್ನು ಪಡೆದೇ ಕೊಳ್ಳುವುದಿಲ್ಲವೋ ಒಂದು ನಿಬಂಧನೆ ಉಂಟಲ್ಲ. ಅಶ್ವಮೇಧದ ಕುದುರೆಯನ್ನು ಯಾರು ಕಟ್ಟಿ ಹಾಕುತ್ತಾರೋ ಯುದ್ಧವನ್ನು ಮಾಡಬೇಕು, ಇಲ್ಲದಿದ್ರೆ ಕಪ್ಪವನ್ನು ಕೊಡಬೇಕು. ಅದು ಉಂಟು. ನೀನು ನಿನ್ನ ಭಂಡಾರದಲ್ಲಿ ಇರುವಂತ ಕಪ್ಪವನ್ನು ನಮಗೆ ತಂದು ಕೊಡು ಅಂತ ಹೇಳುವುದಿಲ್ಲ. ಕಿಂಚಿತ್ತಾದರೂ ಒಂದು ಕೊಡು, ಸ್ವಲ್ಪ ದನ, ಒಂದು ಪಾವಲಿಯಾದರೂ ಸಾಕು. ಅಷ್ಟು ಇಷ್ಟು ಅಂತ ನಾನು ಹೇಳುವುದಿಲ್ಲ. ಒಂದು ದನವನ್ನು ಕೊಡು, ನಮ್ಮೊಂದಿಗೆ ಒಡೆಗುಂಬು, ನಮ್ಮನ್ನು ಸೇರು, ನಮ್ಮ ಪಡೆಯೊಂದಿಗೆ ನೀನು ನಮ್ಮೊಂದಿಗೆ ಬಾ. ಅಷ್ಟಕ್ಕೂ ನೀನೀಗ ಬಡ 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 ಅಂತ ಹೇಳಿದೀಯಂತ ನಾನೇ ಹಾಗೆ ಹೇಳುವುದಿಲ್ಲ. ಈಗ ನಾನೊಂದು ತರುಣರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನಪ್ಪಾ ಆ ಕೆಲಸವನ್ನು ನೀನು ಮಾಡ್ತೀಯಾ? ಆದೀತು ಅಂತ ಹೇಳ್ತಾರೆ. ಸ್ವಲ್ಪ ಪ್ರಾಯದವರಲ್ಲಿ ನಾವು ಆ ಪ್ರಶ್ನೆಯನ್ನು ಕೇಳಿದ್ರೆ ನೋಡುವ, 2 ದಿನ ಆಲೋಚಿಸಿ ಹೇಳುವ ಅಂತ ಹೇಳ್ತಾರೆ. ಹಾಗಾಗಿ ನೀನು ತಟ್ಟನೆ ಹೇಳಬೇಕಂತಿಲ್ಲ, ಆಲೋಚಿಸಿ ಹೇಳಿದ್ರೆ ಸಾಕು. ತಟ್ಟನೆ ಹೇಳುವಂತ ಒಂದು ಉತ್ಸಾಹ ಇರುವುದು ಯುವಕರಲ್ಲಿ. ನೀನು ಮುದುಕಾದ ಕಾರಣ ಆಲೋಚಿಸಿ ಹೇಳು ಅಂತ ಹೇಳುದು. ನಮಗೆ ಆಲೋಚಿಸಿ ಹೇಳಲಿಕ್ಕೆ ಆಗುವುದಿಲ್ಲ. ನೀನು ಹೇಳುವುದು ನನ್ನ ಹಿಂದೆ ಬಾ, ಅರ್ಜುನನ ಜೊತೆ ಬಂದಿದ್ದೇನೆ, ಆ ಒಂದು ಹಿರಿಮೆಯೋ ಗರಿಮೆಯೋ ನಿನಗೆ ಘನತೆ ಬರಬಹುದು. ನಮಗೆ ಅರ್ಜುನನ ಹಿಂದೆ ಬಂದ್ರೆ ಸಾಲದು, ಹೋರಾಡುವುದಿದ್ರೆ ಅರ್ಜುನನೊಂದಿಗೆ ಹೋರಾಡಬೇಕು. ಆಗ ನೀನು ನಿನ್ನ ಅನುಭವ ಉಂಟು ಅಂತ ನೀನು ಹಾಗೆಲ್ಲ ಹೇಳಿದ್ರೆ ನಮಗೆ ಆಗುವುದಿಲ್ಲ. ಇದೆಲ್ಲ ಕೇಳುವಾಗ ನಿನ್ನನ್ನು ಹೇಗೆ ಹೇಳಬೇಕು ಗೊತ್ತುಂಟು? ಹೇಗೆ?
ಪಾರ್ಥ, ಹುಡುಗ ಶ್ರೀಕೃಷ್ಣ ದೇವರನ್ನು ನಾವು ಸದಾ ನಂಬುವವರು. ಹ ಅಂತಹ ಶ್ರೀಕೃಷ್ಣನ ಪರಮಾಪ್ತ ಸ್ನೇಹಿತ ನೀನು. ಹ ಚಂದ್ರವಂಶದವ. ಚಂದ್ರವಂಶದ ಕೀರ್ತಿ ಅದು ಪ್ರಪಂಚದಲ್ಲಿ ಯಾವ ರೀತಿ ಎಲ್ಲರೂ ಅದರಿಂದಲೇ ಅದರ ಯೋಗ್ಯತೆ ಅದನ್ನು ಅನುಸರಿಸುತ್ತಾರೋ ಅದಕ್ಕೆ ಪ್ರತೀಕವಾಗಿ ಇರುವವ ಪಾರ್ಥ. ಅಂತಹ ಪಾರ್ಥ ನಮ್ಮ ಚಂಪಕಾವತಿಗೆ ಆಗಮಿಸಿದ್ದಾನೆ. ಮೂಢ ಅಂತ ಕರೀಲಿಕ್ಕೆ ನನಗೇನು ಮನಸ್ಸಿಲ್ಲ. ಆದರೆ ಕರೆಯುವುದು ಯಾತಕ್ಕೆ ಗೊತ್ತ? ನೀನು ಹೇಳಿದ ಮಾತನ್ನು ಕೇಳಿ ನಮ್ಮೊಡನೆ ತೆರಳು, ನಿನ್ನ ಒಡಗೊಂಬೆ ಧನವ ಕೊಡು. ನಿನ್ನ ಉದ್ದೇಶ ಅದೇ ಅಲ್ವಾ? ಹಾಗಾಗಿ ಹೇಳಿದ್ದು. ಉದ್ದೇಶ ನಿನ್ನದು, ನಮ್ಮದು ಅದಲ್ಲ. ನಾವು ಕಟ್ಟಿ ಹಾಕಿದ್ದು ಯುದ್ಧ ಮಾಡ್ಲಿಕ್ಕಾಗಿಯೇ ಕಟ್ಟಿ ಹಾಕಿದ್ದು. ಹಾಗಾಗಿ ನೀನು ಈ ಮಾತು ಹೇಳಿದಾಗ ನನಗೆ ಮೂಢ ಅಂತ ಕರಿಬೇಕಾಗಿ ಬಂತು. ಆದರೆ ರೂಢಿಯ ಭಟನೆಂದು ನಿನ್ನನ್ನು ಕೆಲವರಾದರೂ ಕರೆಯುತ್ತಾ ಇದ್ದಾರೆ. ನಾವು ಪಾರ್ಥ ಅಂತ ಹೇಳುವಾಗ ಬೇರೆ ಬೇರೆ ಒಂದು ಚಿತ್ರಣ ನಮ್ಮ ಮನಸ್ಸಿನಲ್ಲಿತ್ತು. ಬಹಳಷ್ಟು ಗೌರವವನ್ನು ಕೊಟ್ಟಿದ್ರು. ಹಾಗಾದ್ರೆ ನಾವು ಯೋಚಿಸಿದ ಪಾರ್ಥನ ವ್ಯಕ್ತಿ ಚಿತ್ರಣಕ್ಕೆ ಈಗ ಕೊರತೆ ಬಂದಿದೆ ಅಂತ ಆಯಿತು. ಹಾಗೆ ನಿನ್ನನ್ನು ಕೆಳಗೆ ಮಾಡುವುದಲ್ಲ, ನೀನು ಕೀರ್ತಿವಂತನೇ. ಆದರೆ ಕೀರ್ತಿಯ ಜೊತೆ ಅಪಕೀರ್ತಿ ಯಾವತ್ತೂ ಸದಾ ಇರ್ತದೆ. ಒಂದು ಬೆಳಕನ್ನು ನಾವು ಉರಿಸಿ ಇಟ್ಟರೆ ಅದರ ಮುಂದೆ ಒಬ್ಬ ನಿಂತುಕೊಂಡ್ರೆ ಹಿಂದೆ ನೆರಳು ಸೃಷ್ಟಿಯಾಗ್ತದೆ. ಆದರೆ ಎಲ್ಲರೂ ಬಯಸುವುದು ಬೆಳಕು ನಮಗೆ ಸಿಗಬೇಕು ಅಂತ. ಪಾಂಡವರಾದ ನಿಮ್ಮನ್ನು ಬೆಳಗಿಸಲಿಕ್ಕೆ ಕಾರಣವಾದ ಬೆಳಕು ಒಂದು ಉಂಟು. ಆ ಬೆಳಕು ನಮಗೂ ಸಿಗಬೇಕು, ನಾವು ಅದರ ದರ್ಶನ ಮಾಡಬೇಕು ಅಂತಲೇ ನಾವು ಕಾದದ್ದು. ನೀವು ಯಾವುದೋ ಒಂದು ಉದ್ದೇಶದಿಂದ ಅಶ್ವಮೇಧ ಯಾಗವನ್ನು ಮಾಡಿರಬಹುದು. ಪ್ರಪಂಚದಲ್ಲಿ 4 ಶ್ರೇಷ್ಠವಾದ ಉತ್ಕೃಷ್ಟವಾದ ಯಾಗಗಳು ಉಂಟು. ಸೌತ್ರಾಮಣಿ, ವಾಜಪೇಯ, ಅಶ್ವಮೇಧ, ರಾಜಸೂಯ ಅಂತ. ಅದರಲ್ಲೂ ಶ್ರೇಷ್ಠವಾದ ಅಶ್ವಮೇಧವನ್ನೇ ನೀನು ಮಾಡಿದ್ದಿ. ಈ ಅಶ್ವಮೇಧದ ನಿಯಮಗಳು ನಾನು ನಿನಗೆ ಹೇಳಿಕೊಡಬೇಕು ಅಂತ ಇಲ್ಲ. ಕುದುರೆಯನ್ನು ಯಾರು ಕಟ್ಟಿ ಹಾಕಿದ್ದಾರೆ ಅವರೊಂದಿಗೆ ಯುದ್ಧ ಮಾಡುವುದೇ. ಮತ್ತೆ ಅದನ್ನು ಬಿಡು, ನಮಗೆ ಧನವನ್ನು ಕೊಡು, ಈ ಪ್ರಶ್ನೆ ಎಲ್ಲ ಇಲ್ಲ. ಹಾಗೆ ಕೇಳಬೇಕು ಅಂತ ಇದ್ರೆ ಏನಯ್ಯ, ನಿನ್ನ ಬತ್ತಳಿಕೆಯಲ್ಲಿ ಇರುವುದು ಶಸ್ತ್ರವೇ ಹೌದಾ? ಅಲ್ಲ ಉಪಯೋಗಕ್ಕೆ ಬಾರದ ಕಾಷ್ಟದ ಚೂರುಗಳ, ಅಲ್ಲ ತುಕ್ಕು ಹಿಡಿದ ಕಬ್ಬಿಣದ ಸಲಾಕೆಯೋ ಅಂತ. ಏನು ಹೀಗೆ ಬೇಡಲಿಕ್ಕೆ ನೀನೇನು ದ್ವಿಜನ? ಪಾರ್ಥನಲ್ವಾ? ಕ್ಷತ್ರಿಯ ವೀರನಲ್ವಾ? ಅಲ್ಲ, ನಾನು ನಿನ್ನಲ್ಲಿ ಬೇಡಿದ ಹಾಗೆ ಆಯ್ತಾ? ರಾಜನಾದವನು ಏಕಾಏಕಿ ಬಂದು ಯಾರಲ್ಲಿ ಯುದ್ಧವನ್ನು ಮಾಡುವುದಿಲ್ಲ. 4 ವಿಧಗಳು ಉಂಟು ಅವನಿಗೆ. ಸಾಮ, ದಾನ, ಭೇದ ಎನ್ನುವುದು. ಆ 3 ವಿಧಗಳನ್ನು ಕಲ್ಪಿಸಿ ನಿನ್ನಲ್ಲಿ ಕೇಳಿದ್ದು ನಾನು. ಸಾಮದಾನದಿಂದ ಕೇಳಿದೆ, ದಾನವಾಗಿ ಕೊಡು ಅಂತ ಹೇಳಿದೆ. ಇನ್ನು 3ನೇದು ಯಾವುದು ಗೊತ್ತುಂಟಾ? ಯಾವುದು? ಪಾರ್ಥ, ಭೂತಳದಲ್ಲಿ ಸಾರಿಕೊಳ್ಳುವುದು ರಾಜನೀತಿಯಲ್ಲ. ಆ ಬದ್ಧತೆಗೆ ನಾವು ಒಳಪಟ್ಟವರು. ಹಾಗಾಗಿ ಒಬ್ಬ ಸಿಕ್ಕಿದ ಅಂತ ಹೇಳಿದ ತಕ್ಷಣ ಅವನನ್ನು ಕೊಲ್ಲುವುದಲ್ಲ. ಅದರದ್ದೇ ಆದಂತಹ ರಾಜನೀತಿಗೆ ನಾವು ಒಳಪಟ್ಟ ಕಾರಣ ಯಾವುದರ ಮುಖೇನ ಅವರು ಬಗ್ಗುತ್ತಾರೋ ಒಪ್ಪುತ್ತಾರೋ ಅದೆಲ್ಲ ವಿಧವನ್ನು ನಾವು
ಅವರಿಗೆ ಹೇಳಿಯೇ ಕೊಲ್ಲಬೇಕು, ಅವರಲ್ಲಿ ಏನಾದ್ರೂ ವ್ಯವಹರಿಸಬೇಕು. ಅದಲ್ಲದೆ ನೀನಿನ್ನು ಸಣ್ಣ ಹುಡುಗ, ಈಗ ನಿನ್ನಲ್ಲಿ ನಾನು ಯುದ್ಧ ಮಾಡಿದೆ ಅಂತ ಹೇಳಿದ್ರೆ ರೂಢಿಯಲ್ಲಿ ಜನ ಏನ್ ಅಂದುಕೊಂಡಾರೋ ಬಲ್ಲಯ್ಯ? ಏನು ಹೇಳ್ಯಾರು? ಸಣ್ಣ ಹುಡುಗನಲ್ಲಿ ಹೋಗಿ ಯುದ್ಧ ಮಾಡಿದ ಅಂತ. ಮುದುಕನಿಗೆ ಸಣ್ಣ ಹುಡುಗನೇ ಸಿಕ್ಕಿದ್ದ, ಬರುವಾಗ ದೊಡ್ಡ ದೊಡ್ಡ ಮಾತಾಡಿದ, ಕೊನೆಯಲ್ಲಿ ಸಣ್ಣ ಹುಡುಗನನ್ನು ಹೋಗಿ ಏನಾದ್ರೂ ಮಾಡಿದ ಅಂತ. ಹಾಗಾಗಿ ನಿನ್ನಲ್ಲಿ ನನಗೆ ಒಂದು ಹೋರಾಟ ಮಾಡುವುದಕ್ಕೆ ಮನಸ್ಸು ಕೂಡ ಬರುವುದಿಲ್ಲ. ಅದಕ್ಕಾಗಿ ಒಂದು ಸರಸ ಮಾಡುವುದಕ್ಕೂ ಒಂದು ಯುದ್ಧ ಮಾಡುವುದಕ್ಕೂ ಸಮಾನರು ಅಂತ ಬೇಕಾಗ್ತದೆ. ಓಹೋ, ಎರಡಕ್ಕೂ ಕೂಡ ಸಮಾನತೆ ನೀನಿಲ್ಲ, ಬರೇ ಹುಡುಗನಾಗಿದ್ದಿ. ಅದಕ್ಕಾಗಿ ನೀನು ಈಗ ಏನು ಮಾಡು, ನನ್ನಲ್ಲಿ ಸುಮ್ಮನೆ ಮಾತಾಡುವುದಲ್ಲ, ನೀನು ಈ ಯುದ್ಧಕ್ಕೆ ಅರ್ಹನೂ ಅಲ್ಲ ಅಂತ ನಾನು ಹೇಳ್ತಾ ಇರುವುದೀಗ. ಅದೇ ರೂಢಿಯಲ್ಲಿ ರಾಜನೀತಿ ಅಲ್ಲ ಅಂತ ಹೇಳುವುದು ಅದಕ್ಕೆ. ಇಷ್ಟು ದೊಡ್ಡ ಪಾರ್ಥ ಹೋಗಿ ಚಿಕ್ಕ ಹುಡುಗನನ್ನು ಎದುರಿಸಿದ ಅಂತ ಹೇಳಿದ್ರೆ ಲೋಕ ನನ್ನನ್ನು ಆಡಿಕೊಳ್ತದೆ, ನಿನ್ನಲ್ಲಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಲ್ಲುವುದು ರಾಜನೀತಿಯ ಧರ್ಮ ಅಂತ ಅಲ್ವಾ? ನೀನು ಹೌದು, ಸೇನಾಧ್ಯಕ್ಷನಾಗಿ ನಾನು ಯುದ್ಧಕ್ಕೆ ಬಂದದ್ದು ಯುದ್ಧ ಮಾಡಲಿಕ್ಕೆ ಹೊರತು ಬೆಡಗಿನ ನುಡಿ ಆಡ್ಲಿಕ್ಕಲ್ಲ. ಯುದ್ಧ ಮಾಡಬೇಕು ಅಂತಿದ್ರೆ ನಿನಗೆ ಹುಡುಗ ಆಗುವುದಿಲ್ಲ ಅಂತ ಹೇಳಿದ್ರೆ ನೀನು ಮಹಾಭಾರತದ ರಣಾಂಗಣದಲ್ಲಿ ಎಷ್ಟೋ ಹುಡುಗರೊಂದಿಗೆ ನೀನು ಕಾದಾಡಿದ್ದಿ. ಆ ಕಥೆಯನ್ನು ಎಣಿಸಿಯೇ ನನಗೆ ಬೇಡ ಅಂತ ಆಗುವುದು. ಅಲ್ಲಿ ನಿನಗೆ ಬೇಡ ಅಂತ ಆದರೂ ಇಲ್ಲಿ ನನಗೆ ಬೇಕು ಅಂತ ಆಗ್ತದೆ. ಮತ್ತೆ ಈ ಯುದ್ಧ ನೀತಿ ಇದೆಲ್ಲ ನನಗೆ ಹೇಳಬೇಕು ಅಂತಿಲ್ಲ. ದೇವೇಂದ್ರ ಯುದ್ಧಕ್ಕೆ ಮೊದಲು ಹೋಗುವಾಗ ನೇರವಾಗಿ ರಾಕ್ಷಸರೊಂದಿಗೆ ಕಾದಾಡುವಾಗ ಅವನೇ ಹೋಗಿ ಕಾದಾಡುವುದಲ್ಲ, ಮೊದಲು ಅಗ್ನಿಯೋ ವಾಯುವೋ ವರುಣ ಇವರನ್ನೆಲ್ಲ ಕರೆಸಿ ಕೊನೆಗೆ ಅವನು ಹೋಗುವುದು ಅಂತ. ಹಾಗೆ ಯುದ್ಧ ನೀತಿಯನ್ನು ನಮಗೆ ಹೇಳಬೇಕು ಅಂತ ಇಲ್ಲ ಅಂತ ಹೇಳಿದ್ದು. ಮತ್ತೆ ಅಂತರಂಗದ ಬೆಳವಣಿಗೆ ನೋಡಿ ವಯಸ್ಸನ್ನು ನಿರ್ಧರಿಸಬೇಕೇ ಹೊರತು ದೈಹಿಕವಾದ ಬೆಳವಣಿಗೆ ನೋಡಿ ಅಲ್ಲ. ನೀನು ತರಳ ಅಂತ ಹೇಳಿದ್ರೆ ನನ್ನ ಆಂತರಿಕ ಬೆಳವಣಿಗೆ ನೋಡಬೇಕು. ಈಗ ಬಂದವರನ್ನೆಲ್ಲ ನಾನು ಹೇಗೆ ಬಗ್ಗು ಬಡಿದಿದ್ದೇನೆ ಅದನ್ನು ನೋಡಿ ನೀನು ನನ್ನನ್ನು ಅಳೆಯಬೇಕಿತ್ತು. ಹೀಗೆ ನಿನಗೆ ಆಗುವುದಿಲ್ಲ ಅಂತ ಹೇಳಬೇಡ. ಆಗುವುದಿಲ್ಲ ಅಂತ ಹೇಳಿದ್ದಲ್ಲ, ನಿನ್ನ ಮಾತು ನೋಡುವಾಗ ಇದು ಪಲಾಯನವಾದ ಅಂತ ನನಗೆ ಅನ್ನಿಸ್ತಾ ಇದೆ. ರನ್ನದುಪ್ಪರಿಗೆ ಏರಲರಿಯದವನ್ ಮೇರುಗಿರಿಯನ್ನು ಏರಲಿಕ್ಕೆ ನೋಡಿದ ಹಾಗಾಯಿತು. ಮೊದಲು ಈ ಸುಧನ್ವನನ್ನು ಎದುರಿಸು, ಆನಂತರ ಹಂಸಧ್ವಜ ಭೂಪರು. ನನ್ನಲ್ಲಿ ಆಗುವುದಿಲ್ಲ ಅಂತ ನಿನ್ನಲ್ಲಿ ವಾದ ಮಾಡಿದ್ದಲ್ಲ. ಅಷ್ಟು ಬುದ್ಧಿ ಇಲ್ವ ನಿನಗೆ? ಏನು ಅಂತ ಯೋಚಿಸಿದ್ದಿ? ಭೂಪಾಲ ತನುಜನಾಗಿದ್ದೇನೆ ನಾನು, ಹಾಗೆ ವ್ಯವಹರಿಸಬೇಕು ನೀನು ನನ್ನಲ್ಲಿ. ಸುಧರ್ಮ, ನಿನ್ನಲ್ಲಿ ಸಾಮರ್ಥ್ಯ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ನಿನ್ನಲ್ಲಿ ಹೇಳಿದ್ದಲ್ಲ. ನೀನಿನ್ನು ಎಳೆಯ ಬಾಲಕ, ನಿನ್ನ ತಾತನನ್ನು ಕರೆಸು ಎನ್ನುವುದಾಗಿ ಹೇಳಿದ್ದು ನಾನು. ಆದರೆ ನಿನ್ನ ದೊಡ್ಡಸ್ತಿಗೆಯ ಮಾತನ್ನು ನೀನಿಲ್ಲಿ ಆಡುತ್ತಾ ಇದ್ದೀಯ. ನನ್ನನ್ನು ಏನಂತ ಭಾವಿಸಿದ್ದಿ ನೀನು? ಏನು ಭೂಪಾಲ ತನುಜರು ನಾವು. ನಿನ್ನ ತಂದೆಯೇ ಬರಬೇಕೆನ್ನುವ ಉದ್ದೇಶದಿಂದವೇ ಇಷ್ಟು ಹೊತ್ತು ಮಾತಾಡಿದ್ದು. ನಿನ್ನಲ್ಲಿ ಸಮಾಧಾನದಿಂದ ಹೇಳಿದ್ದು ಅದಕ್ಕೆ. ಒಂದು ಮಗುವಿನ ಕೈಯಲ್ಲಿ ಒಂದು ಸೌದೆಯ ಕೊಳ್ಳಿಯನ್ನು ಕೊಟ್ಟು ನೋಡು, ಉರಿಯುವ ಬೆಂಕಿಯನ್ನು. ಅವನಲ್ಲಿ ಬೇಗ ಬೇಗ ಕೇಳುವುದಿಲ್ಲ ಯಾರು. ಮಗು ಅದನ್ನು ಕೊಡು, ಅದನ್ನು ಕೊಡು, ಅದನ್ನು ಕೊಡು ಅಂತ ಕೇಳ್ತಾರೆ. ರಭಸವಾಗಿ ಕೇಳಿದ್ರೆ ಮಗು ಏನು ಮಾಡ್ತದೆ ಹೇಳು? ಇದು ಗೊತ್ತಿರುವ ಮಗುವೆ ಅದು ಬೆಂಕಿ ಅಂತ. ಬೆಂಕಿ ಅಂತಲ್ಲ, ತನ್ನ ಮೈಯನ್ನು ಸುಟ್ಟುಕೊಳ್ತದೆ. ಬೆಂಕಿಯೊಂದಿಗೆ ಸರಸವಾಡಿಯೇ ಬಂದವ. ಹಾಗೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಇಷ್ಟು ಹೊತ್ತು ನಿನ್ನಲ್ಲಿ ಮಾತಾಡಿದ್ದು ನಾನು. ನನ್ನನ್ನು ಏನಂತ ಹೇಳಿ ಬಲ್ಲೆ ನೀನು? ಏನು ಮಾಡಿ? ನನ್ನಲ್ಲಿ ಸಾಮರ್ಥ್ಯ ಇಲ್ಲದವನಂತ ನೀನು ಭಾವಿಸಬೇಡ ಈ ಪಾರ್ಥನನ್ನು. 18 ದಿನದ ಮಹಾಭಾರತ ಯುದ್ಧದಲ್ಲಿ 10 ದಿನಗಳಲ್ಲಿ ಭೀಷ್ಮಾಚಾರ್ಯರೇ ಕಾದಾಡಿದರು. 1000 ತಲೆಗಳನ್ನು ಕಡಿತೇನೆನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿದರು. ಇನ್ನು ಕೃಷ್ಣನ ಕೈಯಲ್ಲಿ ಚಕ್ರವನ್ನೇ ಹಿಡಿಸುವುದಿಲ್ಲ ಎಂದು ಹೇಳಿದ್ರು. ಆಗ ಕೂಡ ನಾನು ಏನು ಮಾಡದೆ ನಿಂತವನಲ್ಲ. ಅಂತವರೆಲ್ಲರನ್ನು ನಾನು ಅವರನ್ನು ಇನ್ನು 18 ದಿನದಲ್ಲಿ ನೀನು ಹೋರಾಡಿದ್ದಿ ಅಂತ ಹೇಳಿದ್ದಿ.
ಭೀಷ್ಮಾಚಾರ್ಯರನ್ನು, ದ್ರೋಣಾಚಾರ್ಯರನ್ನು, ಕರ್ಣನನ್ನು ಮಣಿಸಿದ್ದಿ ಅಂತ ಇದ್ರು. ಯುದ್ಧ ಪ್ರಾರಂಭ ಮಾಡುವಾಗ ನೀನು ಏನು ಮಾಡಿದ್ದಿ ಅಂತ ನನಗೂ ಗೊತ್ತುಂಟು. ರಥದ ಹಿಂಭಾಗದಲ್ಲಿ ಹೋಗಿ ತಲೆ ಅಡಿಗೆ ಹಾಕಿ ಕುಳಿತದ್ದು. ಇಷ್ಟು ಬಂಧು ಬಾಂಧವರನ್ನು ನೋಡಿ ಆಗುವಾಗ, ಆ ತಲೆಗೆ ಅಡಿಗೆ ಹಾಕಿ ಕುಳಿತುಕೊಳ್ಳುವಾಗ ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದು ನಿನಗೆ ಸಮಾಧಾನವನ್ನು ಹೇಳಿದ ಅಲ್ವಾ? ಆದ್ದರಿಂದ ನಮಗೆ ಗೊತ್ತುಂಟು. ಆಗ ನೀನು ಅವನಲ್ಲಿ ಕೇಳಿದ್ದೇನು? ಜಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋ ಜಯಸಿ ಕೇಶವ ವ್ಯಾಮಿ ಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಯಸಿ ಮೇ ತದೇಕಂ ವಧ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಸಮಸ್ತ ಬಂಧುಗಳನ್ನು ನೋಡಿ ಆಗುವಾಗ ನೀನು ವ್ಯಾಮೋಹಕ್ಕೆ ಒಳಗಾಗಿದ್ದಿ, ಏನು ಮಾಡುವುದು ಅಂತ ಕೇಳಿದ್ದು. ಆಗ ದೇವರು ಹೇಳಿದ್ದು, ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋಹ್ಯ ಕರ್ಮಣ, ನಿನ್ನ ಕರ್ತವ್ಯವನ್ನು ನೀನು ಮಾಡು ಅಂತ ಹೇಳಿದ್ದಲ್ವ. ಹಾಗೆ ನೀನು ಯುದ್ಧಕ್ಕೆ ಸಿದ್ಧನಾದದ್ದು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲದಿದ್ದರೆ ನಿನ್ನನ್ನು ಕೇಳುವವರು ಯಾರು ಅಂತ ಬೇಕಲ್ಲ. ಶ್ರೀಕೃಷ್ಣ ಇಲ್ಲದೆ ಮಾಡಿದಂತ ಕಥೆಯನ್ನೇ ನಾನೀಗ ಹೇಳುವುದು, ವಿಚಾರವನ್ನು ಹೇಳುವುದು. ಏನು ಹೇಳು? 3 ಲೋಕದಲ್ಲಿ ಕಡೆಯ ದಿಕ್ಕಿನಾದ ಒಡೆಯನಾದಂತ ಆ ಈಶ್ವರ ದೇವರು ಕಿರಾತನ ವೇಷವನ್ನು ಧರಿಸಿಕೊಂಡು ಬಂದು ನನ್ನಲ್ಲಿ ಸೆಣಸಾಡುವಾಗ ಅವರ ಮೇಲೆ ಹೇರ ಮೇರೆಯಾಗಿ ಯುದ್ಧವನ್ನು ಮಾಡಿ ಆಗ ನನ್ನ ಶ್ರೀಕೃಷ್ಣ ಪರಮಾತ್ಮ ನನ್ನೊಂದಿಗೆ ಇರಲಿಲ್ಲ. ಇನ್ನು ಕವಚರು ದೇವೇಂದ್ರನಿಗೆ ಉಪಟಳವನ್ನು ಕೊಡುವಾಗ, ದೇವತೆಗಳಿಗೆ ಉಪಟಳವನ್ನು ಕೊಡುವಾಗ ಅವರನ್ನು ಸದೆಬಡಿದು ಅಲ್ಲಿ ದೇವೇಂದ್ರನ ಅರ್ಧ ಸಿಂಹಾಸನವನ್ನು ಏರಿ ಅಲ್ಲಿ ಸಮ್ಮಾನವಾಗಿ ಕಿರೀಟಿ ಎನ್ನುವಂತಹ ಬಿರುದನ್ನು ಪಡೆಯುವಾಗ ಕೂಡ ನನ್ನ ಸ್ವಾಮಿ ನನ್ನೊಂದಿಗೆ ಇರಲಿಲ್ಲ. ಅಷ್ಟೇಕೆ ಬಾಲ್ಯದಲ್ಲಿ ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಗುರುದಕ್ಷಿಣೆಯಾಗಿ ಗುರುಗಳು ಕೇಳಿದರು, ಆ ದ್ರುಪದನನ್ನು ಎಳೆದು ತನ್ನಿ ಎನ್ನುವುದಾಗಿ. ಹಾಗಾಗಿ ಆ ದ್ರುಪದನನ್ನೇ ಎಳೆದು ತಂದು ಅವರ ಮಂಚದ ಕಾಲಿಗೆ ಕಟ್ಟಿ ಹಾಕಿದವ ಈ ಪಾರ್ಥ. ಆಗ ಕೂಡ ನನಗೆ ನನ್ನ ಶ್ರೀಕೃಷ್ಣ ನನ್ನೊಂದಿಗೆ ಇರಲಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಯಾರು ನನ್ನನ್ನೇ ನೆನೆಸಿಕೊಂಡಿರ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಶ್ರೀಕೃಷ್ಣ ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ದ. ಹಾಗಾಗಿ ನಿಮ್ಮ ರಕ್ಷಣೆಯನ್ನು ಸದಾವನು ಮಾಡ್ತಾ ಇರ್ತಾನೆ. ಆದ್ದರಿಂದ ಶ್ರೀಕೃಷ್ಣ ಇಲ್ಲದೆ ಈಗ ನಾನೆಲ್ಲ ಸಾಧಿಸುತ್ತೇನೆ ಅಂತ ನೀನು ಹೊರಟಿದ್ಯಲ್ಲ, ನನಗಾಗಿ ಮೊದಲು ಆ ವಾರಿಜಾಕ್ಷನನ್ನು ಕರೆಸಬೇಕು. ಅಷ್ಟೂ ಮಾಡಲಿಕ್ಕಿಲ್ಲ ಅಂತ ಹೇಳಿ ಅಹಂಕಾರವನ್ನು ತೋರಿಸುತ್ತಿದ್ದಾದ್ರೆ ನಿನ್ನ ಪರಾಕ್ರಮವನ್ನು ತೋರಿಸು ನೋಡೋಣ. ಜಯ ನನ್ನ ಯುದ್ಧ ನೈಪುಣ್ಯವನ್ನು ನಿನಗೀಗಾಗಲೇ ತೋರಿಸಿದ್ದೇನೆ. ನನ್ನ ಒಂದೇ ಒಂದು ಬಾಣದಿಂದ ನಿನ್ನ ವರೂತವು ಹೇಗೆ ಬುಗುರಿಯಂತೆ ತಿರುಗಿದೆಯೇ, ಅಷ್ಟಾದರೂ ನಿನ್ನ ಅಹಂಕಾರವನ್ನು ನೀನು ಬಿಡಲಿಲ್ಲ. ನಿನ್ನ ಜೊತೆ ಎಷ್ಟು ಸೈನಿಕರಿದ್ದರೇನು, ನಿನ್ನ ತೋಳ್ಬಲ ಎಷ್ಟಿದ್ದರೆ ನನಗೇನು, ಕೇವಲ ಆ ಸಾರಥಿಯನ್ನು ಇರಿಸಿಕೊಂಡು ಯುದ್ಧ ಮಾಡ್ತೇನೆ ಅಂತ ಹೊರಟಿದ್ದೀಯಲ್ಲ, ಮರಳಿ ಹಸ್ತಿನಾವತಿಗೆ ನೀನು ತೆರಳಬೇಕಾದೀತು. ಅದಕ್ಕಾಗಿ ನಿನ್ನ ರಥದಲ್ಲಿ ಶ್ರೀಕೃಷ್ಣನ ಲಲಿತ ಸಾರಥ್ಯ ಇಲ್ಲದಿದ್ದರೆ ನೀನೇನೋ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ನಿರ್ಬಲ ಸಾರಥಿಯನ್ನು ಇರಿಸಿಕೊಂಡಿದ್ದೀಯಲ್ಲ, ಅದನ್ನೇ ಲಕ್ಷ್ಯವಾಗಿರಿಸಿಕೊಂಡು ನನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಪ್ರಯೋಗಿಸುತ್ತೇನೆ. ಏನಾಗಿ ಹೋಯಿತು ಇವನಲ್ಲಿ ಸೆಣಸಾಡುವುದಕ್ಕೆ ಮುಂಚಿತವಾಗಿಯೇ ನಾನು ವ್ಯತಿಸಿದ್ದು ಹೌದು, ವ್ಯತಿಸುತ್ತಾ ಇದ್ದೇನೆ. ಇವ ಚಿಕ್ಕ ಬಾಲಕನಲ್ಲಿ ನಾನು ಹೇಗೆ ಹೋರಾಡುವುದು ಎಂದು ನನ್ನ ಮನಸ್ಸೇ ಇದಕ್ಕೆ ಮಾರಕವಾಗಿ ಹೋಯಿತಲ್ಲ. ಸೂತ ಅಳಿದ ಎನ್ನುವ ಕಾರಣಕ್ಕೆ ನಾನು ವ್ಯತಿಸುವುದಲ್ಲ, ನನ್ನ ಸೂತ ಸತ್ತಿದ್ದು ಕೂಡ ನಾನು ವ್ಯತಿಸ್ತೇನೆ ಎನ್ನುವ ಕಾರಣಕ್ಕೆ ನನ್ನ ಸೂತ ಇಲ್ಲಿ ಸತ್ತು ಬಿದ್ದಿದ್ದಾನೆ. ಅವನಾಡಿದನಲ್ಲ, ಪಾರ್ಥ ಆ ವಾರಿಜಾಕ್ಷನನ್ನು ಕರೆಸು ಎನ್ನುವುದಾಗಿ. ಪದೇ ಪದೇ ಆ ಹುಡುಗ ಅವನನ್ನು ಕರೆಸುವುದಕ್ಕೆ ಹೇಳ್ತಾ ಇದ್ದಾನಲ್ಲ, ಯಾಕೆ ಹೀಗಾಗ್ತಾ ಇದೆ? ಕೇವಲವಾಗಿ ಇಷ್ಟು ಸಣ್ಣ ಹುಡುಗನಲ್ಲಿ ಪಾರ್ಥನಿಗೆ
ಹೋರಾಡುವುದಕ್ಕೆ ಬಲ ಇಲ್ಲದೇ ಆಗಿ ಹೋಯಿತ. ಇನ್ನೇನು ಮಾಡುವುದು? ಎಲ್ಲವೂ ಆಗಿರುವಂಥ ಶ್ರೀಕೃಷ್ಣವೇ ನಮ್ಮೊಂದಿಗೆ ಇರುವವನು. ಇಂದು ಅವನು ಇಲ್ಲದೆ ಈ ಪರಿಸ್ಥಿತಿಯನ್ನು ಈ ಪಾರ್ಥ ಎದುರುಗೊಳ್ಳಬೇಕಾಯಿತಲ್ಲ. ಹಾಗಾಗಿ ತಡ ಮಾಡುವುದಲ್ಲ, ನನ್ನ ಭಾವನು, ನನ್ನ ಭೋವಿಯ ರಥದ ಸಾರಥಿಯೂ ಆದಂಥ ಶ್ರೀಕೃಷ್ಣನನ್ನೇ ನಾನು ಕರೆಯಬೇಕಾಗಿದೆ. ಕೃಷ್ಣ, ಓ ಕೃಷ್ಣ, ಓ ದೇವ ಕೃಷ್ಣ, ಈ ಪಾರ್ಥನ ಬದುಕಲ್ಲಿ ಈ ರೀತಿಯಾದಂಥ ಕಷ್ಟಗಳು ಬಂದೇ ಬಿಟ್ಟಿತಲ್ಲ. ಓ ಕೃಷ್ಣ, ಯಾವ ಪರಿಯಲ್ಲಿ ನಾನಿನ್ನು ಸೂತನಿಲ್ಲದೆ, ಯಾವ ಪರಿಯಲ್ಲಿ ಅವನಲ್ಲಿ ಹೋರಾಡಲಿ ಕೃಷ್ಣ, ನಾನು ಹೋರಾಡಲಿ. ನೀನೇ ನನ್ನ ಭಾವ ಕೃಷ್ಣ, ನನ್ನ ರಥದ ಸಾರಥಿ ಆಗಬೇಕು. ನೀನು ನನ್ನ ರಥದ ಸಾರಥಿ ಆಗಬೇಕು. ಕೋವಿದಶ್ವವ ಪಿಡಿದು ನಾನು ಹೇಗೆ ಈ ಯುದ್ಧವನ್ನು ಗೆಲ್ಲಲಿ ಕೃಷ್ಣ? ನೀನೇ ನನಗೆ ದಾರಿಯನ್ನು ತೋರಿಸಬೇಕು ಕೃಷ್ಣ, 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 ಕೃಷ್ಣ. ನಮೇ ಭಕ್ತ ಪ್ರಣಶ್ಯತಿ ಎಂಬ ಮಾತಿನಂತೆ ಭಕ್ತೋದ್ಧರಣ ಕಾರ್ಯವನ್ನೇ ಕಾಯಕವನ್ನಾಗಿರಿಸಿಕೊಂಡವ ನಾನು. ದುಷ್ಟ ಮರ್ದನ ಮಾಡುವುದಕ್ಕಾಗಿಯೇ ಜನ್ಮವಿತ್ತಿದ್ದೇನೆ. ಜನನಿ ಜನಕರ ಅಭಿಷ್ಟದಂತೆ ಅವರನ್ನು ಬಂಧಮುಕ್ತಗೊಳಿಸಿ ಮಥುರಾ ನಗರಿಯಲ್ಲಿ ಧರ್ಮಸ್ಥಾಪನೆ ನನ್ನಿಂದಾಯಿತು.
ಕುರುಕ್ಷೇತ್ರ ರಣಯಜ್ಞವನ್ನು ಮಾಡಬೇಕಾಯಿತು. ದುಷ್ಟ ಕ್ಷತ್ರಿಯರ ಹನನವಾಯಿತು. ನನ್ನ ಭಕ್ತರಾದ ಪಾಂಡವರು ವಿಜಯಶಾಲಿಗಳಾದರು. ಅಧರ್ಮಿಗಳ ಹನನಕ್ಕೆ 18 ಅಕ್ಷೋಹಿಣಿ ಸೇನೆಯನ್ನು ನಡೆಸಬೇಕಾಗಿ ಬಂತು. ತದನಂತರ ಬಂಧು ಹತ್ಯಾ ದೋಷದ ಶಂಕೆಯನ್ನಿರಿಸಿಕೊಂಡ ಧರ್ಮರಾಯ ಅಶ್ವಮೇಧವನ್ನು ಕೈಗೊಂಡ. ಪಾಂಡವ ಅಶ್ವಮೇಧಕ್ಕೆ ಹಲವರು ಕಪ್ಪ ಕಾಣಿಕೆಗಳನ್ನು ಕೊಟ್ಟರು. ಇನ್ನು ಹಲವರು ಹೋರಾಟ ಮಾಡಿ ಬಳಿಕ ಶರಣಾಗತರಾಗಿ ತಮ್ಮ ಸರ್ವಸ್ವವನ್ನು ಹಸ್ತಿನೆಗೆ ದಾರೆ ಎರೆದರು. ಎಲ್ಲವೂ ಸುಸೂತ್ರವಾಗಿ ಸಾಗುತ್ತಾ ಇದೆ. ತುರಗದ ಬೆಂಗಾವಲಾಗಿ ಬಂದಂತಹ ಪಾರ್ಥ ಎಲ್ಲವನ್ನು ನೋಡಿಕೊಳ್ತಾ ಇದ್ದಾನೆ. ಎಲ್ಲವೂ ನಡೆಯುತ್ತಾ ಇರಬೇಕಾದ್ರೆ ಏನದು ಅದು ಕೇಳಿ ಬರುವುದು? ರಣರಂಗದಿಂದ ಪಾರ್ಥನ ಮೊರೆ ಕೇಳಿ ಬರುತ್ತಾ ಇದೆ. ಓಹೋ, ನನ್ನ ಎಳೆಯ ಭಕ್ತನಾದ ಸುಧನ್ವನು ಸರ್ವ ವಿಧದಿಂದಲೂ ಅವನನ್ನು ಸಮದಾರಿಗೆ ತಂದಿರಬಹುದು. ಹಾಗಾಗಿ ಇದೇ ಸುಸೂತ್ರ ಸಮಯ ನನ್ನ ಪ್ರವೇಶಕ್ಕೆ. ಎಲ್ಲವನ್ನು ನಾನು ಧರ್ಮರಾಯನಲ್ಲಿ ಅರುಹಿ ಗರುಡ ವಾಹನನಾಗಿ ನೇರವಾಗಿ ಅತ್ತ ಕಡೆ ಸಾಗುತ್ತೇನೆ. ದೇವಾ ಪಾರ್ಥ, ರಥದೊಳಗೆ ಕುಳಿತಶ್ವಗಳ ವಾಕ್ಯ ಕುಡನ ಹರಿಯುವ ರಥದೊಳಗೆ ಕುಳಿತಶ್ವಗಳ ಕೊಂಡನ ಪಾರ್ಥ, ದೇವಾ ನಿನ್ನ ಭಕ್ತಿಗೆ ಮೆಚ್ಚಿದೆ. ನನ್ನ ಚರಣಕ್ಕೆ ಮಣಿದ ನಿನ್ನನ್ನು ಪ್ರೀತಿಯಿಂದ ಮೇಲಕ್ಕೆತ್ತಿದ್ದೇನೆ. ಧನ್ಯೋಸ್ಮಿ ದೇವ. ಹಳೆ ಕಳೆ ಹೋಗಿ ನವೀನ ಉತ್ಸಾಹದಿಂದ ಹೋರಾಟವನ್ನು ಮಾಡು. ಓ, ರಥದಲ್ಲಿ ನನಗಾಗಿ ಸ್ಥಳ ಸಿದ್ಧವಾಗಿದೆ. ಸಾರಥಿ ಇಲ್ಲ ದೇವ. ಕುದುರೆಯ ವಾಗೆಗಳನ್ನು ಹಿಡಿದು ಚಮ್ಮಟಿಗೆಯನ್ನು ಕರೆದಳಂತೂ ರಥ ಮುನ್ನಡೆಸುತ್ತೇನಂತೆ. ಹೋರಾಟವನ್ನು ಮುಂದುವರಿಸು. ತನ್ನಯ ಕಣ್ಣು ತನ್ನ
ಸ್ತಬ್ಧವಾಗಿದ್ದಂತಹ ಶತ್ರುಪಾಳಯದಲ್ಲಿ ಮಿಂಚಿನ ಸಂಚಲನ. ಏನನ್ನು ನೋಡುತ್ತಾ ಇದ್ದೇನೆ, ಏನನ್ನು ನೋಡುತ್ತಾ ಇದ್ದೇನೆ? ಅರ್ಜುನನ ರಥದಲ್ಲಿ ವಾಸುದೇವ ಮೂರ್ತಿ ತಾನಾಗಿ ಮೈವೆತ್ತು ಬಂದಿದ್ದಾನೆ. ಈ ಚಂಪಕಾವತಿಯ ಜನರೆಲ್ಲ ನನ್ನ ಅಪ್ಪ ಹಂಸಧ್ವಜ ಮಹಾರಾಜರು, ನನ್ನ ಮಾತೆ, ನಮ್ಮ ಪುರಜನರು ಎಲ್ಲರೂ ಬಯಸಿದ್ದು ಏನನ್ನು? ಆ ವಾಸುದೇವ ಮೂರ್ತಿಯ ಪಾದ ನಮ್ಮ ಈ ಚಂಪಕಾವತಿಯ ಭೂಮಿಗೆ ಆಗಬೇಕು, ಅವನನ್ನು ದರ್ಶನ ಮಾಡಬೇಕು ಎಂದಲ್ಲವೇ? ಆಹಾ ಆಹಾ, ಬಂದನಲ್ಲ ಆ ವಾಸುದೇವ ಮೂರ್ತಿ ಶ್ರೀ ಕೃಷ್ಣ ಸ್ವಾಮಿ. ಯಾಕೆ ಎಂದಿನಿಂದ ನಾನು ತಪಸ್ಸನ್ನು ಮಾಡುತ್ತಿದ್ದೆ, ತಪದ ರೀತಿಯಲ್ಲಿ ಅವನನ್ನು ಧ್ಯಾನಿಸುತ್ತಾ ಇದ್ದೆ. ನನ್ನ ಹೃದಯ ಮಂಟಪದಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿ ಅನುದಿನವೂ ನೆನೆಯುತ್ತಾ ಇದ್ದೆ. ಅಂತಹ ಮೂರ್ತಿ ಇಂದು ನಮ್ಮ ಚಂಪಕಾವತಿಯ ಮಣ್ಣಿನಲ್ಲಿ ಪಾದವನ್ನು ಊರಿದನಲ್ಲ. ಆಹಾ, ಎಂತಹ ಪಾದ, ದಿವ್ಯ ಪಾದ, ದಿವ್ಯ ಪಾದ ಕಂಡೆನಲ್ಲ ಗೋವಿಂದನ. ಸ್ವಾಮಿ, ಪುಟ್ಟ ಪುಟ್ಟ ಪಾದಗಳನ್ನು ಇಟ್ಟು ಆ ನಂದ ಗೋಕುಲವನ್ನು ಬೆಳಕು ಮಾಡಿದ ಸ್ವಾಮಿ ನೀನು. ಕಾಳಿಂಗನನ್ನು ಮರ್ದನ ಮಾಡಿದೆ, ಶಕಟ ಧೇನುಕರನ್ನು ಕೊಂದೆ. ಸ್ವಾಮಿ, ಬಲಿ ಒಟ್ಟು ವಾಮನನಾಗಿ ಬಂದು ನಿನ್ನ ಪಾದದಿಂದ ಅವನನ್ನು ನಿಗ್ರಹಿಸಿದೆ. ತ್ರಿವಿಕ್ರಮಾಕಾರದಲ್ಲಿ ಬೆಳೆದೆ. ಆಗ ನಿನ್ನ ಪಾದದಲ್ಲಿ ಗಂಗೋದ್ಭವವಾಯಿತು. ಅಂತಹ ಪುಣ್ಯ ಪಾದ ಸ್ವಾಮಿ ನಿನ್ನದು, ಅಂತಹ ಪವಿತ್ರವಾದ ಪಾದ ಸ್ವಾಮಿ ನಿನ್ನದು. ನಿನ್ನ ಪಾದ ಈ ಚಂಪಕಾವತಿಗೆ ಆಯಿತಲ್ಲ, ಇನ್ನೇನು ಬೇಕು ನನ್ನ ಈ ಭಕ್ತನಿಗೆ? ನಾನು ಕೇಳಿದ್ದು ಆ ಪರಮಾತ್ಮನಲ್ಲಿ ನಾನು ಒಂದಾಗಬೇಕು ಅಂತ. ಅದನ್ನೇ ನೀಡುವುದಕ್ಕಾಗಿ ಬಂದನೋ ಎಂಬಂತೆ ಈಗ ನರನ ಆ ರಥದಲ್ಲಿ ನಿನ್ನ ದರ್ಶನವಾಯಿತಲ್ಲ ಸ್ವಾಮಿ. ದಿಂಡು ಗಡಿದಂತ ಬಾಳೆಯಂತೆ ಹೊರಗಿದ್ದೇನೆ, ಎರಗಿದ್ದೇನೆ ನಿನ್ನ ಪಾದಕ್ಕೆ. ಸ್ವಾಮಿ, ದರ್ಶನ ತೋರಿಸಿದೆಯ? ಏನೆಂದು ನಿನ್ನನ್ನು ಸ್ತುತಿಸಲಿ ಸ್ವಾಮಿ, ಏನೆಂದು ಸ್ತುತಿಸಲಿ? ಗೋವಿಂದ ಗೋವಿಂದ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದನಲ್ಲೇ ಧ್ಯಾನಾಸಕ್ತನಾಗಿದ್ದೇನೆ. ಗೋವಿಂದನ ಕೀರ್ತನೆಯನ್ನೇ ಮಾಡುತ್ತಾ ಇದ್ದೇನೆ. ಗೋವಿಂದನನ್ನೇ ಮನಸ ಸ್ಮರಿಸುತ್ತಾ ಇದ್ದೇನೆ. ಸ್ವಾಮಿ, ಬಂದೆಯ ದರ್ಶನವನ್ನು ನೀಡಿದೆಯಾ ಸ್ವಾಮಿ? ಸ್ವಾಮಿ, ನೀನು ಪಾಂಡವರನ್ನು ರಕ್ಷಿಸುವುದಕ್ಕೋಸ್ಕರವೇ ಬಂದವನು. ನನ್ನ ಪ್ರಾಣದಂತೆ ನಿಮ್ಮನ್ನು ಸಂರಕ್ಷಿಸುತ್ತೇನೆ ಅಂತ ಪದ ಪದದಲ್ಲೂ ಅವರನ್ನು ಸಂರಕ್ಷಿಸಿಕೊಂಡು ಬಂದವನು. ಸ್ವಾಮಿ, ಏನು ಮಾಡಲಿ, ಯಾವ ರೀತಿಯಲ್ಲಿ ನಿನ್ನನ್ನು ಸ್ತುತಿಸಲಿ ಅಂತ ನನಗೆ ಗೊತ್ತಾಗುತ್ತಾ ಇಲ್ಲ. ಆದರೆ ಸ್ವಾಮಿ, ಇಂದು ನೀನು ನನಗೆ ಭಕ್ತನಾಗಿ ಇರುವಂತಹ ನನ್ನನ್ನು ಆಶೀರ್ವದಿಸಲು ಬರುತ್ತೆ ಅಂತ ನಾನು ಭಾವಿಸಿದ್ದು. ಆದರೆ ನೀನು ನಿನ್ನ ಆ ಮಾರ್ಜಾಲ ಕಂದನನ್ನು ಒಟ್ಟಿಗೆ ಇಳುವುದಕ್ಕಾಗಿ ಬಂದವನು. ನಿನ್ನದು ಮಾರ್ಜಾಲಾರ್ಭಕ ಪ್ರೀತಿ. ಒಂದು ಬೆಕ್ಕಿನ ಮರಿಯು ಹೇಗೆ ತನ್ನ ಮಗುವನ್ನು ಅವಚಿಕೊಳ್ಳುತ್ತದೆಯೋ ಅದೇ ರೀತಿ ನೀನು ಆ ಅರ್ಜುನನನ್ನು ಮತ್ತೆ ಉಳಿದ ಪಾಂಡವರನ್ನು ಅಪ್ಪಿಕೊಂಡವನು. ಆದರೆ ನಾನು ಮರ್ಕಟಾರ್ಭಕನು. ನಾನು ಮರ್ಕಟನ ಆ ಮರಿಯಂತೆ ನಿನ್ನ ಪಾದವನ್ನೇ ಅವಚಿಕೊಂಡು ಇರುವವನು, ನಿನ್ನ ಪಾದವನ್ನೇ ನೆನೆಯುತ್ತಾ ಇರುವವನು ಅಂತ ಸ್ವಾಮಿ. ಈಗ ಬಂದೆಯಲ್ಲ, ಆಗಲಿ ಸ್ವಾಮಿ, ಆ ಪಾಂಡವರನ್ನೇ ನೀನು ರಕ್ಷಿಸು. ಆದರೆ ನಾನು ಏನು ಬಯಸಿದ್ದೇನೆ, ನಿನ್ನ ಪಾದದಲ್ಲಿ ಸೇರುವುದೇ ನನ್ನ ಸಂಕಲ್ಪ. ಅದಕ್ಕಾಗಿ ನೀನು ಬಂದೆಯಲ್ಲ. ನನ್ನ ಗಂಡುತನಕ್ಕೆ ಇದು ಸಾಕು ಸ್ವಾಮಿ, ಸಾಕು.
ನನ್ನನ್ನು ರಕ್ಷಿಸಬೇಕು, ನನ್ನನ್ನು ಆಶೀರ್ವದಿಸಬೇಕು. ಎಲ್ಲ ಸುಧನ್ಮ ಸುಧನ್ಮ, ನನ್ನ 3 ಬಾಣದಲ್ಲಿ ನಿನ್ನ ತಲೆಯನ್ನು ತುಂಡರಿಸದಿದ್ದರೆ ಪ್ರಪಂಚದಲ್ಲಿ ಅತಿ ಕಿಲ್ಬಶರಿಗೆ ಬರುವಂತ ಶಾಪ ನನಗೆ ಬರಲಿ. ಎಲ್ಲವೋ ಅರ್ಜುನ, ಎಲ್ಲವೋ ಆಗಷ್ಟೇ ವ್ಯತಿಸುತ್ತಾ ಕುಳಿತುಕೊಂಡಿದ್ದವನು ನೀನು. ಈಗ ಕೃಷ್ಣಸ್ವಾಮಿ ಬಂದನೆಂದು ನಿನ್ನ ಅಹಂಕಾರ ಹೆಚ್ಚಾಯಿತು. ಏನು ವ್ಯವಸ್ಥೆಯನ್ನು ಮಾಡಿದೆ ನೀನು, ಏನು ಪ್ರತಿಜ್ಞೆಯನ್ನು ಮಾಡಿದೆ ನೀನು? 3 ಬಾಣದಲ್ಲಿ ನಿನ್ನ ಶಿರವನ್ನು ತುಂಡರಿಸದೇ ಇದ್ದರೆ, ನೀನು ಎಸೆದಂತಹ 3 ಬಾಣಗಳನ್ನು ಮಧ್ಯದಲ್ಲಿ ತುಂಡರಿಸದೇ ಇದ್ದರೆ ನಾನು ಕೃಷ್ಣರಾಯನ ಭಕ್ತನಲ್ಲ. ಅರ್ಜುನ, ಕೇಳಿದೆಯಾ? ಏನು ಮಾಡಿಬಿಟ್ಟೆ? ಅವಸರ ಆಯ್ತಾ? ಅರ್ಜುನ, ದೇವ್ರೇ, ಜಯಶಾಲಿ ಆಗಬೇಕೆನ್ನುವ ಆಕಾಂಕ್ಷೆಯಲ್ಲಿ ಹಿಂದು ಮುಂದು ಆಲೋಚನೆ ಮಾಡದೆ ನೇರವಾಗಿ ಶಪಥವನ್ನೇ ಮಾಡಿಬಿಟ್ಟೆಯಲ್ಲ. ಅವಸರ ಆಯ್ತಾ ಅಂತ? ನಿನ್ನ ಜೊತೆ ನಾನಿದ್ದೇನೆ ಹೇಳುವುದನ್ನೇ ಮರೆತು ಬಿಟ್ಟೆಯಲ್ಲ ನೀನು. ನೀನು ಬಂದ ಸಂತೋಷದಲ್ಲಿಯೇ ನಾನು ಮೈಮರೆತಿದ್ದೆ ದೇವ. ಏನು ಹೇಳಬೇಕು ನಿನ್ನ ಬುದ್ಧಿಗೆ? ಅವನ ಅಂತಸತ್ತನ್ನು ನೀನು ತಿಳಿಯಲಿಲ್ಲವಲ್ಲ. ಹಿಂದೆ ಜಯದ್ರಥನ ವಧಾ ಕಾಲದಲ್ಲೂ ನೀನು ಇದೇ ರೀತಿ ಅವಸರ ಮಾಡಿದ್ದಿ ಅಲ್ಲ. ಅವನಾದರೂ ದುಷ್ಟರಲ್ಲಿ ದುಷ್ಟ ಅವ. ಆದ್ರೂ ನೀನು ಅವನನ್ನು ಸೂರ್ಯಾಸ್ತಮವಾಗುವುದರ ಒಳಗೆ ಅವನನ್ನು ಸಂಹರಿಸ್ತೇನೆ ಅಂತೇಳಿ ನೀನು ಶಪಥ ಮಾಡಿದ್ದಿ. ಆದ್ರೆ ಅದು ಸಾಧ್ಯವಾಗದ ಮಾತಾಗಿತ್ತು. ನಂತರ ನಾನು ಬಹಳ ಪ್ರಯತ್ನ ಪಟ್ಟು ಆ ಸೂರ್ಯನನ್ನೇ ಮೋಡಗಳ ಮಧ್ಯೆ ಮುಳುಗುವಂತೆ ಮಾಡಿ ನನ್ನ ಚಕ್ರವನ್ನು ಅಡ್ಡ ಹಿಡಿದೆ. ಆಗ ಅವರು ಏನು ಮಾಡಿದ್ರು? ಜಯದ್ರಥ ಮೊದಲಾದ ದುಷ್ಟರು ಸುತ್ತಲೂ ಕತ್ತಲು ಸರಿಯಿತು,
ಇನ್ನು ನಮ್ಮನ್ನು ಯಾರು ವಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕುಣಿದು ಕುಪ್ಪಳಿಸುತ್ತಾ ಹೊರಗೆ ಬಂದ್ರು. ಆಗ ನಾನು ಮೆಲ್ಲನೆ ನನ್ನ ರಥವನ್ನು ಸರಿಸಿದೆ. ಸುತ್ತಲೂ ಬೆಳಕಾಯಿತು. ನಂತರ ನೀನು ಅವರನ್ನು ಸಂಹರಿಸಿದೆ. ನನ್ನನ್ನು ಪಾರು ಮಾಡಿದ್ದಿದ್ದೇವ ನೀ ಆ ಸಂದರ್ಭದಲ್ಲಿಯೂ ಕೂಡ. ಆದ್ರೆ ಇವ ಹಾಗಲ್ಲ. ಸತ್ಯಾತ್ಮನು, ಉತ್ತಮ ತಂದೆ ತಾಯಿಯರ ಮಗನು, ಹಾಗೂ ರಾಜಕುಮಾರನೂ ಆಗಿದ್ದಾನೆ, ಏಕಪತ್ನಿ ವೃತಸ್ಥನಾಗಿದ್ದಾನೆ. ಇದಕ್ಕಿಂತಲೂ ಮಿಗಿಲಾಗಿ ನನ್ನ ಪರಮ ಭಕ್ತನಾಗಿದ್ದಾನೆ, ವೀರ ವೈಷ್ಣವನಾಗಿದ್ದಾನೆ. ಅವನು ನನ್ನ ಸದ್ಭಕ್ತನಾಗಿದ್ದಾನೆ. ಅವನದ್ದು ನಿರಾಡಂಬರವಾದ ಭಕ್ತಿ. ತನ್ನ ಪರಾಕ್ರಮದಿಂದ ನಿನ್ನನ್ನೇ ಸೋಲಿನೆಡೆಗೆ ನೂಕುವಂತಹ ವೀರತ್ವವನ್ನು ಅವ ಈಗಾಗಲೇ ತೋರಿಸಿದ್ದಾನೆ. ಅವನು ಏನು ಹೇಳುವುದನ್ನು ನೀನು ತಿಳಿಯದೆ ದುಡುಕಿಬಿಟ್ಟೆ. ತಂದೆ ತಾಯಿಯರ ಮಾತನ್ನು ತಪ್ಪುವವನಲ್ಲ. ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನನ್ನೇ ಆರಾಧಿಸುತ್ತಾ ಏಕಾದಶಿ ವ್ರತವನ್ನು ಆಚರಿಸುವವನಿದ್ದಾನೆ. ವೀರ ವೈಷ್ಣವನಿದ್ದಾನೆ ಇವನು. ಹೌದೇ? ಅಲ್ಲ, ನೀನು ನನ್ನ ಸದ್ಭಕ್ತನೇ. ಆದ್ರೆ ನಿನಗೊಬ್ಬನ ಜೊತೆ ಇರುವುದ ನನ್ನ ಸಂಬಂಧ ಅಲ್ಲಪ್ಪ. ಲೋಕದಲ್ಲಿ ಇಷ್ಟೆಲ್ಲ ನನ್ನ ಭಕ್ತರಿದ್ದಾರೆ. ಹಾಗಿರುವಾಗ ನೀನು ಏನನ್ನು ಯೋಚಿಸದೆ ಎಲ್ಲ ಹೊಣೆಯನ್ನು ನನ್ನ ಮೇಲೆ ಹಾಕಿಬಿಟ್ಟೆ ಅಲ್ಲ. ನನಗಿನ್ನು ಯಾರು ಗತಿ? ನಾನು ಏನು ಮಾಡುವುದಪ್ಪ? ಏನು ಮಾಡ್ಲಿ ನಾನು? ಸ್ವಾಮಿ, ನಿನಗೂ ಇಂಥ ಭಾವವೇ? ಸ್ವಾಮಿ, ಈ ಇಬ್ಬಂದಿತನ ನಿನಗೆ ಯಾಕೆ ಅಂತ. ನೀನು ಅವನನ್ನು ರಕ್ಷಿಸುವುದಕ್ಕೇ ಬಂದವನು, ಅರ್ಜುನನ ರಕ್ಷಕನಾಗಿ ಸದಾ ಇರುವವನು. ನಾನೂ ಕೂಡ ನಿನ್ನ ಭಕ್ತನೇ ಆಗಿದ್ದೇನೆ, ಅವನೂ ಕೂಡ ನಿನ್ನ ಭಕ್ತ. ಹೌದು. ಇಬ್ಬರು ತೋರುವಂತಹ ಭಕ್ತಿ ಅಂತ ಹೇಳುವಂತಹ ದ್ರವ್ಯ ಒಂದೇ ಅಲ್ಲವೇ? ಆದರೂ ನಮ್ಮಲ್ಲಿ ಯಾಕೆ ಈ ವ್ಯತ್ಯಾಸ, ಈ ಭೇದ ಯಾಕೆ ಮಾಡುತ್ತಿ ವಾರಿಜಾಕ್ಷ ಅಂತ ನಾನು ನಿನ್ನಲ್ಲಿ ಕೇಳಿದ್ದುಂಟು. ಆದರೆ ನನಗೆ ಅರ್ಥವಾಗಿದೆ, ನೀನು ಅರ್ಜುನನನ್ನೇ ಸಂರಕ್ಷಿಸಲು ಬಂದವನು. ನಾನು, ನಮಗೆ ಒಂದು ತಾಯಿ, ಇಬ್ಬರು ಮಕ್ಕಳು ಬಂದು ಒಂದೇ ಆಟಿಕೆಗಾಗಿ ಜಗಳವನ್ನು ಮಾಡಿದರೆ ಅವಳಿಗೆ ಕಷ್ಟ, ಯಾರಿಗೆ ಯಾವುದನ್ನು ಕೊಡುವುದು ಅಂತ. ಆದರೆ ನನ್ನ ದೃಷ್ಟಿಯೇ ಬೇರೆ.
ನನ್ನ ಗಮನವೇ ಬೇರೆ, ಅವನಿಗೆ ಬೇಕಾಗಿರುವುದೇ ಬೇರೆ. ಅರ್ಜುನ ಲೌಕಿಕವಾದಂತಹ ಜಯವನ್ನು ಪ್ರಾಪ್ತಿಸೋದಕ್ಕೋಸ್ಕರ ನಿನ್ನನ್ನು ಪ್ರಾರ್ಥಿಸಿದ್ದಾನೆ. ನೀನು ಅದನ್ನು ಕೊಡುವುದಕ್ಕೇ ಬಂದಿದ್ದಿ. ನನಗೆ ಬೇಕಾಗಿರುವುದು ಅಲೌಕಿಕವಾದ ಆ ಮೋಕ್ಷವನ್ನು ಪ್ರಾಪ್ತಿಸುವುದಕ್ಕಾಗಿ ನಾನು ಬಂದವನು. ಅದನ್ನೇ ನಿನ್ನಲ್ಲಿ ಕೇಳಿದವನು. ಹಾಗಾದರೆ ನಿಮಗೆ ಯಾವ ಇಬ್ಬಂದಿತನ ಉಂಟು? ಅವನಿಗೆ ಬೇಕಾದದ್ದನ್ನು ಅವನಿಗೆ ಕೊಡು. ನನಗೆ ಆ ಮೋಕ್ಷವನ್ನು ದಯಪಾಲಿಸುವಂತ ಬೇಡಿಕೊಳ್ತೇನೆ. ದೇವಾ, ಮೂಳಿಗೆಯಿಂದ ಬತ್ತಳಿಕೆಯನ್ನು ತೆಗೆದು ಸಿಂಜುನಿಗೆ ಜೋಡಿಸಿ ಪ್ರಯೋಗಿಸುತ್ತೇನೆ. ತಡೆ ತಡೆ ಪಾರ್ಥ, ಅವನನ್ನು ಸಂಹರಿಸಲು ನಿನ್ನ ಬಾಣಕ್ಕೆ ಇನ್ನಷ್ಟು ಶಕ್ತಿ ಬೇಕಾಗಿದೆ. ಸಾಕಾಗುವುದಿಲ್ವ? ಇದು ಸಾಲುದಿಲ್ಲ, ಏನಕ್ಕೂ ಸಾಲದು. ಹಾಗಾಗಿ ಗೋವರ್ಧನ ಗಿರಿಧಾರಿಯಾಗಿ ಗೋಕುಲವನ್ನು ಕಾಯ್ದ ಪುಣ್ಯದ ಈ ರಾಶಿಯನ್ನೆಲ್ಲ ನಿನ್ನ ಈ ಶರಕ್ಕೆ ದಾರೆ ಎರೆದಿದ್ದೇನಂತೆ. ಪ್ರಯೋಗಿಸುವಂತೆ ಪ್ರಯೋಗಿಸ್ತೇನಂತೆ. ನೀನು ಕೃಷ್ಣನ ಭಕ್ತನಾಗಿ ಇರುವಂತಹ ಆ ಗೋವರ್ಧನದ ಪುಣ್ಯವನ್ನು ಹೊತ್ತಂತಹ ಶರವನ್ನು ನಾನು ಅರ್ಧದಲ್ಲೇ ತುಂಡರಿಸ್ತೇನೆ. ಇಲ್ಲವಾದ್ರೆ ನಾನು ಕೃಷ್ಣರಾಯನ ಭಕ್ತನಲ್ಲ. ನೋಡೋಣ ನೋಡೋಣ. ಇದನ್ನು ತುಂಡರಿಸಿದರೇನಂತೆ, ಇನ್ನೊಂದು ಬಾಣವನ್ನು ಪ್ರಯೋಗಿಸ್ತೇನೆ. ಪಾರ್ಥ, ತಡಿ ತಡಿ ತಡಿ. ಇಷ್ಟಕ್ಕೆ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ. ಇನ್ನೂ ಬಲ ಬೇಕಾಗಿದೆ. ಹಾಗಾಗಿ ಶ್ರೀಕೃಷ್ಣಾವತಾರವನ್ನು ಎತ್ತಿದ ಸಂದರ್ಭದಲ್ಲಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಆ ಧರ್ಮ ಕಾರ್ಯವನ್ನು ಮಾಡಿದ ಪುಣ್ಯದ ರಾಶಿಯನ್ನೆಲ್ಲ ನಿನ್ನ ಈ ಬಾಣಕ್ಕೆ ದಾರೆ ಎರೆದಿದ್ದೇನೆ. ಇನ್ನು ಪ್ರಯೋಗಿಸುವಂತೆ ಪ್ರಯೋಗಿಸು. ದೇವಾ, ದೇವಾ, ಪೂರ್ಣವಾದ ಕೃಷ್ಣಾವತಾರದ ಪುಣ್ಯವನ್ನು ಆ ಶರಕ್ಕೆ ತುಂಬಿಸಿ ಕಳಿಸಿದ್ದಿ. ಆದರೆ ಅದನ್ನು ನಾನು ಮಧ್ಯದಾರಿಯಲ್ಲಿ ಕತ್ತರಿಸದೇ ಹೋದರೆ ಆ ಅರುಂಧತಿ ವಸಿಷ್ಠರ ದೈವಿ ಭೋಗವನ್ನು ನೋಡಿದಂತಹ ಓರ್ವ ಅವರ ತಲೆಯನ್ನು ಕತ್ತರಿಸಿದ ಪಾಪವು ನನಗೆ ಬರಲಿ. ಪ್ರಯೋಗಿಸ್ತೇನಂತೆ, ಪ್ರಯೋಗಿಸ್ತೇನೆ. ಪಾರ್ಥ, ನಿನ್ನ ಅಳಿವು ಉಳಿವಿನ ಪ್ರಶ್ನೆ ಈಗ ನನ್ನ ಮುಂದಿದೆ. ಅಂದು ರಾಮಾವತಾರವನ್ನು ಎತ್ತಿದ ಸಂದರ್ಭದಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದಂತಹ ಪುಣ್ಯದ ರಾಶಿಯನ್ನೆಲ್ಲ ನಿನ್ನ ಶರಕ್ಕೆ ದಾರೆ ಎರೆಯುತ್ತೇನೆ. ಆದ್ರೆ ಅಷ್ಟು ಮಾತ್ರ ಸಾಲುವುದಿಲ್ಲ. ಮತ್ತೆ ದೇವ, ಆ ಬಾಣದ ಶರದಲ್ಲಿ ಆದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಹಾಗೂ ಅಂತ್ಯದಲ್ಲಿ ಶಿವನನ್ನು ಆವಾಹಿಸಿದ್ದೇನೆ. ಇನ್ನಷ್ಟು ಬಾಣವನ್ನು ನಾನು ಬಲಶಾಲಿಯನ್ನಾಗಿ ಮಾಡಿದ್ದೇನೆ. ಇನ್ನು ನೀನು ನೇರವಾಗಿ ಪ್ರಯೋಗಿಸುವಂತೆ. ಇದನ್ನು ಎತ್ತುವುದಕ್ಕೆ ಸಾಧ್ಯವಾಗ್ತದ ಸ್ವಾಮಿ? ಖಂಡವಾಗಿ ಪುಣ್ಯವನ್ನು ಹಂಚಿಕೊಡುತ್ತಾ ಇದ್ದೀಯಲ್ಲ. ಕೊಂಡ
ಅದನ್ವಾ ನನಗೊಂದು ಜಿಜ್ಞಾಸೆ. ಏನದು? ನಿನ್ನ ಪುಣ್ಯವೆಂಬುದು ಒಂದು ಪೂರ್ಣ ಸ್ವರೂಪವಾದದ್ದು. ಅದನ್ನು ಈ ರೀತಿಯಾಗಿ ಖಂಡವಾಗಿ ಹಂಚಿಕೊಡುತ್ತಾ ಇದ್ದಿ. ಗೋವರ್ಧನಗಿರಿಯನ್ನು ಎತ್ತಿದ ಪುಣ್ಯ, ಕೃಷ್ಣಾವತಾರದ ಪುಣ್ಯ, ಈಗ ರಾಮಾವತಾರದ ಪುಣ್ಯ ಅಂತ ಹಂಚಿ ಕೊಡುತ್ತಾ ಇದ್ದೀಯಲ್ಲ. ಆ 2 ಬಾಣಗಳನ್ನು ನಾನು ತುಂಡರಿಸಿದ್ದೇನೆ. ಆ ವಿಶೇಷವಾದ ಶಕ್ತಿಯುತವಾದ ಬಾಣಗಳು. ಹಾಗಾದರೆ ಅದರಲ್ಲಿ ಸಂಚಯವಾದ ಆ ಪುಣ್ಯವನ್ನು ಸೂರೆಗೊಂಡದ್ದು ಯಾರು? ನಾನು ಅಥವಾ ನರನು? ಎಲ್ಲಿ ಹೋಯಿತು ಆ ಪುಣ್ಯ? ನೋಡು, ಅವನನ್ನು ನಾನು ಹೊಗಳುವುದಲ್ಲ, ನಿನ್ನ ಈ ಸಂಶಯವನ್ನು ಈಗ ಬಗೆಹರಿಸಬೇಕಾಗಿದೆ ನನಗೆ. ನೋಡು, ಇಷ್ಟು ದೊಡ್ಡ ಸಾಗರದಲ್ಲಿ ಒಂದು ತಂಬಿಗೆ ನೀರನ್ನು ತೆಗೆದರೆ ಸಾಗರವೇನೋ ಬತ್ತಿ ಹೋಗ್ತದ? ಇಲ್ಲ. ಹಾಗೇ ನನ್ನ ಈ ಪುಣ್ಯದ ರಾಶಿಯು ಅದನ್ನು ತೆಗೆದಷ್ಟು ಮತ್ತಷ್ಟು ಅದು ತುಂಬುತ್ತಾ ಹೋಗುವುದು. ಈಗ ಅರ್ಥವಾಯ್ತಲ್ಲ ನಿನಗೆ? ಸ್ವಾಮಿ, ಅರ್ಥವಾಯಿತು. ನನ್ನ ಮುಂದಿನ ಆ ವಿಶೇಷವಾದ ಒಂದು ಶಪಥ ಏನು ಅಂತಲ್ಲ ಕೇಳಬೇಕು. ಸ್ವಾಮಿ, ಕಾಶಿ ಕ್ಷೇತ್ರದಲ್ಲಿ ಶಿವಭಕ್ತನೊಬ್ಬನು ಶಿವರಾತ್ರಿಯ ವ್ರತವನ್ನು ಮಾಡುತ್ತಾ ಆ ಮಹಾದೇವನನ್ನು ಬಿಲ್ವಾರ್ಚನೆಯಿಂದ ಅರ್ಚಿಸುತ್ತಾ ಇರುವಾಗ ಚಾಂಡಾಲನೊಬ್ಬ ಬಂದು ಅವನನ್ನು ಒದ್ದರೆ ಯಾವ ಪಾಪದ ಫಲ ಬರುತ್ತದೋ ಅದುವೇ ಈಗ ಕಳಿಸಿದಂಥ ಅರ್ಜುನ ಪ್ರಯೋಗಿಸಿದ ಆ ರಾಮಾವತಾರದ ಪುಣ್ಯ, ತ್ರಿಮೂರ್ತಿಗಳ ಪುಣ್ಯ. ಅದರ ಬಲ ಹೊತ್ತಂತಹ ಶರವನ್ನು ನಾನು ಖಂಡಿಸದೆ ಹೋದರೆ ನನಗೆ ಬರಲಿ. ಪ್ರಯೋಗಿಸ್ತೇನಂತೆ ಪ್ರಯೋಗಿಸ್ತೇನೆ. ಜಲ ಜಲ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಲಭದೊಳಗೆ ಹರಿನಾಮ ಪೊಳೆವರಾಗಿ ನೀವಿನ ಕಾಂತಿಯಲ್ಲಿ ಕಚ್ಚುತನ ಶ್ರೀಪದ ನಳಿನದಿಡಿಯಲಿ ಬಿದ್ದುದು ಜಲರಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಎನ್ನುತ್ತ ಎಂತಹ ಅಪ್ರತಿಮ ಹೋರಾಟವನ್ನು ನೀಡಿದ ಪಾರ್ಥ, ನೋಡಿದೆಯಾ? ನೋಡ್ತಾ ಇದ್ದೇನೆ. ನಿನ್ನ 3 ಶರಗಳನ್ನು ಕತ್ತರಿಸಿದ. ಕೊನೆಯದಾಗಿ ತ್ರಿಮೂರ್ತಿಗಳಿಂದ ಆವಾಹಿಸಲ್ಪಟ್ಟ ಬಾಣದಿಂದ ಅವನ ಶಿರ ಕತ್ತರಿಸಲ್ಪಟ್ಟಿತು. ನೋಡು ಹೇಗೆ ನಭಕ್ಕೆ ಮೇಲೆಗ್ಗಿ ಕೆಳಗೆ ಬಂದು ಬಿದ್ದಿದೆ. ಈಗಲೂ ಆ ಮುಖದಲ್ಲಿ ಹರಿನಾಮ ಸ್ಮರಣೆಯೇ ಹೊಮ್ಮುತ್ತಿದೆ. ಚಂದ್ರ ಬಿಂಬದಂತಿರುವ ಆ ಶಿರ ನನ್ನ ಪಾದ ಕಮಲವನ್ನು ಸೇರಿತಲ್ಲ. ನನ್ನ ಸರ್ವ ಪುಣ್ಯದ ರಾಶಿಯನ್ನು ಸೂರೆಗೊಂಡು ಅದ್ಭುತವಾದ ಹೋರಾಟವನ್ನೇ ನೀಡಿದ್ದಾನೆ. ಹೌದು. ಆ ಮುಖವನ್ನು ನನ್ನ ಕೈಗೆ ಎತ್ತಿಕೊಂಡು ಅದನ್ನು ಮುದ್ದಾಡಿ ಸಂತೋಷ ಪಡುತ್ತೇನೆ. ಅವನ ಆತ್ಮವನ್ನು ನನ್ನ ವೈಕುಂಠಕ್ಕೆ ಕಳುಹಿಸಿದೆ. ತಪೋನಿಧಿಗಳ ತಪಕ್ಕೂ ನಿಲುಕದ ಮೋಕ್ಷವನ್ನೇ ಅವ ಪಡೆದಿದ್ದಾನೆ. ಹೌದು. ಮೋಕ್ಷ ಸಂಗ್ರಾಮವನ್ನೇ ನೀಡಿದ ಆತನ ಉದ್ಧಾರವೂ ಆಯಿತು. ನಮ್ಮ ಉದ್ದೇಶವೂ ಫಲಿಸಿತು.
ಪ್ರಸಂಗವು ಮಂಗಳಮಯವಾಯಿತು. ಇನ್ನು ಲೋಕಕ್ಕೆ ಮಂಗಳವನ್ನು ಹಾರೈಸೋಣವೇ? ಆದೀತು ಸ್ವಾಮಿ, ನೀವು ಹೇಳಿದ ಹಾಗೆ ಆಗಲಿ. ಇಲ್ಲಿಯವರೆಗೆ ಧೀಶಕ್ತಿ ಮಹಿಳಾ ಯಕ್ಷಬಳಗ ತೆಂಕಿಲ ಪುತ್ತೂರು ನಮ್ಮ ತಂಡ ಮೋಕ್ಷ ಸಂಗ್ರಾಮ ಎನ್ನುವಂಥ ತಾಳಮದ್ದಲೆಯನ್ನು ನಿಮ್ಮ ಮುಂದೆ ಪ್ರಸ್ತುತಗೊಳಿಸಲಿದೆ. ವೀಕ್ಷಿಸಿದ ಎಲ್ಲ ಕಲಾಭಿಮಾನಿಗಳು, ಭಕ್ತಾಭಿಮಾನಿಗಳಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಭಾಗವತರಾಗಿ ಕುಮಾರಿ ಸಿಂಚನ ಮೂಡುಕೋಡಿ ಅವರು ಸಹಕರಿಸಿದ್ದಾರೆ. ಮದ್ದಳೆಯಲ್ಲಿ ರಾಮದಾಸ್ ಶೆಟ್ಟಿ ದೇವಸ್ಯ ಹಾಗೂ ಚೆಂಡೆಯಲ್ಲಿ ಅದ್ವೈತ್ ಕನ್ಯಾನ, ಚಕ್ರತಾಳದಲ್ಲಿ ನಾಗೇಶ್ ಆಚಾರ್ಯ ಹಾಗೂ ಮುಮ್ಮೇಳದಲ್ಲಿ ಹಂಸಧ್ವಜನಾಗಿ ಪ್ರೇಮ ನೂರಿತ್ತಾಯ, ಪ್ರಭಾವತಿಯಾಗಿ ಹೀರಾ ಉದಯ್, ಅರ್ಜುನನಾಗಿ ಪ್ರೇಮಾ ಕಿಶೋರ್, ಶ್ರೀಕೃಷ್ಣನಾಗಿ ಶ್ರೀವಿದ್ಯಾ ಜಯರಾವ್ ಹಾಗೂ ಸುಧನ್ವನಾಗಿ 2 ಜನ ನಾವು ಪಾತ್ರ ನಿರ್ವಹಿಸಿದ್ದೇವೆ. ನಾನು ಪದ್ಮಾ ಕೆ ಆರ್ ಆಚಾರ್ಯ ಮತ್ತು ಜಯಲಕ್ಷ್ಮಿ ವಿ ಭಟ್. ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮಂಗಳವನ್ನು ಹಾಡಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಕರದೊಳು ಪರಶುರಾಮ ಹರುಷದಿ ಮೃಗಭೂಷಣ ಚರಣರಮಲೇ ಆರತಿ ಬೆಳಗ್ಗೆ ಗಜಮುಖದ ಬಗೆ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಸೇರಲಿ, ಇವರ ಭಜನೆ ಉತ್ತಮವಾಗಿ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. भूतगणादिसेवितं कपित्थजम्बूफलसारभक्षितं उमासुतं शोकविनाशकारणं नमामि विघ्नेश्वरं पादपङ्कजं वन्दिपे श्री गणनाथने ಮಂದರಧರ ಮಂದಹಾಸವದನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ ಓಯುವ ಗಣಪ ಕರೆದಾಗ ಓಯುವ ಗಣಪ ಗಣಪ ಎನ್ನುವ ಗಣಪ ಎನ್ನುವ ಗಣಪ
ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಮ ಭವಸಾಗರ ತಾರಕ ಶಂಕರ ಕರುಣಾಕರ ಮಮ ಭವಸಾಗರ ತಾರಕ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ನಿನ್ನದರ ಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿನ್ನದರ ಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿನ್ನದರ ಬ್ರಹ್ಮ ಸ್ವರೂಪ ಗಮ ಗಮ ಭೂತ
ಧಿಮಿತ ಧಿಮಿ ಧಿಮಿ ಕಿಟ ಕಿಟತೋ ಪೋಂ ಪೋಂ ಧಿಮಿ ಕಿಟ ತರಿ ಕಿಟ ಕಿಟತೋ ಮತಂಗ ಮುನಿವರ ವಂದಿತ ಸರ್ವ ದಿಗಂಬರ ವೇದಿತ ವೇಷ ನಿತ್ಯ ನಿರಂತರ ನಿತ್ಯ ನಟೇಶ ಈಶ ಸರ್ವೇಶ್ವರ ಸರ್ವೇಶ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶೃಂಗೇರಿಗೆ ಪೋಂಡ ಶಾರದಿನ ಧ್ಯಾನ ಕಟಿಗೊರ ಪೋಂಡ ಭ್ರಾಮರಿನ ಧ್ಯಾನ
ಪವಮಾನ 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 ಜಗದ ಪ್ರಣ ಶಂಕರುಷನ ಪವಯರಣ್ಯ ದಹನಾ ದಹನಾ ಪವಮಾನ 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 ಜಗದ ಪ್ರಣ ಶಂಕರುಷನ ಪವಯರಣ್ಯ ದಹನಾ ವಿಮಗಳದ ನವವಿಧ ಬದುಕಿಯ ತವ ಕಲಿಗಳು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಣ ಶಂಕರುಷಣ ಪವಯರಣ್ಯ ದಹನಾ ದಹನಾ ಪವಿತ ಕರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ಕಾಮಾದಿ ಸರ್ವಾಗಾಪಿತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮಯ ಮಗನಿ ನಾರಾಧಕ್ಕೆ ಕಾಮಿತಿಯನ್ನಗಿದು ನೀರಿಗೆ ಪ್ರತಿದಿನ ಈ ಮನಸ್ಸಿಗೆ ಚಿಕ್ಕ ಸೋಮವ ತೋರುತ ಪಾಮರ ಮತಿಯನ್ನು ನೀ ಮಾಡಿಬಹುದು ಪವಮಾನ 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 ಜಗದ ಪ್ರಣ ಶಂಕರುಷಣ ಪವಯರಣ್ಯ ದಹನಾ ದಹನಾ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕೂಟಾರ ದುರ್ಜನವನ ಕೂಟಾರ ನೀಕಾರ ಮಣಿದಯ ಪರ ವಾರ ಉತ್ತರ ಸಜ್ಜನಗ ಪರಿಹಾರ ಗಜನಗ ಗುಳಿಗಳು ಧ್ವಜವಾನಿಸಿದು ಮೂಟ ಗವರಿ ಒಂದೇ ಗರ್ಜನೆ ಮಾಡಿದೆ ನಂಜ ಪರ್ವದಲ್ಲಿ ಮರ್ಜನದಲ್ಲಿ ಭವವಸ್ತು ನೆನೆಸು ಪವಮಾನ 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 ಜಗದ ಪ್ರಾಣ ಶಂಕರುಷಣ ಪವಯರಣ್ಯ ದಹನಾ ದಹನಾ ಬ್ರಹ್ಮವಿಧಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಜೀವಾನ ಕಮರನಿಗೆ ಜ್ಞಾನದನ ಪಾಲಿಸುವವರೇ ನ್ಯಾಯ
ವಿಠಲ ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಶಂಕರುಷಣ ಪವ ಭಯರಣ ಪವಮಾನ ಪವಮಾನ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ 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 ಗೌರಿ ಕುಂಡಲಿ ತಿರಲಿ ಮೆರೆವ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯೋ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಪ್ರಮತ್ತ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಪ್ರಮತ್ತ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು 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 ಬಡವರಿಂದ ಪೂಜೆಯ ಪಡೆದು ಮರಳಿ ರಾಜ್ಯವ ತಾನು ಪಡೆಯಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಕುಂಡದಿ
ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ तेरे
ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ನೀ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ನೀ ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದೊಡೆಯ ಶ್ರೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದೊಡೆಯ ಶ್ರೀಲನೆ ಬಾರೋ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ನೀ ಬಾರೋ ಕೃಷ್ಣಯ್ಯ. ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆ ತಿಮಿ 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 ತಿಮಿರೆನ್ನುತ್ತಾ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆ ತಿಮಿ 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 ತಿಮಿರೆನ್ನುತ್ತಾ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆ ತಿಮಿ 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 ತಿಮಿರೆನ್ನುತ್ತಾ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆ ತಿಮಿ 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 ತಿಮಿರೆನ್ನುತ್ತಾ ಕೊಂಗಲಲಾನುದುತ್ತಾ ಪರಿಯ ಕೊಂಗಲಲಾನುದುತ್ತಾ ಪರಿಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ನೀ ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಒಂದೊಂಗುರ ಒಲೆಯುತ್ತಾ ಕಿಂಕಿನಿ ಕಿನಿ ಕಿನಿ ಕಿನಿರೆನ್ನುತ್ತಾ ಕಂಕಣ ಕರದಲ್ಲಿ ಒಂದೊಂಗುರ ಒಲೆಯುತ್ತಾ ಕಿಂಕಿನಿ ಕಿನಿ ಕಿನಿ ಕಿನಿರೆನ್ನುತ್ತಾ ಕಂಕಣ ಕರದಲ್ಲಿ ಒಂದೊಂಗುರ ಒಲೆಯುತ್ತಾ ಕಿನಿ 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 ಕಿನಿರೆನ್ನುತ್ತಾ ಕಂಕಣ ಕರದಲ್ಲಿ ಒಂದೊಂಗುರ ಒಲೆಯುತ್ತಾ ಕಿನಿ 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 ಕಿನಿರೆನ್ನುತ್ತಾ ಕೊಂಗಲಲಾನುದುತ್ತಾ ಹರಿಯ ಬಾರೋ ಕೃಷ್ಣಯ್ಯ. ಕೊಂಗಲಲಾನುದುತ್ತಾ ಹರಿಯ ಬಾರೋ ಕೃಷ್ಣಯ್ಯ. ವಾಸ ಹುಡುಕಿಲಿ ನೆಲೆಯಾದಿ ಕೇಶವನೇ ವಾಸ ಹುಡುಕಿಲಿ ನೆಲೆಯಾದಿ ಕೇಶವನೇ ವಾಸ ಹುಡುಕಿಲಿ ನೆಲೆಯಾದಿ ಕೇಶವನೇ ವಾಸ ಹುಡುಕಿಲಿ
ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಮಧುರು ಗಣಪತಿ ಶರಭ ಗಣಪತಿ ಕುಂಬಾಸಿ ಗಣಪತಿ ಶರಣು ಮಧುರು ಗಣಪತಿ ಶರಭ ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಿ ಗಣಪತಿ ಗಿಡಗಿಡಿ ಗಣಪತಿ ಗೋಕರ್ಣ ಗಣಪತಿ ಶರಣು ಹಟ್ಟಿಯಂಗಿ ಗಣಪತಿ ಗಿಡಗಿಡಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಲ್ಲದನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀನಲ್ಲದನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರಭ ಗಣಪತಿ ಕುಂಬಾಸಿ ಗಣಪತಿ ಶರಣು ಮಧುರು ಗಣಪತಿ ಶರಭ ಗಣಪತಿ ಕುಂಬಾಸಿ ಗಣಪತಿ ಶರಣು ಹಟ್ಟಿಯಂಗಿ ಗಣಪತಿ ಗಿಡಗಿಡಿ ಗಣಪತಿ ಗೋಕರ್ಣ ಗಣಪತಿ ಶರಣು ಹಟ್ಟಿಯಂಗಿ ಗಣಪತಿ ಗಿಡಗಿಡಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ಮಾಡುವೆ
ಓ ಗಣನಾಯಕ ಬಾ ವಿಘ್ನೇಶ್ವರ ಮಣಿವೇನೆಯ ನಿನಗೆ ಶಿರವನ್ನ ನಮಗೆ ಸರಿದರಿ ಓ ಗಣನಾಯಕ ಬಾ ವಿಘ್ನೇಶ್ವರ ಮಣಿವೇನೆಯ ನಿನಗೆ ಶಿರವನ್ನ ನಮಗೆ ಸರಿದರಿ ಓ ಗಣನಾಯಕ ಪವಿತ್ರೇಶ್ವರ ಮಣಿವೇನೆಯ ನಿನಗೆ ಶಿರವನ್ನ ತೋರಿಸಯ್ಯ ನಮಗೆ ಸೇರಿದರಿ ಓ ಗಣನಾಯಕ ಪವಿತ್ರೇಶ್ವರ ಮಣಿವೇನೆಯ ನಿನಗೆ ಶಿರವನ್ನ ಮದಪುರ ಪುರವಾಸ ಗಣನಾಥನೇ ಮೊದಲಾಗಿ ನಿನ್ನ ಪಾದ ಇದು ವಂದನೆ ಮದಪುರ ಪುರವಾಸ ಗಣನಾಥನೇ ಮೊದಲಾಗಿ ನಿನ್ನ ಪಾದ ಇದು ವಂದನೆ ಮದಪುರ ಪುರವಾಸ ಗಣನಾಥನೇ ಮೊದಲಾಗಿರಿನ ಪಾದ ಇದು ವಂದನೆ ಮದಪುರ ಪುರವಾಸ ಗಣನಾಥನೇ ಮೊದಲಾಗಿರಿನ ಪಾದ ಇದು ವಂದನೆ ದಯ ತೋರು ನೀ ದಯ ತೋರು ನೀ ಗಣನಾಥನೇ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ತೋರಿಸಯ್ಯ ನಮಗೆ ಸರಿದರಿ ಸರದಿ ಮಜ್ಜದಿ ಬಿತ್ತು ದಟಕಾನದಿ ಸರವು ಗಣನಾಥ ಬಹುಬಲವಿದೆ ಸರದಿ ಮಜ್ಜದಿ ಬಿತ್ತು ದಟಕಾನದಿ ಸರವು ಗಣನಾಥ ಬಹುಬಲವಿದೆ ಸರದಿ ಮಜ್ಜದಿ ಬಿತ್ತು ದಟಕಾನದಿ ಸರವು ಗಣನಾಥ ಬಹುಬಲವಿದೆ ಶರಣಿ ಮಧ್ಯದಿ ಬಿದ್ದು ಕಡಕಾಣದೆ ಕರವು ಗಣನಾಥ ಬಹುಬಲವಿದೆ ಹೃದಯಾದಿನಿ ಹೃದಯಾದಿನಿ ಗಣನಾಥನೇ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ತೋರಿಸಯ್ಯ ನಮಗೆ ಸರಿದರಿ ಭಕ್ತ ಬೃಂದವು ನಿನಗೆ ಭಕ್ತಿಯಿಂದ ಮುಕ್ತಿ ನರದಿಗೆ ಸಿಕ್ಕಿರಬಾಗುವೆ ಭಕ್ತ ಬೃಂದವು ನಿನಗೆ ಭಕ್ತಿಯಿಂದ ಮುಕ್ತಿ ನರದಿಗೆ ಸಿಕ್ಕಿರಬಾಗುವೆ ಭಕ್ತ ಬೃಂದವು ನಿನಗೆ
ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ 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 ಹನುಮಂತ ಇಕ್ಕ ನೋಡಿರಿಂದ ಚಿಕ್ಕ ಹನುಮಂತ ಭಕ್ತಿ ಕೊಡುವಂತ ಭಾರತಿ ಕಾಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ
ಸಾಮಾನ್ಯ 1 ಗಂಟೆಗೂ ಹೆಚ್ಚು ಕಾಲ ವಜ್ರಮಾತ ಮಹಿಳಾ ಭಜನಾ ಮಂಡಳಿ ಈ ವೇದಿಕೆಯಲ್ಲಿ ಅತ್ಯುತ್ತಮ ಮಟ್ಟದ ಭಜನಾ ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ರಂಜಿಸಿದಿರಿ. ನಿಮಗೆ ಚಲಿಸುವ ಚಲನದಲ್ಲಿ ಮಮ ಸೆಸೆಲಿ ಹಿರಿಯ ಬೆನ್ನಲೆ ಪೋತ ಓರ್ವನಿಗೆ ಚಲಿಸುವ ಜಲದಲ್ಲಿ ಹಿರಿಯ ಬೆನ್ನಲೆ ಪುತ ಓರ್ವನಿಗೆ ಕರೆಯಲು ಧರಿಸಿದ ವರಹವತಾರಗೆ ಕರೆಯಲು ಧರಿಸಿದ ವರಹವತಾರಗೆ ಕರಳನ ಕಾಜ ಸಿಂಹರ ಸಿಂಹನಿಗೆ ಕರಳನ ಕಾಜ ಸಿಂಹರ ಸಿಂಹನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಭೂಮಿಯ ದಾನದ ಬೇಡಿದಗೆ ಆ ಮಹಾಕತಿಯರ ಗೆಳೆದವಗೆ ಭೂಮಿಯ ದಾನವ ಬೇಡಿದಗೆ ಆ ಮಹಾಕತಿಯರ ಗೆಳೆದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ರಸ ಗೋಪಾಲ ಕೃಷ್ಣನಿಗೆ ಸ್ವಾಮಿಯರ ರಸ ಗೋಪಾಲ ಕೃಷ್ಣನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ತಾತಲೆ ನಿಂತಿಹ ಪೌರನಿಗೆ ಉತ್ತಮ ಹಯದ ಭಗನಿಗೆ ತಾತಲೆ ನಿಂತಿಹ ಪೌರನಿಗೆ ಉತ್ತಮ ಹಯದ ಭಗನಿಗೆ ಆತವತಾರವೇ ಪಾತರ ಸಲಹುವ ಆತವತಾರವೇ ಪಾತರ ಸಲಹುವ ಕಾಕುಸಿ ಪುರಂದರ ವಿಠಲನಿಗೆ ಕಾಕುಸಿ ಪುರಂದರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ನಿತ್ಯ ಮಂಗಳಂ ಸಾಧಾರಣ 1 ಗಂಟೆ 15 ನಿಮಿಷಗಳ ಕಾಲ ಅತ್ಯುತ್ತಮ ಮಟ್ಟದ ಭಜನಾ ಕಾರ್ಯಕ್ರಮವನ್ನು ವಜ್ರಮಾತ ಮಹಿಳಾ ಭಜನಾ ಮಂಡಳಿ ಪುತ್ತೂರು ಇವರು ನಡೆಸಿಕೊಟ್ಟಿದ್ದಾರೆ. ಆ ದಶರಥ ಪುತ್ರನಾದ ಪುರುಷೋತ್ತಮ ರಾಮಚಂದ್ರ, ಹಾಗೆ ಸತ್ಯಭಾಮರಸ ಶ್ರೀಕೃಷ್ಣ, ಇಲ್ಲಿರೋ ಗಣಪತಿ ಮಹತ್ವವಾರ ಮಾಲಿಂಗೇಶ್ವರ ನಿಮ್ಮೆಲ್ಲ ಹರಸಲಿ. ನಿಮ್ಮಿಂದ ಇಂಥ ಕಾರ್ಯಕ್ರಮ ಹಲವಾಗಲಿ. ಪ್ರತಿ ವರ್ಷ ಈ ವೇದಿಕೆ ಬಂದು ನಮ್ಮನ್ನೆಲ್ಲ ಭಕ್ತಿ ಮಾರ್ಗದಲ್ಲಿ ಕೊಂಡು ಹೋಗುವಂತೆ ಮಾಡಿ. ವಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಪುತ್ತೂರು PK ಗಣೇಶ್ ನೆಲ್ಲಿಕಟ್ಟೆ ಮತ್ತು ಬಳಗದಿಂದ ಸೆಕ್ಸಫೋನ್ ವಾದನ ಅವರು ಆಗಿಂದ ಕಾಯ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ.
ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಪ್ರತಿ ಪೀಳಿಗೆಯ 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 ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಆ
ಅದ್ಭುತವಾದ ಸಂಗೀತ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿರುವಂಥ ನಮ್ಮವರೇ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪುತ್ತೂರು PK ಗಣೇಶ್ ನೆಲ್ಲಿಕಟ್ಟೆ ಮತ್ತು ಬಳಗದವರಿಂದ ಈಗಾಗಲೇ ಸ್ಯಾಕ್ಸೋಫೋನ್ ಕಾರ್ಯಕ್ರಮ ನಡೆದಿದೆ. ತಂಡದ ಎಲ್ಲ ಕಲಾವಿದರಿಗೆ ಶ್ರೀ ದೇವತಾ ಸಮಿತಿಯ ಪರವಾಗಿ ಹಾಗೂ ಗಣೇಶೋತ್ಸವದ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಒಂದು ಚಪ್ಪಾಳೆಯಿಂದ ಅವರನ್ನು ಪ್ರೋತ್ಸಾಹಿಸಿ ಕೇಳಿಕೊಳ್ತಾ ಇದ್ದೇನೆ. ಯಾಕೆ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಮ್ಮನ್ನು ಕಲಾಲೋ ಕೊಂಡೋಗಿದ್ದಾರೆ. ಮತ್ತೊಮ್ಮೆ ವಂದನೆಗಳು. ಕಾರ್ಯಕ್ರಮ ಬಳಿಕ ಇದೇ ವೇದಿಕೆಯಲ್ಲಿ ಸುಂದರೈ ಮಂದಾರ ಇವರ ನಾಯಕತ್ವದಲ್ಲಿ ಅವರ ತಂಡದಿಂದ ಅಮ್ಮೇರ್ ಎನ್ನುವ ನಾಟಕ ಇದೀಗ ಕೆಲವೇ ಹೊತ್ತಿನಲ್ಲಿ ವೇದಿಕೆ ರಂಗೇರಲಿಕ್ಕಿದೆ. ಇದಕ್ಕೆ ಕೂಡ ಎಲ್ಲ ಕಲಾಭಿಮಾನಿಗಳು ಭಕ್ತಾಭಿಮಾನಿಗಳು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.